Hallelujah. ಸ್ತೋತ್ರ ದೇವರೇ, ಸ್ತೋತ್ರ ಸ್ವಾಮಿ. Hallelujah. Thank you Jesus. ಸ್ತೋತ್ರ. ಈ ಸಂಜೆಯ ವೇಳೆಯಲ್ಲಿ ಈ ಒಂದು ಪ್ರಾರ್ಥನಾ ಕೂಟಕ್ಕೆ ದೇವರು ನಮ್ಮನ್ನು ನಡೆಸಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಒಂದು ಸಮಯದಲ್ಲಿ ನಾವು ಇನ್ನೊಂದು ಆವರ್ತಿ ಈ ರೀತಿ ಬರಲು, ಈ ರೀತಿ ಪ್ರಾರ್ಥನಾ ಕೂಟದಲ್ಲಿ ನಾವು ಪಾಲ್ಗೊಳ್ಳಲು ಕೊಟ್ಟ ದೇವರ ಮಹಾ ಕೃಪೆಯಾಗಿ ದೇವರನ್ನ ನೆನೆಸಿ ಒಂದು ಸಮಯದಲ್ಲಿ ಸ್ತೋತ್ರ ಸಲ್ಲಿಸೋಣ. ಸ್ತೋತ್ರ ದೇವರೇ, ಸ್ತೋತ್ರ ಸ್ತೋತ್ರ ರಕ್ಷಕನೇ. ಹಾಲೆಲೂಯಾ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ, ಈ ಒಂದು ದಿನದ ಈ ಒಂದು ಸಂಜೆಯ ಈ ಕೂಟಕ್ಕಾಗಿ, ಈ ಒಂದು ಸತ್ಯವೇದ ಅಧ್ಯಯನದ ಒಂದು ಸ್ವಾಮಿ ಪಠನಕ್ಕಾಗಿ, ಬೈಬಲ್ ಸ್ಟಡಿಗಾಗಿ ದೇವರೇ ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಿಮಗೆ ಸ್ತೋತ್ರ. ಹಾಲೆಲೂಯಾ. ಸ್ತೋತ್ರ 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 ಯೇಸುವೇ. ಕರ್ತನೆ, ಒಂದು ಸಮಯದಲ್ಲಿ ನಿಮ್ಮ ಪ್ರಸನ್ನತೆಯನ್ನ, ನಿಮ್ಮ ಸಾನ್ನಿಧ್ಯಾನವನ್ನ ಸ್ವಾಮಿ ನಮ್ಮ ಮಧ್ಯದಲ್ಲಿ ನೀವು ಅಪ್ಪ ಬಿಡುಗಡೆ ಮಾಡಬೇಕಾಗಿ ನಾವು ಕೇಳ್ಕೊಳ್ತೇವೆ. ಅಪ್ಪ ಪರಿಶುದ್ಧಾತ್ಮನೇ, ನೀನೇ ನಮ್ಮ ಒಳ್ಳೆ ಸಹಾಯಕನು ಸ್ವಾಮಿ. ದೇವರೇ, ಹೌದು ದೇವರೇ, ನಮ್ಮ ಒಳ್ಳೆ ಸಹಾಯಕನಾಗಿದ್ಯಾ ಪರಿಶುದ್ಧಾತ್ಮನೇ. ಈ ಒಂದು ಕೂಟವನ್ನ ಅಪ್ಪ ನಿಮ್ಮ ಮುಖಾಂತರ ನೀವು ನಡೆಸಬೇಕಾಗಿ ಕೇಳ್ಕೊಳ್ತೇವೆ ದೇವರ ಆತ್ಮನೇ. ಈ ಒಂದು ಫೇಸ್ಬುಕ್ ಲೈವ್ ಗಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಇನ್ನೊಂದು ಅವಕಾಶ ಮಾಡಿಕೊಂಡ ನಮ್ಮ ಪರಲೋಕದ ದೇವರಿಗೆ ನಾನು ಸ್ತೋತ್ರಗಳನ್ನ ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಕರ್ತನೆ, ಈ ಒಂದು ಕೂಟದ ಮುಖಾಂತರ ದೇವರೇ ನಿನ್ನ ನಾಮವು ಮಹಿಮೆ ಹೊಂದಲಿ, ನಿನ್ನ ರಾಜ್ಯವು ಸ್ಥಾಪಿಸಲ್ಪಡಲಿ, ನಿನ್ನ ಚಿತ್ತ ಉದ್ದೇಶವು ನೆರವೇರಲಿ. ಕರ್ತನೆ ದೇವರೇ, ಮಾನುಷಿಕವಾದ ಎಲ್ಲ ಒಂದು ಕಾರ್ಯಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಗದರಿಸಿ ಅದನ್ನ ಲಯಪಡಿಸ್ತಾ ಇದ್ದೇವಪ್ಪ. ದೇವರೇ, ಈ ಒಂದು ಸಮಯದಲ್ಲಿ ಫೇಸ್ಬುಕ್ ಒಂದು ಲೈವ್ ಗೆ ಬರುವ ಪ್ರತಿಯೊಬ್ಬರನ್ನ ನಾವು ಆಶೀರ್ವದಿಸ್ತಾ ಇದ್ದೇವೆ ಸ್ವಾಮಿ. ಒಂದು ಸ್ವಾಮಿ ನೀನು ಮಾತನಾಡು ಕರ್ತನೆ. ಅಂದು ಮೋಶೆಯ ಸಂಗಡ ನಾನೇ ನಿನ್ನ ಸಂಗಡ ಇದ್ದೇನೆ, ನಾನೇ ನಿನ್ನ ಸಂಗಡ ಬರುತ್ತೇನೆ, ನಾನೇ ನಿನಗೆ ಅದ್ಭುತ ಕಾರ್ಯಗಳನ್ನ ಮಾಡ್ತೇನೆ, ನಾನೇ ನಿನ್ನ ಬಾಯಿಗೆ ಬಾಯಾಗಿ ಇರುತ್ತೇನೆ ಎಂಬುದಾಗಿ ಮಾತನಾಡಿದ ದೇವರು. ಆ ಒಂದು ಪೊದೆಯಲ್ಲಿ ಮೋಶೆಯೇ ಮೋಶೆ ಎಂದು ಕರೆದ ದೇವರು ಅದೇ ದೇವರು, ಅದೇ ಮಾತನಾಡುವ ದೇವರು, ಅದೇ ಅದ್ಭುತ ಮಾಡುವ ದೇವರು, ಅದೇ ಮೋಶೆ ಜೊತೆಗಿರುವ ದೇವರು ಇಂದು ನಮ್ಮ ಸಂಗಡ ಕೂಡ ಇದ್ದಾನೆ. ಯಾಕಂದ್ರೆ ಅದೇ ದೇವರು ನಮ್ಮ ದೇವರಾಗಿದ್ದಾನೆ. ಅಂತ ದೇವರನ್ನ, ಯಾವಾಗಲೂ ನಮ್ಮ ಸಂಗಡ ಇರುವ ದೇವರನ್ನ, ನಮಗಾಗಿ ಅದ್ಭುತಗಳನ್ನ ನಡೆಸುವ ದೇವರನ್ನ, ನಮಗಾಗಿ ಬಾಯಿಗೆ ಮಾತಾಗಿರುವ ದೇವರನ್ನ, ಪರಿಶುದ್ಧಾತ್ಮನನ್ನ, ತಂದೆ ಮಗ ಪರಿಶುದ್ಧಾತ್ಮವನ್ನ ಒಂದು ಸಮಯದಲ್ಲಿ ನಾವು ಸ್ತೋತ್ರ ಸಲ್ಲಿಸೋಣ, ಸ್ತೋತ್ರ ಸಲ್ಲಿಸೋಣ ದೇವರೇ. ದಿನಕ್ಕಾಗಿ, ಸಮಯಕ್ಕಾಗಿ, ಅವಕಾಶಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ನೋಡುವವರನ್ನ ಆಶೀರ್ವದಿಸು ಕರ್ತನೆ. ನಮ್ಮನ್ನು ಕೂಡ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇವೆ ದೇವರೇ. ಯಾರೆಲ್ಲ ಲೈವ್ ಬರ್ತಾರೋ ಅವರ ಪ್ರಾಣ, ಶರೀರವನ್ನ ದೇವರೇ, ಅವರ ಜೀವಿತವನ್ನ, ಕುಟುಂಬವನ್ನ, ಅವರ ಆರ್ಥಿಕ ಜೀವಿತವನ್ನ ಎಲ್ಲವನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಈ ಒಂದು ಕೂಟದ ಮುಖಾಂತರ ನೀವು ಆಶೀರ್ವಾದ ಅಪ್ಪ, ನೀವು ಮಹಿಮೆ ಹೊಂದ್ಕೋಬೇಕಾಗಿ ದೇವರೇ, ಬೇಕಾದ ಒಂದು ವಿಷಯಗಳನ್ನ ಅಪ್ಪ, ಕಾರ್ಯಗಳನ್ನ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಂದು ಸಮಯದಲ್ಲಿ ಹಾಲೆಲೂಯಾ, ತಿಮೋಥಿ ಬರೆದ ಪತ್ರಿಕೆಯಲ್ಲಿ ಹೇಳಿರುವ ಪ್ರಕಾರ ಎಲ್ಲ ನೀವು ಸಭೆಯಾಗಿ ಕೂಡುವಾಗ ಎಲ್ಲ ಜನರಿಗಾಗಿ, ಎಲ್ಲ ಒಂದು ಅಧಿಕಾರಿಗಳಿಗಾಗಿ ವಿಜ್ಞಾಪನೆಗಳನ್ನ ಮಾಡಿರುವುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ನಿನ್ನ ವಾಕ್ಯದ ಆಧಾರದ ಮೇರೆಗೆ ಈ ಒಂದು ಸಮಯದಲ್ಲಿ ಇನ್ನೊಂದಾವರ್ತಿ ನಾವು ಸಭೆಯಾಗಿ ಕೂಡಿ ಬಂದಿರುವಾಗ ಎಲ್ಲ ಜನರನ್ನ ನೆನಪಿಸಿಕೊಳ್ತಾ ಇದ್ದೇವಪ್ಪ. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಗಳಿಗಾಗಿ, ನಮ್ಮ ಕರ್ನಾಟಕದ 30 ಜಿಲ್ಲೆಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಪಂಚಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಎಲ್ಲ ಜನರ ಕಣ್ಣುಗಳನ್ನ ತೆರೆಯ ಮಾಡಬೇಕಾಗಿ, ಹೌದು, ರೋಮ ಪತ್ರಿಕೆಯಲ್ಲಿ ಬರೆದಿರುವ ಪ್ರಕಾರ ಈ ಲೋಕದ ದೇವರುಗಳು ಜನರ ಕಣ್ಣನ್ನ, ಹೃದಯವನ್ನ ಮಂಕು ಮಾಡಿರುವ ಪ್ರಕಾರ ಎಂಬುದಾಗಿ ನನ್ನ ವಾಕ್ಯ ಹೇಳ್ತದೆ. ಆ ಎಲ್ಲ ಮಂಕುತನವನ್ನ, ಮುಸುಕನ್ನ, ಎಲ್ಲ ಪೊರೆಯನ್ನ, ಎಲ್ಲ ಕತ್ತಲೆಯ ಸಂಗತಿಯನ್ನ, ದುಷ್ಟನ ಕಾರ್ಯವನ್ನ, ದುರಾತ್ಮನ ಶಕ್ತಿಯನ್ನ, ಸೈತಾನನ ಎಲ್ಲ ಬಲ, ಕೋಟೆ, ಬಂಧನಗಳನ್ನ, ಕೊತ್ತಲುಗಳನ್ನ, ದುರಾತ್ಮ ಎಲ್ಲ ಮಧ್ಯಾಕಾಶದ ದುರಾತ್ಮ ಸೇನೆಗಳನ್ನ, ಹೌದು ದೇವರೇ, ಎಫೆಸ ಬರೆದ 6ನೇ ಪತ್ರಿಕೆಯಲ್ಲಿ ಎಲ್ಲ ದುರಾತ್ಮ ಶಕ್ತಿಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಸಭೆಯಾಗಿ ದೇವರ ಆತ್ಮನೇ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಗದರಿಸಲ್ಪಡಿಸ್ತಾ ಇದ್ದೇವೆ ದೇವರೇ. ಎಲ್ಲ ದುಷ್ಟನ ಕಾರ್ಯಗಳು ಲಯವಾಗಿ ಹೋಗಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ಕರ್ತನೆ, ನಮ್ಮ ಕರ್ನಾಟಕದ 30 ಜಿಲ್ಲೆಯನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ 30 ಜಿಲ್ಲೆನ ನಿಮ್ಮ ರಕ್ತದಿಂದ ಶುದ್ಧಿ ಮಾಡಿ ಸ್ವಾಮಿ. ನಿಮಗೆ ಸ್ತೋತ್ರ. ಎಲ್ಲ ವೈರಸ್ಗಳನ್ನ, ಎಲ್ಲ ಕೊರೋನಾ ಹಿಂದೆ ಇರುವ ಎಲ್ಲ ದುಷ್ಟನ ಒಂದು ಆಲೋಚನೆಗಳನ್ನ, ಮರಣದ ಆತ್ಮವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಗದರಿಸಿದ್ದೇವೆ ದೇವರೇ. ಲಯಪಡಿಸುವವರಾಗಿದ್ದೇವೆ. ಒಂದೊಂದು ಜನರ ಮೇಲೆ ಅಪ್ಪ ನಿಮ್ಮ ರಕ್ತವು ಹರಿಯಲಿ, ನಿಮ್ಮ ರಕ್ತವು ಸಂಪೂರ್ಣವಾಗಿ ಬಿಡುಗಡೆ ಕೊಡಲಿ. ನಿಮ್ಮ ಭಾಷೆ
ಬಾಸುಂಡೆಗಳಿಂದ ಯಾರೆಲ್ಲ ರೋಗ ಪೀಡಿತರಾಗಿದ್ದಾರೋ, ಕ್ವಾರಂಟೈನ್ ಇದ್ದಾರೋ, ಆಸ್ಪತ್ರೆಯಲ್ಲಿದ್ದಾರೋ ಸ್ವಾಮಿ, ಇನ್ಫೆಕ್ಟೆಡ್ ಆಗಿದ್ದಾರೋ ಅವರೆಲ್ಲರಿಗೂ ಯೇಸು ಕ್ರಿಸ್ತನ ಬಾಸುಂಡೆಯಿಂದ ಅಧಿಕಾರವುಳ್ಳ ನಾಮದಿಂದ ಈಗಲೇ ಬಿಡುಗಡೆ ಹೊಂದಿಕೊಳ್ಳಲಿ ದೇವರೇ. ಬಿಡುಗಡೆ ಆಗಲಿ ಸ್ವಾಮಿ, ಸ್ವಸ್ಥತೆ ಉಂಟಾಗಲಿ ದೇವರೇ. ಅವರ ಮೇಲೆ ನಿನ್ನ ಪುನರುತ್ಥಾನದ ಶಕ್ತಿಯು ಈಗಲೇ ಬಿಡುಗಡೆ ಆಗಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನೇ, ಹೌದು, ಅಂದು ಅಪೊಸ್ತಲರು ಏಕ ಮನಸ್ಸುಳ್ಳವರಾಗಿ ಆ ಮೇಲಂತಸ್ತಿನಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ದೇವರ ಶಕ್ತಿಗಳಿಂದ ಬಂದ ಪ್ರಕಾರ ಇಂದು ನಾವು ಸಭೆಯಾಗಿ ಎಲ್ಲರೂ ಈ ಫೇಸ್ಬುಕ್ ಅಲ್ಲಿ ಕೂಡಿ ಬಂದು ಅಪ್ಪ ನೋಡುವವರ ಮೊದಲುಗೊಂಡು ಅಪ್ಪ ನಾವೆಲ್ಲರೂ ಪ್ರಾರ್ಥನೆ ಮಾಡುವಾಗ ಅದೇ ದೇವರಾತ್ಮನ ಶಕ್ತಿ, ಅದೇ ಪವಿತ್ರಾತ್ಮನ ಶಕ್ತಿ ಆ ಅಪೊಸ್ತಲರ ಮೇಲೆ ಬಂದ, ಪರಿಶುದ್ಧಾತ್ಮನ ಶಕ್ತಿ 120 ಜನರ ಮೇಲೆ ಬಂದ ದೇವರ ಬಲ, ದೇವರ ಬೆಂಕಿಯ ನಾಲಿಗೆಗಳು ನಮ್ಮ ಮೇಲೆ ಇಳಿದು ಬರಬೇಕಾಗಿ ಕೇಳಿಕೊಳ್ತೇನೆ. ನೋಡುತ್ತಿರುವ ಪ್ರತಿಯೊಬ್ಬರು ಪರಿಶುದ್ಧಾತ್ಮನ ಒಂದು ಶಕ್ತಿಯನ್ನು ಹೊಂದಿಕೊಳ್ಳಲಿ, ಅವರ ಜೀವಿತಗಳಲ್ಲಿ ಹೊಂದಿಕೊಳ್ಳಲಿ, ಅವರ ಕುಟುಂಬಗಳಲ್ಲಿ ಹೊಂದಿಕೊಳ್ಳಲಿ. ನೋಡುತ್ತಿರುವಾಗಲೇ ದೇವರ ಬಲ ಅವರ ಮೇಲೆ ಇಳಿಯಲಿ, ಅವರ ಪರಿಸ್ಥಿತಿಗಳನ್ನು ಬದಲಾಯಿಸಿ ಸ್ವಾಮಿ. ಯಾಕೆಂದ್ರೆ ನಮ್ಮ ದೇವರ ಪುನರುತ್ಥಾನ ಹೊಂದಿರುವ ದೇವರು, ಆತ ಸತ್ತ ದೇವರಲ್ಲ, ಆತನು ಇಂದಿಗೂ ಜೀವಂತವಾಗಿರುವ ದೇವರು. ಅಪ್ಪ ಹೌದು ಸ್ವಾಮಿ, ಇದ್ದಾತನು ಇರುವಾತನು ನಮಗಾಗಿ ಬರುವಾತನಾಗಿದ್ದಾನೆ. ಅಂತ ದೇವರನ್ನ ಸ್ತೋತ್ರ ಸಲ್ಲಿಸೋಣ, ಮಹಿಮೆ ಪಡಿಸೋಣ. ನಮಗೆ ಕೊಟ್ಟಿರುವ ಸ್ವಲ್ಪ ಸಮಯವನ್ನ ನಾವು ಈ ಒಂದು ಸಮಯದಲ್ಲಿ ದೇವರ ಒಂದು ನಾಮ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳೋಣ. ದೇವರಿಗೆ ಒಳ್ಳೆಯವರು ಸ್ವಾಮಿ. ಪರಿಶುದ್ಧಾತ್ಮನೇ ನೀನು ಕನೆಕ್ಟ್ ಆಗು ಸ್ವಾಮಿ. ಪರಿಶುದ್ಧಾತ್ಮನೇ ನೀನು ಸಹಾಯ ಮಾಡು. ಹಾಲೆಲೂಯಾ. ಮಾತನಾಡುವುದು ದೇವರಲ್ಲ, ದೇವರ ಆತ್ಮನೇ ನೀನು ಮಾತನಾಡು ಸ್ವಾಮಿ. ನಮ್ಮ ಪ್ರಾಣಾತ್ಮ ಶರೀರವನ್ನ ಒಂದು ಸಮಯದಲ್ಲಿ ಸಜೀವ ಯಜ್ಞವಾಗಿ ನಿಮಗೆ ಅರ್ಪಿಸಿ ಕೊಡ್ತಾ ಇದ್ದೇವೆ ದೇವರೇ. ನಿಮಗೆ ಇಷ್ಟವಿಲ್ಲದ ಎಲ್ಲ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ತೆಗೆದಾಕು ಎಂಬುದಾಗಿ ಕೇಳಿಕೊಳ್ಳೋಣ. ದೇವರೇ, ತೆಗೆದಾಕಪ್ಪ ಸ್ವಾಮಿ. ನಿನಗೆ ಇಷ್ಟವಿಲ್ಲದ ಎಲ್ಲ ಕಾರ್ಯಗಳು ಸ್ವಾಮಿ ನಮ್ಮ ಪ್ರಾಣ ಆತ್ಮ ಶರೀರದಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಹೃದಯದಲ್ಲಿ ದೇವರೇ, ನಿನಗೆ ಇಷ್ಟವಿಲ್ಲದ ಯಾವುದೇ ಕಾರ್ಯ ದೇವರೇ, ನಿನ್ನ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯದಂತೆ ತಡೆಯಾಗಿರುವ ಎಲ್ಲ ತಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನಾ ಕೂಟದ ಪ್ರಾರಂಭದಲ್ಲೇ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ, ಬಲದಲ್ಲಿ, ಶಕ್ತಿಯಲ್ಲಿ ಮುರಿದಾಕಲ್ಪಡಲಿ, ತೆಗೆದಾಕಲ್ಪಡಲಿ. ನಾವು ಒಪ್ಪಿಸಿಕೊಡೋಣ. ಇರುವ ಒಂದು ಸ್ಥಳದಲ್ಲೇ ನಾವು ಒಪ್ಪಿಸಿಕೊಡೋಣ ದೇವರೇ. ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೇ ಸ್ವಾಮಿ, ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ಒಂದು ಅಂತ್ಯ ದಿನಗಳಲ್ಲಿ ಸ್ವಾಮಿ, ಕೊನೆ ದಿನಗಳಲ್ಲಿ ನಿನ್ನ ಆತ್ಮನು ನಮ್ಮ ಜೀವಿತದಲ್ಲಿ ಪ್ರವೇಶಿಸಲಿ, ನಿನ್ನ ಆತ್ಮನ ಶಕ್ತಿ ನಮ್ಮ ಮಧ್ಯದಲ್ಲಿ ಬಿಡುಗಡೆ ಆಗಲಿ. ನಿನ್ನ ಆತ್ಮನಿಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀನು ಮಾತನಾಡಿ, ನೀನು ನಡೆಸು ಕರ್ತನೇ. ಮುಂದಿನ ಎಲ್ಲ ಕೂಟದ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ. ಆರಾಧನೆ ಭಾಗವನ್ನ, ಪ್ರಾರ್ಥನೆಯನ್ನ, ವಾಕ್ಯವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇನೆ. ಪರಿಶುದ್ಧಾತ್ಮ ದೇವರೇ, ನೀವೇ ನಡೆಸಿಕೊಡಿ ಸ್ವಾಮಿ. ನಿಮಗೆ ಸ್ತೋತ್ರ ದೇವರೇ. ಈ ಒಂದು ಕೂಟದ ಮುಖಾಂತರ, ಈ ಒಂದು ಲೈವ್ ಮುಖಾಂತರ ಯೇಸುವೇ ನಿಮ್ಮ ನಾಮ ಮಹಿಮೆ ಹೊಂದಲಿ, ನಿಮ್ಮ ರಾಜ್ಯವು ಸ್ಥಾಪಿಸಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವು ಮುಂದಿನ ಸಮಯನ ಆರಾಧನೆಗೆ ಒಪ್ಪಿಸಿಕೊಡೋಣ. ದೇವರ ಆತ್ಮನು ತಾನೇ ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರನ್ನ ಆರಾಧನೆಯಲ್ಲಿ ನಡೆಸಲಿ. ಆರಾಧನೆಯಲ್ಲಿ ಬಂಧನಗಳು ಬಿಚ್ಚಲ್ಪಡುತ್ತದೆ, ಕೋಟೆಗಳು ಕೊತ್ತಲುಗಳು ಮುರಿಯಲ್ಪಡುತ್ತದೆ, ದುಷ್ಟನ ಎಲ್ಲ ಕಾರ್ಯಗಳು ಲಯವಾಗುವಂತದಾಗಿದೆ. ನಾವೆಲ್ಲರೂ ಒಪ್ಪಿಸಿಕೊಟ್ಟವರಾಗಿ ದೇವರಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರಿಗೆ ಆರಾಧನೆ ಮಾಡೋಣ. ನಾವೆಲ್ಲರೂ ಮತ್ತೆ ಸಾರಿ ಯೇಸು ಕ್ರಿಸ್ತನಲ್ಲಿ ಒಂದು ಲೈವ್ಗೆ ಆಹ್ವಾನ ಮಾಡುವವರಾಗಿದ್ದೇವೆ. ಯೇಸು ಕ್ರಿಸ್ತನ ಕೆಲವು ನಾಡನಾಡುತ್ತ ದೇವರ ನಾಮವನ್ನು ಘನಪಡಿಸೋಣ. ಪ್ರಿಯ ನನ್ನ ಪ್ರಿಯ ನನ್ನ ಪ್ರಿಯ ಯೇಸು ಎಂಬುದಾಗಿ ಹಾಡನಾಡುತ್ತಾ ದೇವರ ನಾಮವನ್ನು ಘನಪಡಿಸೋಣ. ಸ್ತೋತ್ರ ಯೇಸುವೇ, ಮಹಿಮೆ ಮಹಿಮೆ ಮಹಿಮೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ ಕರ್ತನೇ. ಹಲ್ಲೆಲೂಯಾ. ಓ ರಿಬಲ ಮಧುರ ಶಂದಿರ ಜೀಸಸ್. ಸ್ತೋತ್ರವಾಗಲಿ ಕರ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, ವಂದನೆ ವಂದನೆ. ಪ್ರಿಯ ನನ್ನ ಪ್ರಿಯ ನನ್ನ ಪ್ರಿಯ ಯೇಸು, ನೀನೆಷ್ಟೋ ಸುಂದರ, ನೀನೆಷ್ಟೋ ಮನೋಹರ, ನೀನೆಷ್ಟೋ ಒಳ್ಳೆವ. ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ. ಪ್ರಿಯ ನನ್ನ ಪ್ರಿಯ ನನ್ನ ಪ್ರಿಯ ಯೇಸು, ನೀನೆಷ್ಟೋ ಸುಂದರ, ನೀನೆಷ್ಟೋ ಮನೋಹರ, ನೀನೆಷ್ಟೋ ಒಳ್ಳೆವ. ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ. ಓ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಸ್ವಾಮಿ, ಪಾಪಿಯಾದ ನನ್ನ ಪ್ರೀತಿ ಬಾಡಿ ಹೊರಗೆ ಬಂದ ದೇವರೇ, ನಿನಗೆ ಸ್ತೋತ್ರವಾಗಲಿ. ನಿನಗೆ ಸಾವಿರಾರು ಸ್ತೋತ್ರಗಳು ಕರ್ತನೆ. ನೀವು ಎಷ್ಟು ಉಪಕಾರ ನಮ್ಮ ಜೊತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳೋಣ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್, ವಿ ಪ್ರೈಸ್ ಯು. ಪಾಪಿಯಾದ ನನ್ನನ್ನು ಹುಡುಕಿ ಬಂದು
ರಕ್ಷಿಸಿದ ಯೇಸುವೇ, ನಿನಗೆ ಸಾವಿರಾರು ಸ್ತೋತ್ರಗಳು. ಎಷ್ಟೊಂದು ಉಪಕಾರ ನೀನು ಮಾಡಿರುವೆ, ಯಾವುದನ್ನು ಸ್ಮರಿಸಲಿ, ಏನೆಂದು ನಾ ಸ್ತುತಿಸಲಿ. ಪಾಪಿಯಾದ ನನ್ನನ್ನು ಹುಡುಕಿ ಬಂದು ರಕ್ಷಿಸಿದ ಯೇಸುವೇ, ನಿನಗೆ ಸಾವಿರಾರು ಸ್ತೋತ್ರಗಳು. ಎಷ್ಟೊಂದು ಉಪಕಾರ ನೀನು ಮಾಡಿರುವೆ, ಯಾವುದನ್ನು ಸ್ಮರಿಸಲಿ, ಏನೆಂದು ನಾ ಸ್ತುತಿಸಲಿ, ಏನೆಂದು ನಾ ಸ್ತುತಿಸಲಿ. ಪ್ರಿಯ ನನ್ ಪ್ರಿಯ ನನ್ ಪ್ರಿಯ ಯೇಸು, ನೀನೆಷ್ಟೋ ಸುಂದರ, ನೀನೆಷ್ಟೋ ಮನೋಹರ, ನೀನೆಷ್ಟೋ ಒಳ್ಳೆವ. ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ. ಎಲ್ಲರೂ ಒಟ್ಟಾಗಿ ಸೇರಿ ದೇವಾದಿ ದೇವನಿಗೆ, ರಾಜ್ಯಾದಿ ರಾಜನಿಗೆ ಸ್ತೋತ್ರ ಮಾಡೋಣ. ಆತನು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆದನ್ನೇ ಮಾಡುವ ದೇವರಾಗಿದ್ದಾನೆ. ಹೌದು, ಕಷ್ಟ ಸಂಕಟಗಳಲ್ಲಿ ನಾವು ಕುಯ್ದುಕೊಳ್ಳುವಾಗ ನಮ್ಗೆ ಹತ್ತಿರವಾಗಿದ್ದು ನಮಗೆ ಸಹಾಯ ಮಾಡುವ ದೇವರು, ನಮ್ಮನ್ನು ಕನಿಕರಿಸುವ ದೇವರು, ನಮ್ಮನ್ನು ಅದ್ಭುತ ಮಾಡುವ ದೇವರು, ನಿನ್ನ ಪ್ರಸನ್ನ ನಮ್ಮ ನೋಡಿ ಎಂಬುದಾಗಿ ದೇವರು. ಹಲ್ಲೆಲೂಯಾ. Oh, thank you, Jesus. We worship you, Lord. We praise you, Jesus. Jesus, hallelujah. Thank you, Lord Jesus. ಕಷ್ಟ ಸಂಕಟದಲ್ಲಿ ಕರ್ತನಿಗೆ ಕೂಗಲು ಹತ್ತಿರವಾದನು, ನನ್ನ ಜೀವಕ್ಕೆ ಜೀವವಾದನು. ಪ್ರಸನ್ನ ಮುಖದಿಂದ ನನ್ನನ್ನು ನೋಡಿದ ಹಿರಿಯ ಹರುಷದ ಮನಲಾದನು, ನನ್ನ ನೋವನ್ನು ಮರೆಸಿದನು, ನನ್ನ ನೋವನ್ನು ಮರೆಸಿದನು. ಕಷ್ಟ ಸಂಕಟದಲ್ಲಿ ಕರ್ತನಿಗೆ ಕೂಗಲು ಹತ್ತಿರವಾದನು, ನನ್ನ ಜೀವಕ್ಕೆ ಜೀವವಾದನು. ಪ್ರಸನ್ನ ಮುಖದಿಂದ ನನ್ನನ್ನು ನೋಡಿದ ಹಿರಿಯ ಹರುಷದವನಲಾದನು, ನನ್ನ ನೋವನ್ನು ಮರೆಸಿದನು, ನನ್ನ ನೋವನ್ನು ಮರೆಸಿದನು. ಪ್ರಿಯ ನನ್ ಪ್ರಿಯ ನನ್ ಪ್ರಿಯ, ನೀನೆಷ್ಟೋ ಸುಂದರ, ನೀನೆಷ್ಟೋ ಮನೋಹರ, ನೀನೆಷ್ಟೋ ಒಳ್ಳೆವ. ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ನಿನ್ನ ಮಾತುಗಳು, ನಿನ್ನ ವಾಕ್ಯಗಳು ನನ್ನ ಎಲುಬಿಗೆ ಒಂದು ಸಾರವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳೋಣ ಪ್ರಿಯರೇ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಯು ಲಾರ್ಡ್. ನನಗೆ ದೊರೆತ ನಿನ್ನ ಮಾತುಗಳು ಆಹಾರ ಮಾಡಿಕೊಂಡೇ, ನನ್ನ ಎಲುಬಿಗೆ ಸಾರವಾಯಿತು. ಹೊಗಳಿಕೊಳ್ಳಲು ಏನೂ ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯೇ. ನೀ ನನ್ನ ಬಾಳಿನ ಭಾಗ್ಯವು, ನನಗೆ ದೊರೆತ ನಿನ್ನ ಮಾತುಗಳು ಆಹಾರ ಮಾಡಿಕೊಂಡೇ, ನನ್ನ ಎಲುಬಿಗೆ ಸಾರವಾಯಿತು. ಹೊಗಳಿಕೊಳ್ಳಲು ಏನೂ ಇಲ್ಲಪ್ಪ, ಎಲ್ಲ ನಿನ್ನ ಕೃಪೆಯು. ನೀ ನನ್ನ ಬಾಳಿನ ಭಾಗ್ಯವು, ನೀ ನನ್ನ ಬಾಳಿನ ಭಾಗ್ಯವು. ಪ್ರಿಯ ನನ್ ಪ್ರಿಯ ನನ್ ಪ್ರಿಯ ಯೇಸು, ನೀನೆಷ್ಟೋ ಸುಂದರ, ನೀನೆಷ್ಟೋ ಮನೋಹರ, ನೀನೆಷ್ಟೋ ಒಳ್ಳೆವ. ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ. ಪ್ರಿಯ ನನ್ ಪ್ರಿಯ ನನ್ ಪ್ರಿಯ ಯೇಸು, ನೀನೆಷ್ಟೋ ಸುಂದರ, ನೀನೆಷ್ಟೋ ಮನೋಹರ, ನೀನೆಷ್ಟೋ ಒಳ್ಳೆವ. ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ, ನನ್ನ ಬಾಳೆ ಬಂಗಾರ. ಹಲ್ಲೆಲೂಯಾ.
ಸ್ತೋತ್ರ ದೇವರೇ. ದೇವರಿಗೆ ಸ್ತೋತ್ರವಾಗಲಿ. ಎಡೆಬಿಡದೆ ದೇವರನ್ನ ಸ್ತುತಿಸೋಣ, ಆತನ ನಾಮವನ್ನು ಘನಪಡಿಸೋರಾಗಿರೋಣ. ಆತ ಮಾಡುವಂತ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರ, ಘನತೆ, ಮಾನ, ಮಹಿಮೆ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ದೇವರಿಗೆ ಎಡೆಬಿಡದೆ ನಾವು ಆರಾಧನೆ ಮಾಡೋಣ, ಆತನ ಸ್ತುತಿಸೋಣ. ಆತ ಮಾಡುವಂತ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ, ಘನತೆ, ಮಾನ, ಮಹಿಮೆ ಉಂಟಾಗಲಿ. ಈಗ ಈ ಒಂದು ರಾತ್ರಿ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ಬಂದಿರೋ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವಾದಿ ದೇವನಿಗೆ ಸ್ತೋತ್ರ ಮಾಡಿ ಆತನ ನಾಮವನ್ನು ಘನಪಡಿಸೋರಾಗಿರೋಣ. ಹಲ್ಲೆಲೂಯಾ. ಅದು ಸ್ವಾಮಿ, ನೀನು ಸುಂದರನು, ನೀನು ಮನೋಹರನು. ಈ ಸಮಯದಲ್ಲಿ ನಜರೇತಿನ ನನ್ನ యేసయ్య ನನ್ನ ಕೂಗಿಗೆ ಕಿವಿಗೊಡೆ ಎಂಬುದಾಗಿ ಹಾಡನಾಡುತ್ತ ದೇವರು ನಮ್ಮನ್ನು ಘನಪಡಿಸುತ್ತಾರೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಬಂದಿರುವ ಎಲ್ಲರೂ ಒಟ್ಟಾಗಿ ಸೇರಿ ದೇವಾದಿ ದೇವನಿಗೆ, ರಾಜಾದಿ ರಾಜನಿಗೆ, ಸರ್ವಶಕ್ತನ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋರಾಗಿರೋಣ. ಆತನ ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ, ಘನತೆ, ಮಾನ, ಮಹಿಮೆಯನ್ನು ಸಲ್ಲಿಸೋರಾಗಿರೋಣ. ಹಲ್ಲೆಲೂಯಾ. ಓ ಕರ್ತನೇ, ಇವತ್ತು ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಆತನ ನಾಮವನ್ನು ಘನಪಡಿಸಿ ಆತನ ಸ್ತುತಿಸಿ ಆತನ ನಾಮವನ್ನು ಘನಪಡಿಸೋರಾಗಿರೋಣ. ಪ್ರಿಯರೇ, ಹಲ್ಲೆಲೂಯಾ. ಸ್ತೋತ್ರ ಕರ್ತನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಎಡೆಬಿಡದೆ ಆರಾಧನೆ ಮಾಡೋಣ, ಆತನ ಸ್ತುತಿಸೋಣ, ಆತನ ನಾಮವನ್ನು ಘನಪಡಿಸೋರಾಗಿರೋಣ. ಪ್ರಿಯರೇ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರವಾಗಲಿ. ನಜರೇತಿನ ನನ್ನ యేసయ్య ನನ್ನ ಕೂಗಿಗೆ ಕಿವಿಗೊಡೆಯ. ನಜರೇತಿನ ನನ್ನ యేసయ్య ನನ್ನ ಕೂಗಿಗೆ ಕಿವಿಗೊಡೆಯ. ಗೋಡಂದ ಕಾಲದಲ್ಲಿ ಕತ್ತಲಿಲ್ಲದಂತ ನನ್ನ, ಈಗ ಹೌದು ಈ ಲೋಕದಲ್ಲಿ ಯಾರು ಕೂಡ ಬೇಡವಂತ ನನ್ನನ್ನ ಯೇಸು ಕ್ರಿಸ್ತನ ಹುಡುಕಿ ಬಂದು ರಕ್ಷಣೆ ಮಾಡಿದ ಪ್ರಿಯರದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ. ನೀನು ಹುಡುಕಿ ಬಂದು ರಕ್ಷಣೆ ಮಾಡಿದ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓ ನಿನಗೆ ಮಾತ್ರ ಮಹಿಮೆ, ನಿನಗೆ ಮಾತ್ರ ಮಹಿಮೆ. ಘೋರಂಧಕಾರದ ಕತ್ತಲೆಯಲ್ಲಿ ಕುರುಡನಾಗಿ ನಾ ಕುಳಿತಿರುವೆ. ಘೋರಂಧಕಾರದ ಕತ್ತಲೆಯಲ್ಲಿ ಕುರುಡನಾಗಿ ನಾ ಕುಳಿತಿರುವೆ. ಪ್ರೀತಿಸು ಪ್ರೀತಿಸು, ದೃಷ್ಟಿಸು ದೃಷ್ಟಿಸು, ದಯಾ ಸಾಗರನೇ ದಯೆ ತೋರು. ದಯಾ ಸಾಗರನೇ ದಯೆ ತೋರು. ನಜರೇತಿನ ನನ್ನ యేసయ్య ನನ್ನ ಕೂಗಿಗೆ ಕಿವಿಗೊಡೆಯ. ಜಲರಾಶಿಯನ್ನು ಮುಚ್ಚಿಕೊಳ್ಳಲು ಕರ್ತನೆ ಪ್ರಾಣಾಪಾಯವನ್ನು ಕಾಪಾಡಿದ್ದೀರಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳೋಣ. ಪ್ರಿಯರೇ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರವಾಗಲಿ. ಓ ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ ಎಂಬುದಾಗಿ ದೇವರಿಗೆ ಮಹಿಮೆ ಸಲ್ಲಿಸೋರಾಗಿರೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ. ಓ ನಿನಗೆ ಮಾತ್ರ ಮಹಿಮೆ, ನಿನಗೆ ಮಾತ್ರ ಮಹಿಮೆ, ನಿನಗೆ ಮಾತ್ರ ಆರಾಧನೆ ಯೇಸುವೇ. ಸ್ತೋತ್ರವಾಗಲಿ. ಜಲರಾಶಿಯು ನನ್ನ ಮುತ್ತಿಕೊಳ್ಳಲು ಪ್ರಾಣಾಪಾಯದಿಂದ ನಡುಗುತ್ತಿರುವೆ. ಜಲರಾಶಿಯು ನನ್ನ ಮುತ್ತಿಕೊಳ್ಳಲು ಪ್ರಾಣಾಪಾಯದಿಂದ ನಡುಗುತ್ತಿರುವೆ. ಉದ್ಧರಿಸು ಮೇಲಕ್ಕೆತ್ತು, ಉದ್ಧರಿಸು ಮೇಲಕ್ಕೆತ್ತು. ದಯಾ ಸಾಗರನೇ ದಯೆ ತೋರು. ಕರುಣ ಸಾಗರನೇ ಕರುಣಿಸು. ನಜರೇತಿನ ನನ್ನ యేసయ్య ನನ್ನ ಕೂಗಿಗೆ ಕಿವಿಗೊಡೆಯ. ಯೇಸುವೇ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಮ್ಮನ್ನು ನಿನ್ನ ಪ್ರಕಾರ ಆಮೆನ್ ಆಮೆನ್ ಆಮೆನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪಾತ್ರೆಯಾಗಿ ಉಪಯೋಗಿಸಿಕೋ ದೇವರೇ. ಆಮೆನ್ ಆಮೆನ್. ಸ್ತೋತ್ರವಾಗಲಿ ದೇವರೇ. ಸ್ತೋತ್ರ, ಮಹಿಮೆ ಯೇಸುವಿಗೆ ಮಹಿಮೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರವಾಗಲಿ. ನೀನಾಗಿರುವೆ ಯೇಸಯ್ಯ. ಕುಂಬಾರನು ನೀನಾಗಿರುವೆ ಯೇಸಯ್ಯ. ಜೇಡಿ ಮಣ್ಣು ನಾನಾಗಿರುವೆ ಯೇಸಯ್ಯ. ಕುಂಬಾರನು ನೀನಾಗಿರುವೆ ಯೇಸಯ್ಯ. ಜೇಡಿ ಮಣ್ಣು ನಾನಾಗಿರುವೆ
ಇರುವೆ ಏಸಯ್ಯ. ರೂಪಿಸು 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 ಅಂದದ ಪಾತ್ರೆಯಾಗಿ ರೂಪಿಸು, ಚಂದದ ಪಾತ್ರೆಯಾಗಿ ರೂಪಿಸು. ನಜರೇತಿನ ನನ್ನೇಸಯ್ಯ. ಎಲ್ಲರೂ ಒಟ್ಟಾಗಿ ಯೇಸುವಿಗೆ ಆರಾಧನೆ ಮಾಡುವವರಾಗಿರ್ತಾರೆ, ಸ್ತುತಿಸುವವರಾಗಿರ್ತಾರೆ, ನಮ್ಮನ್ನು ಘನಪಡಿಸುವವರಾಗಿರೋಣ. ನಜರೇತಿನ ನನ್ನೇಸಯ್ಯ, ನನ್ನ ಕೂಗಿಗೆ ಕಿವಿಗೋಳಯ್ಯ. ಹೌದು ಪ್ರಿಯ, ಸದಾಕಾಲಿನ ಜೊತೆಲಿರುವಂತಹ ಆಸೆಯಾಗಿದೆ ದೇವರೇ. ಅಪ್ಪ ಹೌದು, ನಿನ್ನೊಟ್ಟಿಗೆ ಯಾವಾಗಲೂ ಜೀವಿಸುವಂತ ಆಸೆ ಆಗಿದೆ. ನನಗೆ ಸಹಾಯ ಮಾಡಿ ಎಂಬುದಾಗಿ ಹೇಳೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನನ್ನು ಆರಾಧಿಸುತ್ತೇವೆ, ನಮ್ಮನ್ನು ಘನಪಡಿಸುವವರಾಗಿದ್ದೇವೆ ಕರ್ತನೇ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಸದಾ ಕಾಲ ನಿನ್ನ ಜೊತೆಯಲ್ಲೇ ಬದುಕಲು ಅಪಾರ ಆಸೆಯು ನನಗಾಗಿದೆ ಏಸಯ್ಯ. ಸದಾ ಕಾಲ ನಿನ್ನ ಜೊತೆಯಲ್ಲೇ ಬದುಕಲು ಅಪಾರ ಆಸೆಯು ನನಗಾಗಿದೆ ಏಸಯ್ಯ. ಜೀವಂತ್ಯ ದಿನವೆಲ್ಲ, ಜೀವಂತ್ಯ ದಿನವೆಲ್ಲ ನಿನ್ನೊಂದಿಗೆ ನಡೆಯಲು ಕೃಪೆ ತೋರು, ನಿನ್ನೊಂದಿಗೆ ನಡೆಯಲು ಕೃಪೆ ತೋರು. ನಜರೇತಿನ ನನ್ನೇಸಯ್ಯ, ನನ್ನ ಕೂಗಿಗೆ ಕಿವಿಗೋಡೆಯ. ನಜರೇತಿನ ನನ್ನೇಸಯ್ಯ, ನನ್ನ ಕೂಗಿಗೆ ಕಿವಿಗೋಡೆಯ. ಹೌದು ಪ್ರಿಯರೇ, ನಾವು ಯೇಸುವನ್ನು ಕೂಗಿಕೊಳ್ಳುವಾಗ ನಮ್ಮ ಸ್ವರವನ್ನು ಕೇಳುವ ದೇವರಾಗಿದ್ದಾನೆ. ಇವತ್ತು ಯಾವ ಕಷ್ಟದಲ್ಲಿ, ಯಾವ ಸಮಸ್ಯೆಯಲ್ಲಿ, ಯಾವ ರೀತಿಯಂತ ಕಷ್ಟದಲ್ಲಿ ಬಂದಿದೆಯೋ, ಇವತ್ತು ದೇವರಿಗೆ ಕೂಗಿಕೊಳ್ಳುವಾಗ, ಯೇಸು ಕ್ರಿಸ್ತನಿಗೆ ಕೂಗಿಕೊಳ್ಳುವಾಗ ನಿಜವಾಗ್ಲೂ ದೇವರು ನಿನಗೆ ಸಹಾಯ ಮಾಡುವವನಾಗಿದ್ದಾನೆ, ನಿನಗೆ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ನಿನ್ನ ಕೂಗನ್ನ, ನಿನ್ನ ಸ್ವರವನ್ನು ಕೇಳಿ ನಿನಗೆ ಸಹಾಯ ಮಾಡಿ ಆಶೀರ್ವದಿಸಿ ಅದ್ಭುತವಾದ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಇವತ್ತು ದೇವರ ಸಮ್ಮುಖದಲ್ಲಿ ಬಂದಿರುವಾಗ ಈ ಸಾಯಂಕಾಲದ ವೇಳೆ ದೇವರಿಗೆ ಹೇಳುತ್ತಿರೋ, ದೇವರೇ ನಾನು ನಿನ್ನನ್ನು ಮಾತ್ರ ಪ್ರೀತಿ ಮಾಡ್ತೇನೆ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ ಎಂಬುದಾಗಿ ದೇವರಿಗೆ ಎಡೆಬಿಡದೆ ಆರಾಧನೆ ಮಾಡುತ್ತಾ ಆತನ ಸ್ತುತಿಸೋಣ, ಆತನ ನಾಮವನ್ನು ಘನಪಡಿಸುವವರಾಗಿರೋಣ. ಹಾಲೆಲೂಯಾ. ಓಕೆ, ಈ ಸಮಯದಲ್ಲಿ ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ ಎಂಬುದಾಗಿ ಹಾಡನಾಡ್ತಾ ದೇವರು ನಮ್ಮನ್ನು ಘನಪಡಿಸುವವರಾಗಿರೋಣ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರವಾಗಲಿ. ಕೃಪೆಗಳ ದೇವರು, ಆತನ ಕನಿಕರುಳ್ಳ ದೇವರಾಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡುವವರಾಗಿರೋಣ ಪ್ರಿಯರೇ. ಹಾಲೆಲೂಯಾ. ಎಲ್ಲರೂ ಕೂಡ ದೇವರಿಗೆ ಚಪ್ಪಳ ತೊಡುತ್ತಾ ಆತನ ಆರಾಧನೆ ಮಾಡೋಣ, ಆತನ ನಾಮವನ್ನು ಘನಪಡಿಸುವವರಾಗಿರೋಣ. ಹಾಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್. ಸ್ತೋತ್ರವಾಗಲಿ. ಓ ಮಹಿಮೆಗಳ ದೇವರೇ, ನಿನಗೆ ಸ್ತೋತ್ರ ಬದಲಾಗೋಣ, ಆತನ ನಾಮವನ್ನು ಘನಪಡಿಸುವವರಾಗಿರೋಣ ಪ್ರಿಯರೇ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓ ನಿನಗೆ ಮಹಿಮೆ. ಎಲ್ಲರೂ ಒಟ್ಟಾಗಿ ಸೇರಿ ದೇವರಿಗೆ ಆರಾಧನೆ ಮಾಡೋಣ. ಹಾಲೆಲೂಯಾ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ, 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 ಹಾಲೆಲೂಯಾ ನನ್ನೇಸು ರಾಜ. ಹಾಲೆಲೂಯಾ, 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 ಹಾಲೆಲೂಯಾ ನನ್ನೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹೌದು ಪ್ರಿಯರೇ, ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹೌದು ಪ್ರಿಯರೇ, ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಯಾವಾಗಲೂ ಇರುವ ದೇವರಾಗಿದ್ದಾನೆ.
ನನ್ನ ಜೊತೆಯಲ್ಲಿರುವ ದೇವರು ಯೆಹೋವ ಶಮ್ಮ ದೇವರಾಗಿದ್ದಾನೆ. ಅವರೇ ಜೀವನ ಕೋಟೆಯಾಗಿದ್ದಾನೆ. ನಮ್ಮ ಜೀವನದ ಪ್ರತಿಯೊಂದು ಸಂಗತಿಯನ್ನು ಸಾಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈಗ ಪ್ರಿಯ ಸಹೋದರ ಸಹೋದರಿ, ಈ ದೇವರ ಸಮ್ಮುಖದಲ್ಲಿ ಬಂದಿರುವಾಗ, ಈ ದೇವರ ಆರಾಧನೆ ಮಾಡುತ್ತಿರುವಾಗ ದೇವರು ನಿನ್ನೆಲ್ಲ ಕೊರತೆಗಳನ್ನು ನೀಗಿಸುವ ದೇವರಾಗಿದ್ದಾನೆ. ದೇವರಿಗೆ ಎಡೆಬಿಡದ ಆರಾಧನೆ ಮಾಡೋಣ, ಆತ ನಮ್ಮನ್ನು ಘನಪಡಿಸೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಾಲೆಲೂಯಾ ಹಾಲೆಲೂಯಾ ಆಮೆನ್. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ. ಸ್ತೋತ್ರವಾಗಲಿ. ನನ್ನ ಎಲ್ಲ ಜೀವನ ನೀಡುವ ದೇವರಿಗೆ ನಿನಗೆ ಸ್ತೋತ್ರವಾಗಲಿ. ನನ್ನ ಎಲ್ಲ ರೀತಿಯ ಅಪಜಯವನ್ನು ಬಿಡುಗಡೆ ಮಾಡಿ ನಮಗೆ ಜೀವನ ಕೊಡುವ ದೇವರಾಗಿದ್ದಾನೆ. ಆತ ನಿಶ್ಚಯ ದೇವರಾಗಿದ್ದು ಎಲ್ಲ ಮಾರ್ಗದಲ್ಲಿ ಸಂಗಡಿದ್ದು ನಮ್ಮ ನಡೆಸುವ ದೇವರಾಗಿರುವುದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಓ ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಹಾಲೆಲೂಯಾ. ಎಲ್ಲ ಜೀವನ ನೀಡಿದರೆ ಯೆಹೋವ ನಿಶ್ಚಯ ದೇವರು. ಥ್ಯಾಂಕ್ ಯು ಜೀಸಸ್. ಎಲ್ಲ ಜಯವು ನೀಡಿದರು ಯೆಹೋವ ನಿಶ್ಚಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಎಲ್ಲ ಜಯವು ನೀಡಿದರು ಯೆಹೋವ ನಿಶ್ಚಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಹಾಲೆಲೂಯಾ ಹಾಲೆಲೂಯಾ. ಎಲ್ಲರೂ ವರ್ಷ ಮಾಡೋಣ. ಹಾಲೆಲೂಯಾ 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 ನನ್ನ ಯೇಸು ರಾಜ. Hallelujah, hallelujah, glory. We worship you, Jesus. We glorify your name, Lord Jesus. Hallelujah. Yesu Raja. Oh, ribala madhura baba shandira la baba. Oh, shikidira andala la gura rama shikidira la madhura baba. Hallelujah. ನನ್ನ ಅಗತ್ಯಗಳನ್ನು ಪೂರೈಸುವ ದೇವರು ಯೆಹೋವ ಹಿರಿಯಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಎಲ್ಲವನ್ನು ನೋಡಿಕೊಳ್ಳುವ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ. Thank you Jesus. Amen, amen. Thank you Holy Spirit. Thank you Jesus. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಹಿರಿಯ ದೇವರು, ಎಲ್ಲ ನನ್ನ ನೋಡಿಕೊಳ್ಳುವ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಹಿರಿಯ ದೇವರು, ಎಲ್ಲ ನನ್ನ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲರೂ ಒಟ್ಟಾಗಿ ದೇವರಿಗೆ ಆರಾಧನೆ ಮಾಡೋಣ. ಆತ ನಮ್ಮನ್ನು ಘನಪಡಿಸುವವರಾಗಿರೋಣ. ಆತನು ಮಾತ್ರ ಎಲ್ಲ ಮಹಿಮೆಗೆ ಎಲ್ಲ ಘನತೆಗೆ ಈಗಿನ ದೇವರಾಗಿದ್ದಾನೆ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಮಾಡಿದಂತೆಲ್ಲ ಅದ್ಭುತ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಘನತೆ ಸಲ್ಲಿಸುವರಾಗಿರೋಣ.
ಈ ಸಮಯದಲ್ಲಿ ಈ ಒಂದು ಫೇಸ್ಬುಕ್ ಲೈವ್ ಮೂಲಕವಾಗಿ ಜಾಯ್ನ್ ಆಗಿರುವಂತಹ ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ವಂದನೆ ಸಲ್ಲಿಸ್ತಾ ಇದ್ದೇನೆ. ಬ್ರದರ್ ಅನಿಲ್ SP ಅವರಿಗೆ ವಂದನೆಗಳು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ವಿತ್ ಅಸ್. ರೋನಿ ಲಾರೆನ್ಸ್ ಎಂಬುದಾಗಿ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನಲ್ಲಿ ನಾವು ಸ್ವಾಗತ ಮಾಡೋರಾಗಿದೆ ಬ್ರದರ್. ತಿಪ್ಪೇರುದ್ರಪ್ಪ ಶಿವಾನಿ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನಲ್ಲಿ ನಾವು ನಿಮಗೆ ಸ್ವಾಗತ ಮಾಡೋರಾಗಿದ್ದೇವೆ. ಮಹಂತೇಶ್ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. ರವಿ ಮಾಲಾರ್ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನಲ್ಲಿ ಒಂದು ಲೈವ್ ಗೆ ಸ್ವಾಗತ ಮಾಡೋರಾಗಿದ್ದೇವೆ. ಮಾದೇವಲಪ್ಪ ಚಲವಾದಿ ನಿಮ್ಮನ್ನು ಸಹ ಯೇಸು ಕ್ರಿಸ್ತನಲ್ಲಿ ನಾವು ಈ ಒಂದು ಲೈವ್ ಗೆ ನಾವು ಸ್ವಾಗತ ಮಾಡೋರಾಗಿದ್ದೇವೆ. ಥಾಮಸ್ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನಲ್ಲಿ ನಾವು ಈ ಒಂದು ಲೈವ್ ಗೆ ಸ್ವಾಗತ ಮಾಡೋದು. ಲೋಕೇಶ್ ಬ್ರದರ್ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನಲ್ಲಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಹೇಮಲತಾ ಸಿಸ್ಟರ್ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನಲ್ಲಿ ಸ್ವಾಗತ ಮಾಡೋರಾಗಿದ್ದೇವೆ. ಪಾಸ್ಟರ್ ಭಾಸ್ಕರ್ ಅವರೇ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನಲ್ಲಿ ನಾವು ಸ್ವಾಗತ ಮಾಡೋರಾಗಿದ್ದೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯಮಾಡಿ ನೀವು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ರಿ. ಈ ಒಂದು ಆರಾಧನೆಯನ್ನು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ದೇವರ ಆರಾಧನೆ ಮಾಡ್ಲಿಕ್ಕೆ ಆಗುವಂತೆ ನಾವು ಇದನ್ನು ಶೇರ್ ಮಾಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ಹಾಲೆಲೂಯಾ, ಸ್ತೋತ್ರವಾಗಲಿ. ಆತನ ಪ್ರೀತಿ ಮಾಡುವ ದೇವರು, ಆತನ ಜೀವಳ ದೇವರು, ಆತನ ಜೀವಿಸುವ ದೇವರಾಗಿರುವುದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನ ಘನತೆಗಳನ್ನ ಸಲ್ಲಿಸುತ್ತಾ ಆತನ ನಾಮನ ಘನಪಡಿಸುವರಾಗಿರೋಣ ಪ್ರಿಯರೇ. ಹಾಲೆಲೂಯಾ. ಈ ಸಮಯದಲ್ಲಿ ನಿನ್ನಂತ ದೇವರು ಯಾರಿಲ್ಲ, ನಿನ್ನಾಗೆ ಪ್ರೀತಿ ಮಾಡೋರು ಯಾರಿಲ್ಲ ಎಂಬುದಾಗಿ ಆಡನಾಡ್ತಾ ದೇವರು ನಮ್ಮನ್ನು ಘನಪಡಿಸುವರಾಗಿರೋಣ ಪ್ರಿಯರೇ. ಹಾಲೆಲೂಯಾ. ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನೀನು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಎಂಬುದಾಗಿ. ಹೌದು ಸ್ವಾಮಿ, ನಿನಗೆ ಪ್ರೀತಿ ಮಾಡೋರು ಯಾರಾದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸೋರಾಗಿದೆ. ಎಲ್ಲರೂ ಒಟ್ಟಾಗಿ ಸೇರಿ ದೇವರಿಗೆ ಆರಾಧನೆ ಮಾಡೋಣ, ಆತನ ನಾಮವನ್ನು ಘನಪಡಿಸೋರಾಗಿರೋಣ. ಹಾಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್. ವಿ ವರ್ಷಿಪ್ ಯು, ವಿ ಪ್ರೈಸ್ ಯು, ವಿ ಹಾನರ್ ಯು ಜೀಸಸ್. ಯಾರು ಒಂದು ಲೈವ್ ಅಲ್ಲಿ ಬಂದಿದ್ದಾರೆ ಪ್ರತಿಯೊಬ್ಬರ ಮುಟ್ಟಿ ಆಶೀರ್ವಾದ ಮಾಡು, ಪ್ರತಿಯೊಬ್ಬರ ಮುಟ್ಟಿ ಆಶೀರ್ವಾದ ಮಾಡು, ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯಾ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಎಲ್ಲರೂ ಒಟ್ಟಾಗಿ ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. Hallelujah, ಸ್ತೋತ್ರ. Thank you Lord Jesus. Amen. Amen. ಪಾಪದ ಮರಣದಲ್ಲಿದ್ದಂತೆ ನನ್ನ ಸ್ವಾಮಿ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದಿ, ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ನಿನ್ನ ಕೃಪೆ ಶಾಶ್ವತವಾದದ್ದು, ನಿನ್ನ ಶಾಶ್ವತ ಕೃಪೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ ಅಂತ ಹೇಳೋಣ. Hallelujah. Thank you Jesus. We worship you, we praise you, we honor you Jesus. Hallelujah. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಆಮೆನ್. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನನ್ನ ಜೀವಿತನ ಸಂಪೂರ್ಣವಾಗಿ ತಿಳಿದುಕೊಂಡಿರುವ ದೇವರು ಆತನಾಗಿದ್ದಾನೆ ಪ್ರಿಯರೇ. ನನ್ನ ಜೀವಿತದ ಎಲ್ಲ ಸಂಗತಿ ಆತನ ಬಲ್ಲಂತ ದೇವರಾಗಿದ್ದಾನೆ. ನಿನ್ನ ಕುರಿತಾಗಿ, ನಿನ್ನ ಮಕ್ಕಳ ಕುರಿತಾಗಿ, ನಿನ್ನ ಜೀವಿತದ ಕುರಿತಾಗಿ, ನಿನ್ನ ಕುಟುಂಬದ ಕುರಿತಾಗಿ ಎಲ್ಲವನ್ನ ಆತನ ಬಲ್ಲಂತ ದೇವರಾಗಿದ್ದಾನೆ. ದೇವರೇ ನಿನಗೆ ಸ್ತೋತ್ರವಾಗಲಿ. ನನ್ನ ಜೀವಿತ ಎಲ್ಲವನ್ನು ಹಿತಕರವಾಗಿ ಮಾಡ್ತಿದ್ದಕ್ಕಾಗಿ ಸ್ತೋತ್ರ.
ಹೋಗಿ ವರ್ಷಿಪ್ ಯು ಲಾರ್ಡ್. ನನ್ನ ಜೀವಿತ ಎಲ್ಲ ಒಳ್ಳೆದಾಗಿ ಮಾಡ್ತಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ನೀನು ಮಾಡುವಂತೆಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ ದೇವರೇ. Thank you Jesus. We worship you. We praise you. We honor you Jesus. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಾಯ ನನ್ನ ಬಂಡೆ ನೀವೇ యేసయ్య, ನನ್ನ ಸಾಯ ನನ್ನ ಬಂಡೆ ನೀವೇ యేసయ్య. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹೌದು ಪ್ರಿಯರೇ, ಯೇಸುವಿನ ಹಾಗೆ ನಮ್ಮನ್ನು ಪ್ರೀತಿ ಮಾಡೋದು ಯಾರಿಲ್ಲ ಈ ಲೋಕದಲ್ಲಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಘನತೆಗಳನ್ನ ಸಲ್ಲಿಸುತ್ತಾ ಆತ ನಮ್ಮನ್ನು ಘನಪಡಿಸುವರಾಗಿರೋಣ ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ರಾತ್ರಿ ವೇಳೆಯಲ್ಲಿ ದೇವರ ಸನ್ನಿಧಿಗೆ ಬಂದಿರುವಾಗ ನಾವು ಸಂಪೂರ್ಣವಾಗಿ ನಮ್ಮ ಪ್ರಾಣ ಆತ್ಮ ಶರೀರಗಳನ್ನ ಸಜೀವ ಯಜ್ಞದ ಹೋಮವಾಗಿ ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡುವರಾಗಿರೋಣ. ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ಬಂದಿರುವಂತಹ ಪ್ರಿಯ ದೇವ ಜನರೇ, ಈಗ ಪ್ರಿಯ ದೇವ ಜನರೆಲ್ಲರೂ ಒಟ್ಟಾಗಿ ಸೇರಿ ಎಡಬಿಡದ ದೇವರಿಗೆ ಆರಾಧನೆ ಮಾಡುವರಾಗಿರೋಣ, ಆತನ ಸ್ತುತಿಸುವರಾಗಿರೋಣ, ಆತ ನಮ್ಮನ್ನು ಬೆಳಗ್ಗೆ ತಿಳಿಯುವರಾಗಿರೋಣ. ನೀವು ಆರಾಧನೆ ಮಾಡುತ್ತಿರುವಾಗಲೇ ದೇವರ ಶಕ್ತಿಯು, ದೇವರ ಬಲವು, ಪರಿಶುದ್ಧಾತ್ಮನ ಅಭಿಷೇಕವು ನಿಮ್ಮನ್ನ ಮುಟ್ಟುವಂತದಾಗಿದೆ, ನಿಮ್ಮ ಕುಟುಂಬವನ್ನು ತಾಕುವಂತದಾಗಿದೆ. ನಿಮ್ಮ ಜೀವಿತ ಎಲ್ಲ ಕಟ್ಟುಗಳನ್ನ ಯೇಸು ಸಂಪೂರ್ಣವಾಗಿ ಮುರಿದು ಬಿಸಾಕುವನಾಗಿದ್ದಾನೆ. ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಈಗ ದಂಗೆಳುವಂತ ಎಲ್ಲ ಸೈತಾನ ಕಟ್ಟುಗಳನ್ನ, ಎಲ್ಲ ದುರಾತ್ಮನ ಸೇನೆಗಳನ್ನ ಈಗಲೇ ನಜರೇತಿನ ಯೇಸುವಿನ ಸದೆಬಡಿವರಾಗಿದ್ದೇವೆ. ನಿನ್ನ ಮಕ್ಕಳಿಗೆ ಬಿಡುಗಡೆ ಉಂಟಾಗಲಿ, ಅವರ ಜೀವಿತದಲ್ಲಿ ಆಶೀರ್ವಾದ ಉಂಟಾಗಲಿ. ಈಗಲೇ ಯೇಸುವಿನಲ್ಲಿ ಕರ್ತನೆ ಅವರಿಗೆ ಆಶೀರ್ವಾದ ಬಿಡುಗಡೆ ಮಾಡುತ್ತಾ ಇದ್ದೇವೆ. ಅವರಿಗೆ ಅದ್ಭುತಗಳನ್ನ ಕರ್ತನೆ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಯಾರ್ಯಾರು ಇವತ್ತು ಫೇಸ್ಬುಕ್ ಲೈವ್ ಅನ್ನು ವಾಚ್ ಮಾಡ್ತಿದ್ದಾರೆ ಅವರ ಪ್ರತಿಯೊಬ್ಬರ ಜೀವಿತದಲ್ಲಿ ಈಗಲೇ ಪರಿಶುದ್ಧಾತ್ಮನ ಶಕ್ತಿಯು, ಪರಿಶುದ್ಧಾತ್ಮನ ಬಲವು, ಪರಿಶುದ್ಧಾತ್ಮನ ಅಭಿಷೇಕವು ಈಗಲೇ ಒಬ್ಬೊಬ್ಬರ ಮೇಲೆ ಇಳಿದು ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾರೆ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು, ಪ್ರತಿಯೊಬ್ಬರ ಮೇಲಿನ ಕರುಣೆಯನ್ನು ಚಾಚು ದೇವರೇ. ಅವರ ಜೀವಿತದಲ್ಲಿ ಎಲ್ಲ ಕಟ್ಟುಗಳನ್ನ ಈಗಲೇ ಯೇಸುವಿನ ಹೆಸರಲ್ಲಿ ಮುರಿಯುವವನಾಗಿದ್ದೇವೆ. ಅವರ ಜೀವಿತದಲ್ಲಿ ಬಿಡುಗಡೆಯನ್ನು ಘೋಷಿಸುವವರಾಗಿದ್ದೇವೆ. ಅವರ ಮುಟ್ಟಿರಿ ಸ್ವಾಮಿ, ಅವರ ಕುಟುಂಬ ಮುಟ್ಟಿ ಆಶೀರ್ವಾದ ಮಾಡುತ್ತೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಈಗ ಮಕ್ಕಳೇ, ನಿಮ್ಮನ್ನು ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ದೇವರು ತನ್ನ ಬಿಡುಗಡೆನ ಆತನು ಕೊಡುವವನಾಗಿದ್ದಾನೆ. ಇರುವಂತ ಎಲ್ಲ ರೋಗಗಳು, ಎಲ್ಲ ವ್ಯಾಧಿಗಳು, ಎಲ್ಲ ಸಾಲಗಳು, ಎಲ್ಲ ಸಮಸ್ಯೆಗಳು, ಎಲ್ಲ ಜಗಳ, ಎಲ್ಲ ಒಡನಾಟ, ಎಲ್ಲ ಹೊಟ್ಟೆ ಕಿಚ್ಚುಗಳು, ವಿರುದ್ಧವಾಗಿ ಜನರು ಮಾತಾಡಿಕೊಳ್ಳುವಂತ ಎಲ್ಲ ರೀತಿಯಂತ ಸಂಗತಿಗಳನ್ನ ಈಗಲೇ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಮುರಿಯುವವರಾಗಿದ್ದೇವೆ, ಯೇಸು ಕ್ರಿಸ್ತನಲ್ಲಿ ಶಪಿಸುವವರಾಗಿದ್ದೇವೆ. ಈಗಲೇ ದೇವರ ಶಕ್ತಿ ನಿನ್ನ ಕುಟುಂಬದ ಮೇಲೆ ಇಳಿದು ಬರುವಂತದ್ದಾಗಿದೆ. ಹಾಲೆಲೂಯಾ. ಹೊಂದಿಕೊಂಡ್ರೆ ದೇವರ ಶಕ್ತಿಯನ್ನ, ಹೊಂದಿಕೊಂಡ್ರೆ ದೇವರ ಬಿಡುಗಡೆಯನ್ನ ಈಗಲೇ ಯೇಸು ಕ್ರಿಸ್ತನಲ್ಲಿ ರಿಸೀವ್ ಬೈ ಫೇತ್, ರಿಸೀವ್ ಬೈ ಫೇತ್. ನಂಬಿಕೆ ಮೂಲಕವಾಗಿ ಈಗ ನೀವು ಆಶೀರ್ವಾದವನ್ನು ಹೊಂದಿಕೊಂಡ್ರೆ ಯೇಸು ನಾಮದಲ್ಲಿ we declare in the name of Jesus, Lord. Lord, we declare and confess the deliverance in the name of Jesus Christ of Nazareth, oh Father, Lord. You bless them, oh God, Lord. We bless them in the name of Jesus Christ of Nazareth. Hallelujah. ಅವರು ಮುಟ್ಟಿರಿ ಸ್ವಾಮಿ, ಅವರ ಆಶೀರ್ವಾದ ಮಾಡ್ರಿ. ಈಗಲೇ ದೇವರ ಶಕ್ತಿ ನಿಮ್ಮ ಕುಟುಂಬದ ಮೇಲೆ ಇಳಿದು ಬರ್ತಾ ಇದೆ, ನಿಮ್ಮ ಜೀವಿತದ ಮೇಲೆ ಇಳಿದು ಬರ್ತಾ ಇದೆ. ನಿಮ್ಮ ಜೀವಿತದಲ್ಲಿರುವಂತ ಎಲ್ಲ ರೀತಿಯಂತ ಈಗ ಮುರಿಯಲ್ಪಟ್ಟಂತ ಎಲ್ಲ ಜೀವಿತಗಳನ್ನ ಯೇಸು ಕ್ರಿಸ್ತನ ಪುನಃಸ್ಥಾಪನೆ ಮಾಡ್ತಾ ಇದ್ದಾನೆ. God is going to restore your life. Hallelujah. God is going to restore you everything you lost in your life. Hallelujah. Thank you, Lord Jesus. ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ ಕರ್ತನೆ. Oh, thank you, Lord Jesus. Hallelujah. ಕೊನೆಯದಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ದೇವರಿಗೆ ಆರಾಧನೆ ಮಾಡುವವರಾಗಿರೋಣ, ಆತ ನಾಮವನ್ನು ಘನಪಡಿಸುವವರಾಗಿರೋಣ. ಪ್ರೀತಿನೇ ಹಲ್ಲೆಲೂಯಾ, ಹಲ್ಲೆಲೂಯಾ. Thank you, Lord Jesus. ಓ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರ. ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿನಗೆ ಎಂಬುದಾಗಿ ಹಾಡನಾಡ್ತಾ ದೇವರು ನಮ್ಮನ್ನು ಘನಪಡಿಸುವವರಾಗಿರೋಣ. ಹಲ್ಲೆಲೂಯಾ.
ಸ್ತೋತ್ರ ರಕ್ಷಕನೇ ಯೇಸುವೇ, ನಿಮಗೆ ಮಹಿಮೆ. Thank you, Lord ಯೇಸುವೇ, ನಿಮಗೆ Jesus. ಮಹಿಮೆ. ರಾಜಾಧಿರಾಜನೇ, ಸ್ತೋತ್ರವಾಗಲಿ. ಅರಸನೇ ನಿಮಗೆ ಸ್ತೋತ್ರ. ಕೃಪೆಗಳ ದೇವರೇ ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧನೇ, ಪರಿಶುದ್ಧನೇ, ಕನಿಕರ ದೇವರೇ ನಿನಗೆ ಸ್ತೋತ್ರ. ಯೇಸುವೇ, ನೀನು ಪರಿಶುದ್ಧನಾದ Thank you, Lord Jesus. ಸ್ತೋತ್ರ. ನಿನ್ನನ್ನೇ ಪ್ರೀತಿ ಮಾಡುವ ತಂದೆ ತಾಯಿ ಯಾರು ಆಮೆನ್, ಇಲ್ಲ, ಆಮೆನ್, ಅದಕ್ಕಾಗಿ ಹಲ್ಲೆಲೂಯಾ. ಸ್ತೋತ್ರ. ಅಪ್ಪ, ನೀನು ಎಲ್ಲವೂ ಆಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ಅದಕ್ಕಾಗಿ ಸ್ತೋತ್ರ. ಕೊನೆಯೇ ಇಲ್ಲ. ಸ್ತೋತ್ರ ದೇವರೇ, ನಿನ್ನನ್ನು ಸ್ತುತಿಸ್ತೇವಪ್ಪ, ನಿನ್ನನ್ನು ಕೊಂಡಾಡ್ತೇವೆ, ನಿನ್ನನ್ನು ಮಹಿಮೆ ಪಡಿಸ್ತೇವೆ ಸ್ವಾಮಿ. ಮಹಿಮೆ ನಿನಗೆ ನನ್ನ ಕರಗಳೆತ್ತಿ ಎದ್ದು ನಿನ್ನನ್ನೇ ಆರಾಧಿಪೆ, ಸ್ತುತಿಗೆ ಯೋಗ್ಯನು. ಮಹಿಮೆ ನಿನಗೆ ನನ್ನ ಕರಗಳೆತ್ತಿ ಎದ್ದು ಅದ್ಭುತವ ಮಾಡುವೆ, ಹಾಗೆ ಯಾರು ಇಲ್ಲ, ಯೇಸುವಿನ ಹಾಗೆ ನಿನ್ನ ಹಾಗೆ ಯಾರು ಇಲ್ಲ. ನೀವು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ಯೇಸುವಿನ ಹಾಗೆ ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ ನಿನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ, ಸ್ತುತಿಗೆ ಯೋಗ್ಯನು. ಮಹಿಮೆ ನಿನಗೆ ನನ್ನ ಕರಗಳೆತ್ತಿ ಎಂದು ಎನ್ನ ಆರಾಧಿಪೆ, ನೀವು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಹಾಗೆ ಯಾರು ಇಲ್ಲ. ಹೌದು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಮಾಡೋರಾಗಿದ್ದೇವೆ ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ, ಸ್ತೋತ್ರ. ಈ ಒಂದು ಸಮಯದಲ್ಲಿ ಸ್ತೋತ್ರ ದೇವರೇ. ಹಲ್ಲೆಲೂಯಾ. ಯೇಸುವೇ, ಓ ನಿನಗೆ ಮಾತ್ರ ಆರಾಧನೆ ಯೇಸುವೇ, ನೀನು ಮಾಡಿದಂತ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗೆ ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ, ಸ್ತುತಿಗೆ ಯೋಗ್ಯನು. ಮಹಿಮೆ ನಿನಗೆ ಎಲ್ಲ ಮಹಿಮೆ ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ, ನೀವು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವು ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ಯೇಸುವಿನ ಹಾಗೆ ನಿನ್ನ ಹಾಗೆ ಯಾರು ಇಲ್ಲ. Yes, Lord. Yes, Lord. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರಿಲ್ಲ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾರೆ. ನೀವು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ಯೇಸಪ್ಪ. ನಿನ್ನ ಹಾಗೆ ಯಾರು ಇಲ್ಲ. ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಈ ಹಾಡನ್ನು ಹಾಡುತ್ತಿರುವಾಗಲೇ ಹೊಂದಿಕೊಳ್ಳಲು ಅದ್ಭುತವಾದ ಸ್ವಾಮಿ ಮಹಿಮೆ ಉಂಟಾಗಲಿ. Oh, we worship you, Lord Jesus. ದೇವರ ಬಲ ಇಳಿಯಲಿ.
ನಿನ್ನ ಹಾಗೆ ಯಾರಿಲ್ಲ ದೇವರ, ಅದಕ್ಕಾಗಿ ಸ್ತೋತ್ರ ಮಾಡುತ್ತಾರೆ. Hallelujah. ಹೌದು. ಪ್ರತಿಯೊಬ್ಬರ ಜೀವಿತದಲ್ಲಿ ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ ರಕ್ಷಕನೇ. ನಿನ್ನ ಹಾಗೆ ಯಾರು ಇಲ್ಲ ದೇವರೇ. Hallelujah. ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಹಾಗೆ ಯಾರಿಲ್ಲದಕ್ಕಾಗಿ ಸ್ತೋತ್ರ ಸಲ್ಲಿಸುವರಾಗಿದೆ. ನೀನು ಉನ್ನತ ಮಹೋನ್ನತನಾದ ದೇವರು, ಈ ಸರ್ವಶಕ್ತನ ದೇವರು. ಎಲ್ಲ ಕಟ್ಟುಗಳನ್ನು ಸಂಪೂರ್ಣವಾಗಿ ಮುರಿದಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುವರಾಗಿದೆ. ನಿನ್ನ ಮಕ್ಕಳಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅವರ ಜೀವಿತದಲ್ಲಿ ಆಶೀರ್ವಾದ ಉಂಟು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ದೇವರೇ. Hallelujah. We worship you Lord Jesus. ನಿನ್ನನ್ನು ಮಾತ್ರ ಸ್ತುತಿ ಮಾಡುವರಾಗಿದ್ದೇವೆ, ನಿನ್ನ ನಾಮವನ್ನು ಘನಪಡಿಸುವರಾಗಿದ್ದೇವೆ ಕರ್ತನೆ. ನೀನು ಮಾಡಿದಂತೆಲ್ಲ ಅದ್ಭುತ ಕಾರ್ಯಗಳಿಗಾಗಿ, ನೀನು ಮಾಡಿದಂತೆಲ್ಲ ಮಹಿಮೆಯ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ಪರಿಶುದ್ಧನು ಮಹೋನ್ನತನಾದ ದೇವರೇ, ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಈ ಒಂದು ರಾತ್ರಿ ವೇಳೆಯಲ್ಲಿ ಸ್ವಾಮಿ, ನಿನ್ನ ಮಕ್ಕಳ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನನ್ನು ಮಾತ್ರ ಸ್ತುತಿಸುವರಾಗಿದ್ದೇವೆ. ಹೌದು ಕರ್ತನೆ, ನಿನ್ನ ಅದ್ಭುತನಾದ ದೇವರಪ್ಪ, ನಿನಗೆ ಮಾತ್ರ ಎಲ್ಲ ಮಹಿಮೆ, ನಿನಗೆ ಮಾತ್ರ ಎಲ್ಲ ಘನತೆ, ಸ್ತೋತ್ರ ಸ್ತುತಿಗಳನ್ನು ಸಲ್ಲಿಸುವರಾಗಿದ್ದೇವೆ. ನಮ್ಮ ಕೈಗಳ ಮೇಲೆ ಕೆತ್ತಿ ನಮ್ಮ ಸಂಪೂರ್ಣವಾಗಿ ನಿನಗೆ ಮಾತ್ರ ಸಮರ್ಪಣೆ ಮಾಡುವರಾಗಿದ್ದೇವೆ. ಪ್ರಾಣ ಆತ್ಮ ಶರೀರದಿಂದ ದೇವರೇ ನಿನ್ನನ್ನು ಸ್ತುತಿ ಮಾಡುವರಾಗಿದ್ದೇವೆ, ನಿನ್ನ ನಮ್ಮನ್ನು ಘನಪಡಿಸುವರಾಗಿದ್ದೇವೆ ಕರ್ತನೆ. Hallelujah. ನಿನ್ನ ನಾಮ ಮಾತ್ರ ಮಹಿಮೆಯನ್ನು ಪಡೆಯಲಿ ಕರ್ತನೆ. ನಿನ್ನ ರಾಜ್ಯ ಸ್ಥಾಪನೆ ಆಗಲಿ ಸ್ವಾಮಿ. ಈ ಒಂದು ಆರಾಧನೆಯಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರ ಮೇಲೆ ನಿನ್ನ ಕರಗಳನ್ನು ಚಾಚು ದೇವರೇ. ನಿನ್ನ ಅಭಿಷೇಕದಿಂದ, ನಿನ್ನ ಬಲದಿಂದ, ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾರೆ. ಒಬ್ಬೊಬ್ಬರ ಮೇಲೆ ನಿನ್ನ ಕರಗಳನ್ನು ಚಾಚಿ ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಾತ್ರ ಮಹಿಮೆಯನ್ನು ಪಡಲಿ. ಎಲ್ಲ ಸ್ತುತಿ, ಎಲ್ಲ ಘನತೆ, ಎಲ್ಲ ಮಾನ ಮಹಿಮೆಯನ್ನ ನೀನೊಬ್ಬನೇ ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. ನಿನ್ನ ನಾಮ ಮಾತ್ರ ಮಹಿಮೆಯನ್ನು ಪಡಲು ಕರ್ತನೆ. ಎಲ್ಲ ನಿನಗೆ ಒಪ್ಪಿಸಿಕೊಡುತ್ತಾನೆ. ಒಬ್ಬನೇ ಒಬ್ಬ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡುತ್ತೇವೆ ಚೋಳ ತಂದೆಯೇ. ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ನಾವು ಸ್ವಾಗತ ಮಾಡುವರಾಗಿದ್ದೇವೆ. ಈ ಒಂದು ಫೇಸ್ಬುಕ್ ಲೈವ್ಗೆ ನೀವು ಅನೇಕರು ಬಂದು ಜಾಯ್ನ್ ಆಗಿದ್ದಾರೆ. ನಿಮ್ಮನ್ನು ಎಲ್ಲರೂ ಕೂಡ ಯೇಸು ಕ್ರಿಸ್ತನಲ್ಲಿ ವಂದನೆ ಸಲ್ಲಿಸುತ್ತೇನೆ. ಓಕೆ, ಸಿಸ್ಟರ್ ವಿಜಯಲಕ್ಷ್ಮಿ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. ನಾರ್ಬರ್ಟ್ ತಾರು ನಿಮ್ಮನ್ನು ಕೂಡ ಯೇಸು ಕ್ರಿಸ್ತನಲ್ಲಿ ನಾವು ವಂದನೆ ಸಲ್ಲಿಸುವರಾಗಿದ್ದೇವೆ. ಫಿ ಮೊರ್ಜೋಲ್ ನಿಮ್ಮನ್ನು ಸಹ ಯೇಸು ಕ್ರಿಸ್ತನಲ್ಲಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. Okay, Sister Bo from South Korea. Thank you so much, sister. Thank you so much for watching with us. Jakaya Pastor, ನಿಮ್ಮನ್ನು ಸಹ ಯೇಸು ಕ್ರಿಸ್ತನಲ್ಲಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. Thank you for joining. Okay, ಬೋ ರಾಜ್ ಅವರಿಗೆ ನಿಮ್ಮನ್ನು ಸಹ ಯೇಸು ಕ್ರಿಸ್ತನಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. ಪಾಸ್ಟರ್ ಸುಧೇಂದ್ರ ರಾಜ್ ನಿಮ್ಮನ್ನು ಸಹ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಬ್ರದರ್ ಬಾಲಕೃಷ್ಣನ್ ನಿಮ್ಮನ್ನು ಸಹ ಯೇಸು ಕ್ರಿಸ್ತನಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. Thank you for watching this online. ಮನಸ್ಸೆ ನಿಮ್ಮನ್ನು ಸಹ ಯೇಸು ಕ್ರಿಸ್ತನಲ್ಲಿ ವಂದನೆ ಸಲ್ಲಿಸ್ತಾ ಇದ್ದೇವೆ. ಬ್ರದರ್ ಪ್ರಮೋದ್ ಯಾದವ್ ನಿಮ್ಮನ್ನು ಸಹ ಯೇಸು ಕ್ರಿಸ್ತನಲ್ಲಿ ನಾವು ಸ್ವಾಗತ ಮಾಡೋರಾಗಿದ್ದೇವೆ. ನೀವೆಲ್ಲರೂ ಸಹ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಈ ರೀತಿಯಾಗಿ ನೀವು ದೇವರ ವಾಕ್ಯನ ಕೇಳಲಿಕ್ಕೋಸ್ಕರ ಈ ಒಂದು ಲೈವ್ ಅಲ್ಲಿ ಸೇರಿ ಬಂದಂತ ನಿಮ್ಮೆಲ್ಲರೂ ಕೂಡ ಯೇಸು ಕ್ರಿಸ್ತನಲ್ಲಿ ನಾನು ವಂದನೆ ಸಲ್ಲಿಸುವನಾಗಿದ್ದೇನೆ. ದೇವರು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಾಲೆಲೂಯಾ. ದೇವರ ನಾಮಕ್ಕೆ ಎಲ್ಲ ಸ್ತೋತ್ರ, ಘನತೆ, ಮಾನ ಮಹಿಮೆ ಉಂಟಾಗಲಿ. ಆತನು ಒಳ್ಳೆಯವನು, ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಪ್ರಿಯರೇ, ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಖಂಡಿತವಾಗ್ಲೂ ದೇವರು ನಮ್ಮ ಜೀವಿತದಲ್ಲಿ ಅನೇಕ ರೀತಿಯ ಮಹತ್ ಕಾರ್ಯಗಳನ್ನು ಆತನು ಮಾಡ್ಲಿಕ್ಕೆ ಹೋಗುವನಾಗಿದ್ದಾನೆ. ನಿಮ್ಮೆಲ್ಲರೂ ಸಹ ಮತ್ತೊಂದು ಸಾರಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ದೇವರ ವಾಕ್ಯನ ಧ್ಯಾನ ಮಾಡುವರಾಗಿರೋಣ. ಇವತ್ತು ದೇವರ ವಾಕ್ಯನ ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. ಇವತ್ತು ಅನೇಕರು ಜಾಯ್ನ್ ಆಗ್ತಾರೆ. ನಿಮ್ಮೆಲ್ಲರೂ ಸಹ ಯೇಸು ಕ್ರಿಸ್ತನ ವಂದನೆ ಸಲ್ಲಿಸುತ್ತೇನೆ. ರಮೇಶ್ ಅವರಿಗೆ ವಂದನೆಗಳು. ತಿಪ್ಪೇಶ್ ಬ್ರದರ್ ನಿಮಗೆ ಕೂಡ ವಂದನೆಗಳು. ಪೌಲ್ ರಾವ್ ನಿಮ್ಮನ್ನು ಸಹ ಯೇಸು ಕ್ರಿಸ್ತನಲ್ಲಿ ನಾವು ಸ್ವಾಗತ ಮಾಡುತ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಆನ್ಲೈನ್. ಸೊ ನಿಮ್ಮನ್ನು ಸಹ ಯೇಸು ಕ್ರಿಸ್ತನಲ್ಲಿ ನಾವು ಸ್ವಾಗತ ಮಾಡೋರಾಗಿದೆ. ಒಂದು ನಿಮಿಷ ಎಲ್ಲರೂ ಕೂಡ ಕಣ್ಣು ಮುಚ್ಚಿಕೊಂಡವರಾಗಿ ನಾವು ದೇವರ ವಾಕ್ಯನ ಕೇಳಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳುವರಾಗಿರೋಣ. ಹಾಲೆಲೂಯಾ. ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರವಾಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್. Amen. Amen. Thank you, Lord. We praise you, Lord Jesus. We praise you. We honor you, Jesus. Hallelujah. Thank you, Lord. ಸ್ತೋತ್ರವಾಗಲಿ ದೇವರೇ. ಕರ್ತನೇ, ಆರಾಧನೆಯಲ್ಲಿ ನಿಮ್ಮ ಪ್ರಸನ್ನತೆ ಸಾನ್ನಿಧ್ಯ. Amen. 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 Thank you, Lord Jesus. ಸ್ತೋತ್ರ. ಅದೇ ರೀತಿಯಾಗಿ ಕರ್ತನೇ ಮುಂದಿನ ವಾಕ್ಯ Thank you, Lord Jesus. Hallelujah. ಸ್ತೋತ್ರವಾಗಲಿ. ಹೌದು ಸ್ವಾಮಿ, ಈ ಬಾಯಿ ಕತ್ತಿಗಿಂತ ಹರಿತವಾಗಿರುವ ನಿನ್ನ ವಾಕ್ಯವು ಸ್ವಾಮಿ Amen. ಅದು Amen. ಸಜೀವವಾದುದು ದೇವರೇ. Thank you, Lord Jesus. ಸ್ತೋತ್ರ. ಚಿನ್ನದ ಹಾಗೆ ಸ್ತೋತ್ರ. 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 We worship you. ವಾಕ್ಯವು ದೇವರೇ. ವಾಕ್ಯವೇ ದೇವರು. ದೇವರೇ ನೀನೇ ಆಗಿದ್ದೀಯ ಸ್ವಾಮಿ. ನೀನು ಮಾತನಾಡು ದೇವರೇ. ಆ ವಾಕ್ಯವು ದೇವರೇ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದದಕ್ಕಾಗಿ ಸ್ತೋತ್ರ. ಕರ್ತನೆ, ಒಂದು ಸಮಯದಲ್ಲಿ ನಿನ್ನ ವಾಕ್ಯ ಹೇಳಲಿಕ್ಕಿರುವ ನಿನ್ನ ಮಗನನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಪರಿಶುದ್ಧಾತ್ಮ ದೇವರೇ ನೀವು ನಡೆಸಿಕೊಡ್ಬೇಕಾಗಿ, ಅದೇ ರೀತಿಯಾಗಿ ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಜೀವಿತದಲ್ಲಿ ಬಿಡುಗಡೆಯನ್ನ, ಸ್ವಸ್ಥತೆಯನ್ನ, ಅದ್ಭುತನ ಹೊಂದಿಕೊಳ್ಳಲಾಗುವಂತೆ ಕೃಪೆ ಮಾಡಿ ನಡೆಸಿ. ಕರ್ತನೆ, ವಾಕ್ಯವು ಯಾವುದು ವ್ಯರ್ಥವಾಗಿ ಹೋಗದೆ ಸೈತಾನನ ಅದು ಕದ್ದಿಕೊಳ್ಳದೆ ಸ್ವಾಮಿ. ಹೌದು ಸ್ವಾಮಿ, ಬಂಡೆಯ ಮೇಲೆ ಮುಳ್ಳಿನ ನೆಲದ ಮೇಲೆ ಹೌದು ಸ್ವಾಮಿ ಬೀಳದೆ ಒಳ್ಳೆಯ ನೆಲದ ಮೇಲೆ ಬಿದ್ದ ಬೀಜವಾಗಲಿ, ಫಲ ಕೊಡಲಿ ಕರ್ತನೆ.
ನೂರಕ್ಕೆ ನೂರು ಫಲ ಕೊಡಲಿ. Thank you, Lord. ಕೇಳುವ Thank you, Lord. ಪ್ರತಿಯೊಬ್ಬರನ್ನ Jesus. ಸ್ವಾಮಿ ನೀನು ಮುಟ್ಟಬೇಕಾಗಿ, ಆಶೀರ್ವದಿಸಬೇಕಾಗಿ, ಬಿಡುಗಡೆ Lord. ಕೊಡಬೇಕಾಗಿ Yes, Lord. ಕೇಳ್ಕೊಳ್ತಾ Yes, Lord. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. 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 Hallelujah. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ us in this Facebook live. ಸೊ ದಯಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ರಿ. ನೀವು ಶೇರ್ ಮಾಡೋದಾಗಿದ್ರೆ ನಿಮ್ಮ ಸ್ನೇಹಿತರು ಸಹ ಈ ಒಂದು ದೇವರ ವಾಕ್ಯನ ಕೇಳಲಿಕ್ಕೆ ಸಾಧ್ಯ. ದಯಮಾಡಿ ನಿಮ್ಮ ಸ್ನೇಹಿತರನ್ನ ಶೇರ್ ಮಾಡುವಾಗ ಖಂಡಿತವಾಗ್ಲೂ ಅವರು ಸಹ ದೇವರ ವಾಕ್ಯನ ಕೇಳಿಸಿಕೊಂಡು ದೇವರ ಸುವಾರ್ತೆಯು ದೇವರ ವಾಕ್ಯವರಿಗೆ ಅದು ಸಾರಲ್ಪಡುತ್ತದೆ. ಪ್ರಿಯರೇ, ದೇವರು ತಾನೇ ಈ ಒಂದು ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯ ನೋಡಿಕೊಳ್ಳೋಕೋಸ್ಕರ ಇವತ್ತು ನಾನು ಈ ಒಂದು ನಮ್ಮ ಒಂದು ಡೆಸ್ಟಿನೇಷನ್ ಯಾವುದು ಎಂಬುದಾಗಿ ಅದೃಶ್ಯವಾಗಿ ನಾನು ಮಾತಾಡುವನಾಗಿದ್ದೇನೆ. ವಾಟ್ ಈಸ್ ಅವರ್ ಡೆಸ್ಟಿನೇಷನ್? ನಮ್ಮ ಒಂದು ಅಂತ್ಯವು ಏನಾಗಲಿಕ್ಕಿದೆ, ನಾವು ಯಾವ ರೀತಿಯಾಗಿ ಹೋಗಿ ನಮ್ಮ ಸ್ಥಳನ ತಲುಪಲಿಕ್ಕಿದ್ದೇವೆ, ಅದೃಶ್ಯವಾಗಿ ಇವತ್ತು ನಾವು ಕಲಿಯುವಂತರಾಗಿರೋಣ. ವೇರ್ ಈಸ್ ಮೈ ಡೆಸ್ಟಿನೇಷನ್, ವೇರ್ ಐ ಗೋ ಟು ಸ್ಪೆಂಡ್ ಮೈ ಇಟರ್ನಿಟಿ. ನನ್ನ ಒಂದು ನಿತ್ಯತ್ವನ ಎಲ್ಲಿ ಕಳೀತಾ ಇದ್ದೇನೆ, ನನ್ನ ನಿತ್ಯತ್ವನ ಎಲ್ಲಿ ಕಳಲಿಕ್ಕಿದ್ದೇನೆ ಎಂಬುದಾಗಿ ಅದೃಶ್ಯವಾಗಿ ಇವತ್ತು ನಾವು ಕಲಿಯುವಂತರಾಗಿರೋಣ. ಇವತ್ತು ನಾನು ಒಟ್ಟಿಗೆ ಹಂಚಿಕೊಳ್ಳುವಂತ ದೇವರ ವಾಕ್ಯ ಭಾಗ ಶೀರ್ಷಿಕೆ ಹೆವೆನ್ ಎಂಬುದಾಗಿ, ಪರಲೋಕ ರಾಜ್ಯ. ಎಲ್ಲಿ ಪರಲೋಕ ರಾಜ್ಯದಲ್ಲಿ ನಾನು ಮತ್ತು ನೀವೆಲ್ಲರೂ ಸಹ, ಎಲ್ಲ ದೇವರ ಮಕ್ಕಳು ಪ್ರತಿಯೊಬ್ಬರು ಸಹ ನಿತ್ಯ ನಿರಂತರವಾಗಿಯೂ ದೇವರೊಟ್ಟಿಗೆ ವಾಸ ಮಾಡುವಂತಹ ಸ್ಥಳ ಆ ಪರಲೋಕ ರಾಜ್ಯವಾಗಿದೆ. ಈ ಪರಲೋಕ ರಾಜ್ಯಕ್ಕೆ ಯಾರ್ಯಾರು ಹೋಗ್ತಾರೆ ಅವರು ಯಾವ ಒಂದು ಅರ್ಹತೆಯನ್ನು ಹೊಂದಿಕೊಂಡಿರಬೇಕು, ಪರಲೋಕ ರಾಜ್ಯ ಯಾವ ರೀತಿ ಇರ್ತದೆ ಎಂಬುದಾಗಿ, ಪರಲೋಕ ರಾಜ್ಯದ ವಿಷಯವಾಗಿ ದೇವರ ವಾಕ್ಯ ಅಂತ ಬರೆಯಲ್ಪಟ್ಟಿದೆ ಎಂಬುದಾಗಿ ಅದರ ವಿಷಯವಾಗಿ ಇವತ್ತು ನಾವು ಕಲಿಯುವಂತರಾಗಿರೋಣ. ವೇರ್ ಇಸ್ ಮೈ ಡೆಸ್ಟಿನೇಷನ್, ವೇರ್ ಐ ಗೋಟ್ ಟು ಸ್ಪೆಂಡ್ ಮೈ ಇಟರ್ನಿಟಿ, ಎವರ್ ಅಂಡ್ ಎವರ್. ನನ್ನ ಜೀವಿತದ ಕೊನೆಯ ದಿನಗಳನ್ನ ನಿತ್ಯ ನಿರಂತರವನ್ನ ಎಲ್ಲಿ ಕಳಲಿಕ್ಕಿದ್ದೇನೆ ಎಂಬುದಾಗಿ ಅದರ ವಿಷಯವಾಗಿ ಇವತ್ತು ದೇವರ ವಾಕ್ಯದ ಆಧಾರದ ಮೇಲೆ ಇವತ್ತು ನಾವು ಧ್ಯಾನ ಮಾಡಿಕೊಳ್ಳುವಂತರಾಗಿರೋಣ. ಗಾಡ್ ಈಸ್ ಇನ್ ಹೆವೆನ್ ಅಂಡ್ ವಿ ಆರ್ ಇನ್ ಆನ್ ದಿ ಅರ್ತ್. ದೇವರು ಪರಲೋಕ ರಾಜ್ಯದಲ್ಲಿದ್ದಾನೆ, ದೇವರು ಸ್ವರ್ಗದಲ್ಲಿರುವವನಾಗಿದ್ದಾನೆ. ನಾನು ನೀವೆಲ್ಲರೂ ಸಹ ಈ ಭೂಮಿ ಮೇಲೆ ವಾಸ ಮಾಡುವವರಾಗಿದ್ದೇವೆ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಸಹ ದೇವರ ಮುಂದ್ಗಡೆ ನಾವೆಲ್ಲರೂ ಕೂಡ ಒಂದು ದಿನ ನಿಂತುಕೊಳ್ಳುವವರಾಗಿದ್ದೇವೆ. ಆ ಒಂದು ಪರಲೋಕ ರಾಜ್ಯಕ್ಕೆ ನಾವು ಪ್ರತಿಯೊಬ್ಬರು ಸಹ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದು ಆ ಪರಲೋಕ ರಾಜ್ಯವನ್ನು ಸೇರಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧ ಮಾಡಿಕೊಳ್ಳುವವರಾಗಿದ್ದೇವೆ. ಪ್ರಿಯ ದೇವಜನರೇ, ಇವತ್ತು ದೇವರು ಸಾಯಂಕಾಲ ವೇಳೆಯಲ್ಲಿ ಇವತ್ತು ವಿಶೇಷವಾದ ರೀತಿಯಲ್ಲಿ ನನ್ನ ಒಂದು ನನ್ನ ಜೀವಿತದ ಅಂತ್ಯನ ಎಲ್ಲಿ ನಾನು ಕಳಲಿಕ್ಕಿದ್ದೇನೆ ಎಂಬುದಾಗಿ ದೇವರು ವಿಶೇಷ ರೀತಿಯಲ್ಲಿ ಆತ ನಮಗೆ ತಿಳಿಸುವವನಾಗಿದ್ದಾನೆ. ಗ್ರೀಕ್ ಭಾಷೆಯಲ್ಲಿ ಒಂದು ಪರಲೋಕಕ್ಕೆ ಏನಂತ ಕರೀತಾರೆ, ಪ್ಯಾರಡೋಸಿಯಸ್ ಎಂಬುದಾಗಿ ಕರೀತಾರೆ. ಪ್ಯಾರಡೋಸಿಯಸ್ ಮೀನ್ಸ್ ಪ್ಯಾರಡೈಸ್ ಅಥವಾ ಹೆವೆನ್ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಈ ಒಂದು ಹೆವೆನ್ಗೆ, ಈ ಒಂದು ಪರಲೋಕ ರಾಜ್ಯಕ್ಕೆ ಪ್ಯಾರಡೋಸಿಯಸ್ ಎಂಬುದಾಗಿ ಕರೀತಾರೆ. ಪ್ಯಾರಡೋಸಿಯಸ್ ಮೀನ್ಸ್ ಹೆವೆನ್ ಅಥವಾ ಪ್ಯಾರಡೈಸ್ ಎಂಬುದಾಗಿ ದೇವರನ್ನ ನಂಬಿದಂತ ಪ್ರತಿಯೊಬ್ಬ ದೇವರ ಮಕ್ಕಳು ನಿತ್ಯ ನಿರಂತರವಾಗಿ ಅವರ ಈ ಲೋಕದ ಪ್ರಯಾಣ ಮುಗಿಸಿದ ನಂತರ ಅವರ ಆತ್ಮಗಳು ಈ ಒಂದು ಪರದೇಶದಲ್ಲಿ ಅದು ವಾಸ ಮಾಡುವಂತದ್ದಾಗಿದೆ. ಈ ಒಂದು ಪರಲೋಕಕ್ಕೆ ಈ ಒಂದು ಪರದೇಶ ಅಥವಾ ಒಂದು ಪರಲೋಕ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಅದು ನಮಗೆ ಮೀನಿಂಗ್ ಅನ್ನು ಕೊಡುವಂತದ್ದಾಗಿದೆ. ಪ್ಯಾರಡೋಸಿಯಸ್ ಮೀನ್ಸ್ ಹೆವೆನ್ ಅಥವಾ ಪ್ಯಾರಡೈಸ್ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಎಕ್ಸಲೆಟಿಕ್ಸ್ ಪರಮಗೀತ 5ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಓದಿಕೊಳ್ಳೋಣ. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿ ಇದ್ದಾನಲ್ಲವೇ, ದೇವರು ದೇವರಲ್ಲಿದ್ದಾನೆ, ಆತನು ಪರಲೋಕ ರಾಜ್ಯದಲ್ಲಿದ್ದಾನೆ, ಆತನ ಆಕಾಶದ ಆತನ ಸಿಂಹಾಸನದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ. ನೀನು ಭೂಮಿಯಲ್ಲಿದ್ದಿ, ನೀವೆಲ್ಲರೂ ಸಹ ಇವತ್ತು ಭೂಮಿಯಲ್ಲಿ ವಾಸ ಮಾಡ್ತಾ ದೇವರಲ್ಲಿದ್ದಾನೆ, ಆತನ ಆಕಾಶದಲ್ಲಿ ಆತನ ಪರಲೋಕ ರಾಜ್ಯದಲ್ಲಿ ಆತನ ವಾಸ ಮಾಡುವವನಾಗಿದ್ದಾನೆ. 7ನೇ ವಚನದಲ್ಲಿ ಅಂತ ಬರೆಯಲ್ಪಟ್ಟಿದೆ, ನೋಡಿಕೊಳ್ಳೋಣ. ಬಹಳ ಕನಸುಗಳಿಂದಲೂ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವಷ್ಟೇ. ನೀನಂತೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರು. ನೀನಂತೂ ದೇವರಿಗೆ ಭಯಭಕ್ತನಾಗಿ ಜೀವನ ಮಾಡು. ಯಾಕಂದ್ರೆ ನೀನು ಒಂದು ದಿನ ದೇವರ ಮುಂದೆ ನಿಂತುಕೊಳ್ಳಬೇಕಾಗಿದೆ. ದೇವರ ಸಮ್ಮುಖದಲ್ಲಿ ದೇವರು ಕೇಳಿದ ಪ್ರತಿಯೊಂದು ಪ್ರಶ್ನೆಗಳನ್ನ ಉತ್ತರ ಕೊಡಬೇಕಾಗಿದೆ. ಆ ಪರಲೋಕ ರಾಜ್ಯಕ್ಕೆ ನಾವು ಪ್ರತಿಯೊಬ್ಬರು ಸಹ ನಾವು ಪ್ರಿಪೇರ್ ಮಾಡಿಕೊಳ್ಳುವವರಾಗಿದ್ದೇವೆ. ಅದಕ್ಕೋಸ್ಕರ ನೀನಂತೂ ದೇವರಿಗೆ ಭಯಪಟ್ಟು ಜೀವಿಸು ಎಂಬುದಾಗಿ ಇಲ್ಲಿ ಪರಮಗೀತ ಪುಸ್ತಕದಲ್ಲಿ ಸೊಲೊಮೋನ ನಮಗೆ ಹೇಳುವವನಾಗಿದ್ದಾನೆ. ಹಾಗಾದ್ರೆ ಪರಲೋಕ ಹೇಗಿರ್ತದೆ? ವಾಟ್ ಈಸ್ ಹೆವೆನ್? ಪರಲೋಕ ಅಂದ್ರೆ ಏನು? ಪರಲೋಕ ರಾಜ್ಯದಲ್ಲಿ ಏನೇ ಇರ್ತದೆ ಎಂಬುದಾಗಿ ನಾವು ಇವತ್ತು ಧ್ಯಾನ ಮಾಡುವಂತವರಾಗಿರೋಣ. ಹೆವೆನ್ ಈಸ್ ದ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಗಾಡ್. ಪರಲೋಕ ಅಂದ್ರೆ ಏನಂತ ನಾನು ನೋಡೋದಾಗಿದ್ರೆ, ಪರಲೋಕದಲ್ಲಿ ದೇವರು ವಾಸ ಮಾಡುವವನಾಗಿದ್ದಾನೆ. ಪರಲೋಕ ರಾಜ್ಯದಲ್ಲಿ ದೇವರು ವಾಸ ಮಾಡುವ ನಿಮಿತ್ತವಾಗಿ ನಾನು ನೀವೆಲ್ಲರೂ ಸಹ ದೇವರ ಸಂಗಡ ಒಂದು ದಿನ ನಾವು ವಾಸ ಮಾಡುವವರಾಗಿದ್ದೇವೆ. ಇಟ್ ಈಸ್ ನಾಟ್ ಗಾಡ್ ಇನ್ ಹೈಯೆಸ್ಟ್ ಆಫ್ ಹೆವೆನ್ ಅಂಡ್ ಸಿ ಹೌ ಲಾಫ್ಟಿ ಆರ್ ದ ಹೈಯೆಸ್ಟ್ ಸ್ಟಾರ್ಸ್. ಕೇಳ್ರಿ, ದೇವರು
ಆತನು ಇರುವಂತಹ ನಕ್ಷತ್ರಗಿಂತ ಆತನ ಮೇಲಾಗಿ ಅದಕ್ಕಿಂತ ಉನ್ನತ ಸ್ಥಳದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ. Our God is God of living in heaven. ಆತನು ಪರಲೋಕ ರಾಜ್ಯದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ. God is a dwelling place. Okay, heaven is God's dwelling place. ದೇವರು ವಾಸ ಮಾಡುವಂತ ಸ್ಥಳವು ಅದು ಪರಲೋಕ ರಾಜ್ಯವಾಗಿದೆ. ಪರಲೋಕ ಅಂದ್ರೆ ಏನಂತ ನೋಡುವುದಾಗಿದ್ರೆ, what is heaven means the God of this creation, the Father, Son, the Holy Spirit, they are going to live forever and ever in that place. God's dwelling place is heaven. ದೇವರು ವಾಸ ಮಾಡುವಂತ ಸ್ಥಳವಾಗಿದೆ ಪ್ರಿಯರೇ. ಯೋಬನ ಬರೆದ ಪತ್ರಿಕೆ 22ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವವರಾಗಿದ್ದೇವೆ. ದೇವರು ಉನ್ನತಾಕಾಶದಲ್ಲಿಲ್ಲವೋ, ದೇವರು ಉನ್ನತ ಆಕಾಶದಲ್ಲಿಲ್ಲವೋ, ನಕ್ಷತ್ರ ಮಂಡಲದ ತುದಿಯು ಎಷ್ಟು ಎತ್ತರ ನೋಡು. ನಕ್ಷತ್ರ ಮಂಡಲದ ತುದಿ ಎಷ್ಟು ಎತ್ತರವಾಗಿದೆಯೋ, ನೀನಾದರೂ ದೇವರಿಗೆ ಏನು ಗೊತ್ತು? ಕಾರ್ಗತ್ತಲಿನ ಆಚೆಯಿಂದ ನ್ಯಾಯ ತೀರಿಸಬಲ್ಲನೋ? ದಟ್ಟವಾದ ಮೋಡಗಳು ಆತನಿಗೆ ಪರದೆಯ ಹಾಗಿರುವುದರಿಂದ. ಓಕೆ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ, ದೇವರು ಉನ್ನತ ಆಕಾಶದಲ್ಲಿಲ್ಲವೋ, ನಕ್ಷತ್ರ ಮಂಡಲದ ತುದಿಯು ಎಷ್ಟೋ ಎತ್ತರ ನೋಡು. ನೀನಾದರೂ ದೇವರಿಗೆ ಏನು ಗೊತ್ತು? ಕರ್ಗತ್ತಿಲನ ಆಚೆಯಿಂದ ನ್ಯಾಯ ತೀರಿಸಬಲ್ಲನೋ? ದಟ್ಟವಾದ ಮೋಡಗಳು ಆತನಿಗೆ ಪರದೆಯ ಹಾಗಿರುವುದರಿಂದ ನೋಡಲಾರೆನು. ಆಕಾಶ ಮಂಡಲದ ಮೇಲ್ಗಡೆಯಲ್ಲಿಯೇ ನಡೆದಾಡುತ್ತಾನೆ ಎಂದು ಹೇಳಿಕೊಂಡೇವಲ್ಲ. ಸೊ ದೇವರು ಆಕಾಶ ಮಂಡಲದಲ್ಲಿ ಆತನ ನಡೆದಾಡುವವನಾಗಿದ್ದಾನೆ. ಗಾಡ್ ಇಸ್ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಹೆವೆನ್. ದೇವರು ಆ ಪರಲೋಕ ರಾಜ್ಯದಲ್ಲಿ ಆತನ ನಿತ್ಯ ನಿರಂತರವಾಗಿ ಜೀವಿಸುವ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ, ಘನತೆ, ಮಾನ, ಮಹಿಮೆ ಉಂಟಾಗಲಿ. ನಾವು ಅದೇ ರೀತಿಯಾಗಿ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 15ನೇ ವಚನ ಕೂಡ ಬರೆಯಲ್ಪಟ್ಟಿದೆ. ನೀನು ನಿನ್ನ ಪರಿಶುದ್ಧ ಸ್ಥಾನವಾಗಿರುವ ಪರಲೋಕದಿಂದ ಕೆಳಗಿರುವ ನಮ್ಮನ್ನು ಕಟಾಕ್ಷಿಸಿ ನಿನ್ನ ಜನರಾದ ಇಸ್ರಾಯೇಲರನ್ನು ಹಾಲು ಜೇನು ಹರಿಯುವ ದೇಶದಲ್ಲಿ ನೀನು ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಮೇರೆಗೆ ನಮಗೆ ಕೊಟ್ಟಿರುವ ಈ ಭೂಮಿಯನ್ನು ಆಶೀರ್ವದಿಸು ದೇವರೇ ಎಂದು ಹೇಳಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನೀನು ಪರಿಶುದ್ಧ ವಾಸಸ್ಥಾನವಾಗಿರುವಂತಹ ಪರಲೋಕದಿಂದ ಈ ಕೆಳಗಿರುವ ನಮ್ಮನ್ನು ಕಟಾಕ್ಷಿಸಿ ನಿನ್ನ ಜನರಾದ ಇಸ್ರಾಯೇಲರನ್ನು ಹಾಲು ಜೇನು ಹರಿಯುವಂತಹ ದೇಶಕ್ಕೆ, ಈಗ ನಿನ್ನ ಪಿತೃಗಳಿಗೆ ವಾಗ್ದಾನ ದೇಶಕ್ಕೆ ಕರೆದುಕೊಂಡು ಹೋಗ್ತಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ದೇವರು ಆತನ ಪರಲೋಕ ರಾಜ್ಯದಲ್ಲಿ ಆತನ ವಾಸ ಮಾಡುವವನಾಗಿದ್ದಾನೆ. ಗಾಡ್ಸ್ ಡ್ವೆಲ್ಲಿಂಗ್ ಪ್ಲೇಸ್ ಇಸ್ ಹೆವೆನ್. ದೇವರು ವಾಸ ಮಾಡುವಂತಹ ಸ್ಥಳ ಒಂದು ಪರಲೋಕ ರಾಜ್ಯವಾಗಿದೆ ಪ್ರಿಯರೇ. ಈಗ ಪ್ರಿಯ ದೇವರ ಮಕ್ಕಳೇ, ದೇವರು ಎಲ್ಲಿ ವಾಸ ಮಾಡುತ್ತಾನೋ ಅಲ್ಲಿ ನಾನು ಮತ್ತು ನೀವು ಸಹ ವಾಸ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಎರಡನೇದಾಗಿ, the what is heaven means, heaven is the throne room of God. ಈಗ ಪರಲೋಕ ರಾಜ್ಯವು ದೇವರ ಸಿಂಹಾಸನವನ್ನ ಈಗ ಹೊಂದಿರುವಂತಹ ಒಂದು ಸ್ಥಳವಾಗಿದೆ. ಪರಲೋಕ ರಾಜ್ಯದಲ್ಲಿ ದೇವರ ಸಿಂಹಾಸನವಿರುವಂತದ್ದಾಗಿದೆ ಪ್ರಿಯರೇ. The Lord has established his throne in heaven. ದೇವರು ತನ್ನ ಸಿಂಹಾಸನವನ್ನ ಆತನ ಪರಲೋಕ ರಾಜ್ಯದಲ್ಲಿ ಆತನ ಸ್ಥಾಪನೆ ಮಾಡಿದವನಾಗಿದ್ದಾನೆ. His kingdom rules over all. ಆತನ ಒಂದು ರಾಜ್ಯವು, ಆತನ ಸಾಮ್ರಾಜ್ಯವು ಅದು ಪ್ರತಿ ಒಂದು ಸೃಷ್ಟಿಯನ್ನ ಅದು ಆಳ್ವಿಕೆ ಮಾಡುವಂತದ್ದಾಗಿದೆ. ನಾನು ಮತ್ತು ನೀವೆಲ್ಲರೂ ಸಹ ಅಂತ ನಿತ್ಯ ನಿರಂತರವಾದಂತಹ ಒಂದು ರಾಜ್ಯದಲ್ಲಿ ವಾಸ ಮಾಡುವವರಾಗಿದ್ದೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಳ 103ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಪರಲೋಕ ರಾಜ್ಯದಲ್ಲಿ ದೇವರು ಇದ್ದಾನೆ ಎಂಬುದಾಗಿ. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನು ಸಮಸ್ತವನ್ನು ಆಳುತ್ತಾನೆ. ಹಲ್ಲೆಲೂಯಾ. ಯೆಹೋವನು ಪರಲೋಕ ರಾಜ್ಯದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪನೆ ಮಾಡಿದ್ದಾನೆ. ಹಲ್ಲೆಲೂಯಾ. ಸೊ ದೇವರು ತನ್ನ ರಾಜ್ಯವನ್ನ ಎಲ್ಲಿ ಸ್ಥಾಪನೆ ಮಾಡಿದಾನೆ? ಪರಲೋಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದಾನೆ. ಯಾವ ದೇವರು ತನ್ನ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದ ಅದೇ ಒಂದು ರಾಜ್ಯಕ್ಕೆ ನಾವು ನೀವೆಲ್ಲರೂ ಸಹ ತಿರುಗಿ ದೇವರ ಹತ್ರ ಹೋಗುವವರಾಗಿದ್ದೇವೆ. ಅದೇ ರೀತಿಯಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 1ನೇ ವಚನಕ್ಕೆ ನಾವು ತಿರುಗಿಸೋಣ. 66 ಯೆಶಾಯ 66. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಸಿಕೊಡುವಿರಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಕಾಶದ ಸಿಂಹಾಸನವಾಗಿದೆ, ಈ ಭೂಮಿಯ ನನ್ನ ಪಾದಪೀಠವಾಗಿದೆ ಎಂಬುದಾಗಿ ದೇವರು ಆತನ ತಿಳಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಕಾಶವು ದೇವರ ಸಿಂಹಾಸನವಾಗಿದೆ. ಆತನು ತನ್ನ ಸಿಂಹಾಸನದಲ್ಲಿ, ಆಕಾಶದ ಸಿಂಹಾಸನ ದೇವರು ವಾಸ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ವಾಟ್ ಈಸ್ ಹೆವೆನ್? ಹೆವೆನ್ ಮೀನ್ಸ್ ದ ಪ್ಲೇಸ್ ಆಫ್ ಗಾಡ್ಸ್ ಗ್ಲೋರಿ. ದೇವರ ಮಹಿಮೆಯಿಂದ ತುಂಬಲ್ಪಟ್ಟಂತ ಸ್ಥಳ ಈ ಒಂದು ಪರಲೋಕ ರಾಜ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. Thank you Lord, thank you Lord, thank you Lord, thank you Jesus, thank you Jesus. Hallelujah. Thank you Lord, thank you Lord Jesus. Okay, heaven is the place of God's glory. ಈ ಒಂದು ಪರಲೋಕ ರಾಜ್ಯವು ದೇವರ ಮಹಿಮೆಯಿಂದ ತುಂಬಿದಂತ ಒಂದು ರಾಜ್ಯವಾಗಿದೆ. ದಾನಿಯೇಲನು ಬರೆದಂತ ಪ್ರವಾದನೆ ಪುಸ್ತಕ 7ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಪರಲೋಕ ರಾಜ್ಯವು ದೇವರ ಮಹಿಮೆಯಿಂದ ತುಂಬಿದ ಸ್ಥಳ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾ ವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿ ಉಣ್ಣೆಯಂತಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು. ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ. ಅದರ ಚಕ್ರಗಳು ದಗದಗಿಸುವ ಬೆಂಕಿಯನ್ನು ಇಲ್ಲಿ ನೋಡ್ತಾ ಇದ್ದೇವೆ. ದೇವರು ಪರಲೋಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಇದ್ದಾನೆ ಎಂಬುದಾಗಿ, ಆತನು ಯಾವ ರೀತಿಯಾಗಿ ತನ್ನ ಒಂದು ಆಳ್ವಿಕೆ ಮಾಡ್ತಾ ಇದ್ದಾನೆ, ಆತನ ನೋಡ್ಲಿಕ್ಕೆ ಯಾವ ರೀತಿ ಕಾಣ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂತು. ಲಕ್ಷೋಪದೂತರು ಆತನನ್ನು ಸೇವಿಸುತ್ತಿದ್ದರು. ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನ್ಯಾಯಸಭೆಯವರು ಕೂತುಕೊಂಡರು. ಪುಸ್ತಕಗಳು ತೆರೆಯಲ್ಪಟ್ಟವು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪರಲೋಕ ರಾಜ್ಯದಲ್ಲಿ ನಾನು ನೀವೆಲ್ಲರೂ ಸಹ ನಿಂತುಕೊಳ್ಳುವರಾಗಿದ್ದೇವೆ. ದೇವರು ನಮ್ಮ ಹೆಸರುಗಳನ್ನ ಒಂದು ಜೀವದ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದ್ದಾನೆ. ಯಾರ್ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿದರು, ಯೇಸು ಕ್ರಿಸ್ತನ ದೇವರೆಂದು ಯಾರು ನಂಬಿದರು, ಅವರ ಪ್ರತಿಯೊಬ್ಬರ ಹೆಸರುಗಳು ಜೀವದ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಅವರ ಹೆಸರುಗಳು ತೆರೆಯಲ್ಪಟ್ಟಿದೆ. ಅವರ ಹೆಸರುಗಳು ಈಗ ಅಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾರ್ಯಾರು ಯೇಸುವಿನ ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿದರು ಅವರ ಪ್ರತಿಯೊಬ್ಬರ ಹೆಸರುಗಳು ಜೀವಭದ್ರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಅವರವರ ಕೃತ್ಯಗಳಿಗೆ ತಕ್ಕ ಹಾಗೆ ದೇವರು ಆ ಪರಲೋಕ ರಾಜ್ಯದಲ್ಲಿ ನ್ಯಾಯ ತೀರಿಸುವುದೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55ನೇ ವಚನ ಕೂಡ ಬರೆಯಲ್ಪಟ್ಟಿದೆ. ಆ ಪರಲೋಕ ರಾಜ್ಯವು ಯಾವ ರೀತಿ ಇರುತ್ತದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಅವರು ಪವಿತ್ರಾತ್ಮ ಭರಿತರಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರು ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಅಗೋ ಆಕಾಶವು ತೆರೆದಿರುವುದನ್ನು ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಕಾಶವು ತೆರೆಯಲ್ಪಡುವಂತ ಸಂಗತಿಯನ್ನ ಇಲ್ಲಿ ಸ್ಟೇಫನನ್ನು ನೋಡುವವನಾಗಿದ್ದಾನೆ. ಆಕಾಶವು ತೆರೆಯಲ್ಪಡುವಾಗ ಯೇಸು ಕ್ರಿಸ್ತನ ಮಹಿಮೆಯು ಅದು ಪರಲೋಕದಿಂದ ಅದು ಇಳಿದು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಕೃಪೆಯ ದೇವರೇ ನಿನಗೆ ಸ್ತೋತ್ರವಾಗಲಿ. ಆಕಾಶವು ತೆರೆಯಲ್ಪಡುವಂತ ಸಂಗತಿಯು ಆ ಒಂದು ಸ್ಟೇಫನ ಒಂದು ಸಂಗತಿಯ ದೃಶ್ಯ ನೋಡ್ತಾ ಇದ್ದಾನೆ. ಆ ದೃಶ್ಯ ನೋಡುತ್ತಿರುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನ ಮಹಿಮೆ ಅದು ಒಂದು ಅಲ್ಲಿ ಆತನ ನೋಡುವವನಾಗಿದ್ದಾನೆ. ಯೇಸು ಕ್ರಿಸ್ತನು ತಂದೆಯ ಬಲಪಾಶದಲ್ಲಿ ನಿಂತುಕೊಂಡವನಾಗಿ ಆತನು ಯೇಸು ಕ್ರಿಸ್ತನು ಅವನಿಗೆ ತೋರಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಮಹಿಮೆಯ ಸ್ಟೇಫನ್ ನೋಡ್ತಾ ಇದ್ದಾನೆ. ಯಾಕಂದ್ರೆ ನೋಡ್ತಾ ಇದ್ದೇವೆ, ಪರಲೋಕ ರಾಜ್ಯವು ದೇವರ ಮಹಿಮೆಯಿಂದ ತುಂಬಿದಂತಹ ಒಂದು ರಾಜ್ಯವಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರಲೋಕ ರಾಜ್ಯದಲ್ಲಿ ದೇವರ ಮಹಿಮೆಯಿಂದ ಕೂಡಿದಂತಹ ರಾಜ್ಯ ಪರಲೋಕ ರಾಜ್ಯವಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರಲೋಕ ಅಂತ ಹೇಳುವಾಗ ವಾಟ್ ಈಸ್ ಹೆವೆನ್? ಹೆವೆನ್ ಈಸ್ ದ ಹೋಮ್ ಆಫ್ ರೈಚಸ್ನೆಸ್. ಯಾರ್ಯಾರು ಎಲ್ಲ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ The heaven is the home of righteousness, believing and dead. ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಿದ್ರೆ ಹೋಗಿದಾರೋ ಅವರ ಪ್ರತಿಯೊಬ್ಬರ ಒಂದು ಪರಿಶುದ್ಧವಾದಂತಹ ನೀತಿ ಉಳ್ಳಂತಹ ಸ್ಥಳ ಆ ಪರಲೋಕ ರಾಜ್ಯವಾಗಿದೆ. ಯಾರ್ಯಾರು ಯೇಸುವನ್ನು ನಂಬುತ್ತಾ ಇದ್ದಾರೋ ಅವರ ಪ್ರತಿಯೊಬ್ಬರು ನೀತಿ ಉಳ್ಳವರಾಗಿ ಜೀವಿಸುವ ನೀತಿ ಉಳ್ಳವರ ಒಂದು ಸ್ಥಳವು ಆ ಪರಲೋಕ ರಾಜ್ಯವಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಭೂಮಿಯ ಮೇಲಿರುವ ನಮ್ಮ ಮನೆಯು
ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗೂಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾಗುವ ಒಂದು ಕಟ್ಟಡವು ಪರಲೋಕದಲ್ಲಿ ನಮ್ಮದೆಂದು ಬಲ್ಲೆವು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಭೂಮಿಯ ಮೇಲಿರುವ ನಮ್ಮ ಮನೆಯು, ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗೂಡಾರವು, ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡವು, ದೇವರಿಂದ ಉಂಟಾದಂತ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಪರಲೋಕದಲ್ಲಿ ನಮಗೋಸ್ಕರ ದೇವರು ನಮಗೋಸ್ಕರ ಒಂದು ಸ್ಥಳವನ್ನು ಸೃಷ್ಟಿ ಮಾಡಿದಾನೆ, ಸಿದ್ಧ ಮಾಡಿದಾನೆ. ಅದು ಪರಲೋಕದ ರಾಜ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದು ಕೈಯಿಂದ ಕಟ್ಟಲ್ಪಟ್ಟಂತಹ ಒಂದು ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ನಿತ್ಯತ್ವಕ್ಕೆ ಇರುವಂತಹ ಮನೆಯು ದೇವರು ನನಗೋಸ್ಕರ ನಿನಗೋಸ್ಕರ ಕಟ್ಟಿದ್ದಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಕೂಡ ಹೇಳಿದರೆ ಏನಂತಂದ್ರೆ, ದೇವರು ಕಟ್ಟಿದಂತಹ ಮನೆಯು ಅದು ಕೈಯಿಂದ ಕಟ್ಟಲ್ಪಟ್ಟಂತಹ ಮನೆಯಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಆತನ ಪರಲೋಕದಲ್ಲಿ ನಮಗೋಸ್ಕರ ನಿನಗೋಸ್ಕರ ಮನೆಯನ್ನು ಕಟ್ಟಿದ್ದಾನೆ. ಅದು ಕೈಯಿಂದ ಕಟ್ಟಿದಂತಹ ಮನೆಯಲ್ಲ, ಅದು ದೇವರು ವಿಶೇಷವಾದ ರೀತಿಯಲ್ಲಿ ಆ ಮನೆಯನ್ನು ಕಟ್ಟಿದ್ದಾನೆ. ಅಲ್ಲಿ ನಾನು ಮತ್ತು ನೀವೆಲ್ಲರೂ ಸಹ ವಾಸ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಪ್ರತಿಯೊಬ್ಬ ದೇವರ ಮಕ್ಕಳು ನಿತ್ಯ ನಿರಂತರವಾಗಿಯೂ ಇರುವಂತಹ ವಾಸ ಮಾಡುವಂತಹ ಸ್ಥಳ ಆ ಒಂದು ಪರಲೋಕ ರಾಜ್ಯವಾಗಿದೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವೆಲ್ಲರೂ ಸಹ ದೇವರ ಒಂದು ದಿನ ನಾವು ನೀವೆಲ್ಲರೂ ಸಹ ದೇವರು ಆ ಒಂದು ನಮಗೋಸ್ಕರ ಸಿದ್ಧ ಮಾಡಿದ ಸ್ಥಳದಲ್ಲಿ ನಾವೆಲ್ಲರೂ ಸಹ ಹೋಗಿ ವಾಸ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. The heaven is the future home of all believers. ಕೇಳಿಸ್ಕೊಳ್ರಿ, ವಾಟ್ ಇಸ್ ಹೆವೆನ್? ಪರಲೋಕ ಅಂದ್ರೆ ಏನಂತ ನೋಡೋದಾಗಿದ್ರೆ, ಪರಲೋಕ ರಾಜ್ಯವು ಪ್ರತಿಯೊಬ್ಬ ವಿಶ್ವಾಸಿಗಳ ಒಂದು ಭವಿಷ್ಯತ್ತಿನ ಮನೆಯಾಗಿದೆ. ಪರಲೋಕ ರಾಜ್ಯವು ಭವಿಷ್ಯತ್ತಿನ ಒಂದು ಮನೆಯಾಗಿದೆ. ಎಲ್ಲ ವಿಶ್ವಾಸಿಗಳಿಗೆ ಪರಲೋಕ ರಾಜ್ಯವು ಎಲ್ಲ ವಿಶ್ವಾಸಿಗಳಿಗೆ ಭವಿಷ್ಯತ್ತಿನ ಮನೆಯಾಗಿದೆ. ನಾವೆಲ್ಲರೂ ಸಹ ನಿತ್ಯ ನಿರಂತರವಾಗಿ ಆ ಸ್ಥಳದಲ್ಲಿ ವಾಸ ಮಾಡುವವರಾಗಿದ್ದೇವೆ. ಪ್ರತಿಯೊಬ್ಬ ವಿಶ್ವಾಸಿಗಳು ಈಗ ಎಡೆಬಿಡದೆ ದೃಷ್ಟಿಸುತ್ತಿರುವಂತಹ, ಎಡೆಬಿಡದೆ ನೋಡುತ್ತಿರುವಂತಹ ಒಂದೇ ಒಂದು ಸ್ಥಳ ಅದು ಪರಲೋಕ ರಾಜ್ಯವಾಗಿದೆ ಪ್ರಿಯರೇ. Every believer they going to receive, they going to live forever and ever in that place called heaven. Hallelujah. ಸ್ತೋತ್ರ ದೇವರೇ, ಸ್ತೋತ್ರ ಸ್ವಾಮಿ. ಏನಿಲ್ಲ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳು ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನ. ಹಲ್ಲೆಲೂಯಾ. ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತಹ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದತನ ಮುಂದೆಯೂ ನಿಂತಿರುವುದನ್ನು ಕಂಡನು. ಕೇಳಿಸ್ಕೊಳ್ರಿ, ಇಲ್ಲಿ ಯೋಹಾನನು ಆ ಪದ್ಮೋಸ್ ದ್ವೀಪದಲ್ಲಿ ಇರುವಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ದರ್ಶನ ಕೊಡ್ತಾ ಇದ್ದಾನೆ. ಆ ಪರಲೋಕದಲ್ಲಿ ಯಾವ ರೀತಿ ಪರಲೋಕ ಇರ್ತದೆ ಎಂಬುದಾಗಿ, ಆ ಪರಲೋಕದಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಎಂಬುದಾಗಿ ಪರಲೋಕದ ಒಂದು ದರ್ಶನವನ್ನ ದೇವರು ಯೋಹಾನನಿಗೆ ಕೊಡುವಾಗ, ಯೋಹಾನ ತನ್ನ ಒಂದು ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಪುಸ್ತಕದ ಈ ರೀತಿಯಾಗಿ ಬರೀತಾ ಇದ್ದಾನೆ. ಅದು ಯಾವ ರೀತಿಯಾಗಿದೆ ಎಂಬುದಾಗಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾನೆ. John Apostle is describing how the heaven is look like. ಯಾವ ರೀತಿಯಾಗಿ ಆ ಪರಲೋಕ ಇರ್ತದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇದಾದ ನಂತರ ಯಾರಿಂದಲೂ ಎಣಿಸಲಾಗದಂತಹ ಮಹಾ ಜನ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಆತನು ಹೇಳ್ತಾ ಇದ್ದಾನೆ, ಯಾರಿಂದಲೂ ಕೂಡ ಎಣಿಸಲಾಗದಂತ ಎಷ್ಟೋ ಕೋಟಿ ಮಿಲಿಯನ್ ಜನರು ದೇವರ ಒಂದು ಸಮ್ಮುಖದಲ್ಲಿ ಆ ಒಂದು ಪರಲೋಕ ರಾಜ ನಿಂತುಕೊಂಡಿದ್ದಾರೆ ಎಂಬುದಾಗಿ ಯೋಹಾನನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ನೀವೆಲ್ಲರೂ ಸಹ ಆ ಒಂದು ದೇವರು ನನಗೋಸ್ಕರ ಸಿದ್ಧ ಮಾಡಿದಂತ ಆ ಒಂದು ಪರಲೋಕ ರಾಜ್ಯದಲ್ಲಿ ನಾನು ನೀವೆಲ್ಲರೂ ಸಹ ನಿಂತುಕೊಳ್ಳುವರಾಗಿದ್ದೇವೆ ಪ್ರಿಯರೇ. ಆ ಒಂದು ರಾಜ್ಯದಲ್ಲಿ ಮಹಾ ಜನ ಸಮೂಹವು ಆ ಒಂದು ಸಿಂಹಾಸನವನ್ನು ನಿಂತುಕೊಂಡಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಜಾತಿಗಳು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಹಲ್ಲೆಲೂಯಾ. ನಾನು ನೀವೆಲ್ಲರೂ ಸಹ ದೇವರ ರಾಜ್ಯದಲ್ಲಿ, ಆ ಒಂದು ಪರಲೋಕ ರಾಜ್ಯದಲ್ಲಿ ನಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡವರಾಗಿ ದೇವರ ಮುಂದೆ ನಿಂತುಕೊಳ್ಳುವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಕಲ ಜನಾಂಗಗಳು, ಕುಲಗಳು, ಜಾತಿಗೆ ಅನುಸಾರವಾಗಿ ದೇವರ ರಾಜ್ಯದಲ್ಲಿ, ಆ ಪರಲೋಕ ರಾಜ್ಯದಲ್ಲಿ ಎಲ್ಲರೂ ಕೂಡ ನಿಂತುಕೊಂಡವರಾಗಿ ದೇವರ ಮುಂದೆ ದೇವರನ್ನು ಆರಾಧನೆ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. Our place is a place of glory. ಅದು ಮಹಿಮೆಯಿಂದ ತುಂಬಿದಂತ ಒಂದು ಸ್ಥಳವಾಗಿದೆ. ನಾವು ಯಾರು ಕೂಡ ಅದನ್ನು ಊಹೆ ಮಾಡಿಕೊಳ್ಳಲು ಕೂಡ ಸಾಧ್ಯ ಇಲ್ಲ. We cannot comprehend the place where we are going to stay our life. ನಾವು ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ದೇವೆ ಎಂಬುದಾಗಿ, ನಮ್ಮ ಒಂದು ಭವಿಷ್ಯತ್ತಿನ ಜೀವಿತ, ನಮ್ಮ ಒಂದು ಭವಿಷ್ಯತ್ತಿನ ಒಂದು ದಿನಗಳು ಯಾವ ರೀತಿ ಇರ್ತದೆ ಎಂಬುದಾಗಿ ನಾವು ಎಣಿಸಿಕೊಳ್ಳಲಿಕ್ಕೆ, ಊಹೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದಂತಹ ಕಾರ್ಯಗಳನ್ನು ದೇವರು ಪರಲೋಕದಲ್ಲಿ ನನಗೋಸ್ಕರ ಇಟ್ಟಿದ್ದಾನೆ. ಹಲ್ಲೆಲೂಯಾ. The
ನೇಚರ್ ಆಫ್ ಹೆವನ್ ಅಂದ್ರೆ ಪರಲೋಕ ರಾಜ್ಯದ ಒಂದು ನೇಚರ್ ಯಾವ ರೀತಿ ಇರುವಂತದ್ದಾಗಿದೆ. ಹೌ ದ ಹೆವನ್ ಇಸ್ ಲುಕ್ ಲೈಕ್, ಆ ಒಂದು ಪರಲೋಕ ರಾಜ್ಯ ಎಂತ ನೋಡ್ಕೊಂಡ್ವಿ. ಈ ಪರಲೋಕ ರಾಜ್ಯದ ವಾಟ್ ಇಸ್ ದ ನೇಚರ್ ಆಫ್ ದ ಹೆವನ್, ಪರಲೋಕ ರಾಜ್ಯದ ಒಂದು ನೇಚರ್ ಯಾವ ರೀತಿಯಾಗಿದೆ, ಅದು ಯಾವ ರೀತಿಯಾಗಿ ಕಾಣ್ತದೆ ಎಂಬುದಾಗಿ ಅದರ ವಿಷಯವಾಗಿ ನಾವು ನೋಡಿಕೊಳ್ಳುವರಾಗಿರೋಣ. ಹೆವನ್ ಇಸ್ ಅ ಪ್ಲೇಸ್ ಆಫ್ ಬಿಯಾಂಡ್ ಎನಿಥಿಂಗ್ ವಿ ಕುಡ್ ಪಾಸಿಬಲಿ ಕನ್ಸೀವ್. ನಾವು ನಮ್ಮ ಆಲೋಚನೆಗೆ ಅನುಸಾರವಾಗಿರುವಂತಹ, ಈಗ ನಾವು ಆಲೋಚನೆ ಮಾಡಕ್ಕೆ ಆಗದಿರುವಂತಹ, ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಆಗದಿರುವಂತಹ ರೀತಿಯಲ್ಲಿ ಪರಲೋಕ ರಾಜ್ಯ ಇರುವಂತದ್ದಾಗಿದೆ ಪ್ರಿಯರೇ. ವಿ ಕೆನಾಟ್ ಕಾಂಪ್ರಿಹೆಂಡ್, ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಪಾಸಿಬಲಿ ಹೌ ದ ಹೆವನ್ ಇಸ್ ಲುಕ್ ಲೈಕ್. ಯಾವ ರೀತಿಯಾಗಿ ಪರಲೋಕವು ಕಾಣ್ತದೆ ನೋಡ್ಲಿಕ್ಕೆ ಸಾಧ್ಯ, ಅದನ್ನು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಅಮೋಘವಾಗಿ, ಅಷ್ಟು ವಿಜೃಂಭಣೆಯಿಂದ, ಅಷ್ಟು ಮಹಿಮೆಯಿಂದ ಕೂಡಿದಂತ ಸ್ಥಳ ಈ ಪರಲೋಕ ರಾಜ್ಯವಾಗಿದೆ. ಅದರ ವಿಷಯವಾಗಿ ಪೌಲನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2:9 ವಚನದಲ್ಲಿ ಆ ಸಂಗತಿಯನ್ನು ನೋಡುವರಾಗಿದ್ದೇವೆ. ಕರ್ತನ ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ, ಆದರೆ ಬರೆದಿರುವ ಪ್ರಕಾರ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ, ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಹಲ್ಲೆಲೂಯಾ. ದೇವರು ನನಗಾಗಿ ನಿನಗಾಗಿ ಸಿದ್ಧ ಮಾಡಿದಂತ ಸಂಗತಿಗಳನ್ನ ನನ್ನ ಕಣ್ಣು ಕಾಣದೇ ಇದ್ರು, ಕಿವಿ ಕೇಳದೇ ಇದ್ರು, ನನ್ನ ಮನಸ್ಸು ಗ್ರಹಿಸಿಕೊಳ್ಳದೆ ಇದ್ರು, ಅಂತ ಒಂದು ಮಹತ್ವದ ಕಾರ್ಯಗಳನ್ನು ದೇವರು ನನಗೋಸ್ಕರ ನಿನಗೋಸ್ಕರ ಪರಲೋಕ ರಾಜ್ಯದಲ್ಲಿ ಆತನ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಈ ಪರಲೋಕ ರಾಜ್ಯ ನಮ್ಮ ಕಣ್ಣುಗಳು ನೋಡದೇ ಇದ್ರು ಸಹ, ನಮ್ಮ ಕಿವಿಗಳು ಕೇಳಿಸಿಕೊಳ್ಳದೆ ಇದ್ರು ಸಹ, ನಮ್ಮ ಮನಸ್ಸು ಗ್ರಹಿಸಿಕೊಳ್ಳದಿದ್ರು ಸಹ, ನಿತ್ಯ ನಿರಂತರವಾಗಿ ಆ ಪರಲೋಕ ರಾಜ್ಯದಲ್ಲಿ ನಾನು ನಿನ್ನ ವಾಸ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ನಾನು ನೀವೆಲ್ಲರೂ ಸಹ ಆ ಪರಲೋಕ ರಾಜ್ಯದಲ್ಲಿ ನಿತ್ಯ ನಿರಂತರವಾಗಿ ಜೀವನ ಮಾಡುವವರಾಗಿದ್ದೇವೆ. ನಮ್ಮ ಕಣ್ಣುಗಳು ನಮ್ಮನ್ನು ಕಾಣದೇ ಇದ್ರು, ನಮ್ಮ ಕಿವಿಗಳು ಕೇಳದೆ ಇದ್ರು, ನಮ್ಮ ಮನಸ್ಸು ಗ್ರಹಿಸಿಕೊಳ್ಳದೆ ಇದ್ರು ಸಹ ದೇವರು ವಿಶೇಷವಾದಂತ ಒಂದು ರೀತಿಯಲ್ಲಿ ಅದನ್ನು ಅಮೋಘವಾಗಿ ನನಗೋಸ್ಕರ ಸ್ವರ್ಗವನ್ನು ಸಿದ್ಧ ಮಾಡಿದ ದೇವರಾಗಿದ್ದಾನೆ. ಅದೇ ರೀತಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13:12 ವಚನ ಸಹ ಆ ಒಂದು ಪರಲೋಕದ ವಿಷಯವಾಗಿರುವಂತಹ ಸಂಗತಿಯನ್ನು ನೋಡಿಕೊಳ್ಳುವರಾಗಿರೋಣ. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಆತನನ್ನು ಮುಖಾಮುಖಿಯಾಗಿ ನಾವು ಪರಲೋಕ ರಾಜ್ಯದಲ್ಲಿ ಆತನ ನೋಡುವವರಾಗಿದೆ ಎಂಬುದಾಗಿ ದೇವರ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. We cannot see clearly how God is look like. We cannot see clearly how Jesus Christ is look like. But one day we are going to see God face to face. We are going to see His glory, how He look like in this heaven. We are going to see the God of this creation. He is going to splendor of His majesty. Hallelujah. ಆತನ ಮಹಿಮೆಯಿಂದ ಘನತೆಯಿಂದ ಕೂಡಿರುವಂತಹ ದೇವರನ್ನ ನಾವು ಮುಖಾಮುಖಿ ನೋಡ್ಲಿಕ್ಕೆ ಸಾಧ್ಯ. ಪ್ರಿಯರೇ, ಇವತ್ತು ಅನೇಕರು ಪ್ರಶ್ನೆ ಕೇಳ್ತಾರೆ, ನೀವು ಯೇಸುವನ್ನು ನೋಡಿದಿರೋ, ನೀವು ಯೇಸುವನ್ನು ನೋಡದೇ ಇದ್ರು ಸಹ ನಾವು ಹೇಗೆ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು ಎಂಬುದಾಗಿ, ಯೇಸು ಕ್ರಿಸ್ತ ನಿಜ ದೇವರನ್ನ ನಾವು ಹೇಗೆ ನೋಡ್ಲಿಕ್ಕೆ ಸಾಧ್ಯ, ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಅನೇಕರು ಪ್ರಶ್ನೆ ಕೇಳುವವರಾಗಿದ್ದಾರೆ. ಪ್ರಿಯರೇ, ನಾವು ಕಣ್ಣರೆ ನೋಡದೇ ಇದ್ರು ಸಹ ಯೇಸು ಕ್ರಿಸ್ತನ ಒಂದು ದಿನ ಆ ಪರಲೋಕ ರಾಜ್ಯದಲ್ಲಿ ಮುಖಾಮುಖಿ ನೋಡುವವರಾಗಿದ್ದೇವೆ. ಆತನ ಮಹಿಮೆಯನ್ನು ನೋಡುವವರಾಗಿದ್ದೇವೆ. ಆತನ ಎಷ್ಟು ಮಹಿಮೆಯಿಂದ ಪ್ರಭಾವದಿಂದ ಕೂಡಿದನೆಂಬುದಾಗಿ ಆ ದೇವರ ರಾಜ್ಯದಲ್ಲಿ, ಆ ಪರಲೋಕ ರಾಜ್ಯ ನಾನು ಮತ್ತು ನೀವೆಲ್ಲರೂ ಸಹ ಮುಖಾಮುಖಿಗೆ ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ, ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ. ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ದೇವರ ರಾಜ್ಯದಲ್ಲಿ ಇರುವಾಗ ಸಂಪೂರ್ಣವಾಗಿ ತಿಳಿದುಕೊಳ್ತೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ನಾನು ಭೂಮಿಯಲ್ಲಿ ಇರಬೇಕಾದ್ರೆ, ಈ ಭೂಮಿಯಲ್ಲಿರುವಾಗ ನಾನು ಸ್ವಲ್ಪ ಮಾತ್ರ ನನಗೆ ಗೊತ್ತಿದೆ ದೇವರ ವಿಷಯವಾಗಿ. ಆದ್ರೆ ಈ ಲೋಕದ ಯಾತ್ರೆಯನ್ನು ಮುಗಿಸಿದ ಮೇಲೆ ದೇವರ ಸಮ್ಮುಖಕ್ಕೆ ನಾನು ಹೋಗುವಾಗ, ದೇವರ ಸಿಂಹಾಸನದಲ್ಲಿ ಕೂತ್ಕೊಂಡಿರುವಂತ ದೇವರನ್ನು ನೋಡುವಾಗ, ಅದನ್ನು ನೋಡುವಾಗ ನನ್ನ ಜೀವಿತವು ಸಂಪೂರ್ಣವಾಗಿ ಪರಿಪೂರ್ಣವಾಗ್ತದೆ ಎಂಬುದಾಗಿ ಪೌಲನು ಹೇಳುವವನಾಗಿದ್ದಾನೆ. When I go to see God, my thinking about Jesus Christ is going to be fulfilled in a glorious and majestic way. ಅದು ಒಂದು ಮಹಿಮೆಯಿಂದ ಕೂಡಿದಂತ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ನೋಡ್ಲಿಕ್ಕೆ ಇದೆ ಎಂಬುದಾಗಿ ಪೌಲನು ಹೇಳುವವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಪರಲೋಕ ರಾಜ್ಯದಲ್ಲಿ ನಾನು ನೀವೆಲ್ಲರೂ ಸಹ ಯೇಸು ಕ್ರಿಸ್ತನ ಮಹಿಮೆಯನ್ನು ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ. ಅದು ಒಂದು ಗ್ಲಿಮ್ಸ್, ಯಾವ ರೀತಿ ಯೇಸು ಕ್ರಿಸ್ತನ ಇದ್ದಾನೆ, ಪರಲೋಕ ರಾಜ್ಯದಲ್ಲಿ ಯೇಸು ಕ್ರಿಸ್ತನ ಯಾವ ರೀತಿ ಇದೆ ಎಂಬುದಾಗಿ ಈಗ ಯೋಹಾನನು ತನ್ನ ಒಂದು ಪ್ರಕಟಣೆ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಆತನ ಬರೀತಾ ಇದ್ದಾನೆ. ಆತನ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ, ಆತನ ಬರೆಯುವಾಗ ಯೇಸು ಕ್ರಿಸ್ತನು ಮಹಿಮೆಯಿಂದ ಕೂಡಿದಂತ ಯೇಸು ಆತನ ನೋಡ್ತಾ ಇದ್ದಾನೆ. ಯೇಸು ಕ್ರಿಸ್ತನಿಗೆ ಈಗ ಒಂದು ತಲೆಯಿಂದ ಒಂದು ಬಿಳಿಯಾದಂತ ಉಣ್ಣೆಯನ್ನು ರೀತಿಯ ಕೂದಲು ನೋಡ್ತಾ ಇದ್ದಾನೆ. ಮೈಯೆಲ್ಲ ಬಿಳುಪಾಗಿರುವಂತಹ ಒಂದು ಬಟ್ಟೆನ ಹಾಕಿರೋದು ನೋಡ್ತಾ ಇದ್ದಾನೆ. ಆತನ ಕಣ್ಣುಗಳು ಬೆಂಕಿಯ ಸೂರ್ಯನಾಗೆ ಪ್ರಕಾಶವಾಗಿ ಹೊಳೆಯುವಂತಹ ಒಂದು ಕಣ್ಣುಗಳು. ಆತನ ಕಾಲುಗಳು ಈಗ ಒಂದು ಕುಲಿಸಿದಂತ ಒಂದು ಕುಲುಮೆ ರೀತಿಯಿರುವಂತ ಕೆಂಪಾಗಿ ಕಾದಿರುವಂತಹ ಒಂದು ಕಾಲುಗಳನ್ನು ಆತ ನೋಡ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಮಹಿಮೆಯನ್ನ ಆತನ ಎಷ್ಟು ಸ್ಪಷ್ಟವಾಗಿ ಆತನ ವರ್ಣನೆ ಮಾಡ್ತಾ ಇದ್ದಾನೆ. ಇದೇ ಯೇಸುವನ್ನ ನಾವು ಶಿಲುಬೆಗೆ ಹಾಕಿದ್ದು
ಆಗಿದ್ದು, ಇದ ಯೇಸು ಕ್ರಿಸ್ತನನ್ನ ಅನೇಕ ಜನರ ರಕ್ಷಣೆ ಆತನ ತಿರಸ್ಕಾರ ಮಾಡಿದ್ದು, ಇದ ಯೇಸುವನ್ನ ಅನೇಕರು ತಿರಸ್ಕಾರ ಮಾಡಿ ಈಗ ಆತನ ದೇವರ ಮಗನೆಂಬುದಾಗಿ ತಿರಸ್ಕಾರ ಮಾಡಿದ್ದು, ಇದೇ ಯೇಸು ಎಂಬುದಾಗಿ ಯೋಹಾನನು ತುಂಬಾ ಆಶ್ಚರ್ಯಚಕಿತವುಳ್ಳವನಾಗಿದ್ದಾನೆ ಪ್ರಿಯರೇ. ಯೋಹಾನನು ಒಬ್ಬನೇ ಯೇಸು ಕ್ರಿಸ್ತನ ಮಹಿಮೆಯನ್ನ ಆತನ ಕಣ್ಣಾರೆ ನೋಡಿದಂತ ಒಬ್ಬ ವ್ಯಕ್ತಿ. ಆ ದರ್ಶನದಲ್ಲಿ ಆ ಪದ್ಮೋಸ್ತಿಪಲ್ಲಿರುವಾಗ ಯೇಸು ಕ್ರಿಸ್ತನ ಮಹಿಮೆಯನ್ನು ಕಣ್ಣಾರೆ ನೋಡಿದಂತ ಒಬ್ಬ ವ್ಯಕ್ತಿ ಅದು ಯೋಹಾನನಾಗಿದ್ದಾನೆ ಪ್ರಿಯರೇ. ಆತನು ಹೇಳ್ತಾ ಇದ್ದಾನೆ, ಈ ಯೇಸುವನ್ನು ನೋಡಿದ ತಕ್ಷಣವೇ ಆತನು ಸತ್ತಂತವನಾಗಿ ಆತನು ಬೀಳ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯ ನೋಡುವವರಾಗಿದ್ದಾರೆ. When John saw the glorious of Jesus Christ, when John saw the majesty of Jesus Christ in heaven, he was fall dead. That's what the Bible says in Revelation chapter. Hallelujah. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯಾವಾಗ ಯೇಸುವಿನ ಮಹಿಮೆಯನ್ನು ಇವನು ಪೌಲನು ನೋಡಿದನು, ಯೇಸುವಿನ ಮಹಿಮೆಯನ್ನು ಯೋಹಾನನು ನೋಡಿದನು, ಅವನು ಸತ್ತಂತವನಾಗಿ ಕೆಳಗಡೆ ಬಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂತ ಮಹಿಮೆಯಿಂದ ಕೂಡಿದಂತ ಯೇಸು ಕ್ರಿಸ್ತನನ್ನ ಅಲ್ಲಿ ಯೋಹಾನನು ವರ್ಣನೆ ಮಾಡುವವನಾಗಿದ್ದಾನೆ. Hallelujah. Though the Bible does not describe all the details of what heaven is look like, ಸತ್ಯವೇದದಲ್ಲಿ ಅತ್ಯಂತ ನಿಖರವಾದಂತ ರೀತಿಯಲ್ಲಿ ಇಷ್ಟೇ ಈ ರೀತಿಯಾಗಿದೆ ಸತ್ಯ, ಇವರು ಪರಲೋಕ ರಾಜ್ಯ ಇಷ್ಟೇ ಚೆನ್ನಾಗಿ ಇಷ್ಟೇ ಇದೆ ಈ ರೀತಿಯಾಗಿದೆ ಎಂಬುದಾಗಿ ಅಷ್ಟು ಡೀಟೇಲ್ ಆಗಿ ಬರೆಯಲ್ಪಟ್ಟಿಲ್ಲ. ಆದ್ರೂ ಸಹ ಕೆಲವೊಂದು ಸಂಗತಿಗಳು ಪರಲೋಕದ ರಚನೆ ಯಾವ ರೀತಿಯಾಗಿದೆ ಎಂಬುದಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಪ್ರಿಯರೇ. ಹಾಗಾದ್ರೆ ವಾಟ್ ಇಸ್ ದ ನೇಚರ್ ಆಫ್ ಹೆವನ್? ಪರಲೋಕ ರಾಜ್ಯದ ರಚನೆ ಯಾವ ರೀತಿಯಾಗಿದೆ? ಎ ಪ್ಲೇಸ್ ಆಫ್ ಗ್ರೇಟ್ ಗ್ಲೋರಿ. ಈ ಒಂದು ಪರಲೋಕ ರಾಜ್ಯವು ದೇವರ ಅಮೋಘವಾದಂತಹ ಮಹಿಮೆಯಿಂದ ಕೂಡಿದಂತಹ ಸ್ಥಳವಾಗಿದೆ. ಹಲ್ಲೆಲೂಯಾ. ದ ರೈಚಸ್ನೆಸ್ ವಿಲ್ ಶೈನ್ ಲೈಕ್ ಅ ಸನ್ ಇನ್ ದ ಕಿಂಗ್ಡಮ್ ಆಫ್ ದೇರ್ ಫಾದರ್. ಆ ತಂದೆಯ ರಾಜ್ಯದಲ್ಲಿ ಮಧ್ಯಾಹ್ನದ ಸೂರ್ಯನ ಹಾಗೆ ನೀತಿವಂತರು ಪ್ರಕಾಶವಾಗಿ ಹೊಳೆತಾರೆ ಎಂಬುದಾಗಿ ಮತ್ತೇನು ಬರೆದ ಸುವಾರ್ತೆ 13ನೇ ಅಧ್ಯಾಯ 43ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯ 13:43ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಆತನ ಮಹಿಮೆಯ ರಾಜ್ಯದಲ್ಲಿ ಅವರು ಸೂರ್ಯನ ಹಾಗೆ ಪ್ರಕಾಶವನ್ನಾಗಿ ಹೊಳೆತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗ ನೀತಿವಂತರು ತನ್ನ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಂದೆಯ ರಾಜ್ಯದಲ್ಲಿ ಆ ಪರಲೋಕದ ರಾಜ್ಯದ ಮಹಿಮೆ ಅದು ಯಾವ ರೀತಿಯಾಗಿದೆ ಎಂಬುದಾಗಿ ಯೇಸು ಕ್ರಿಸ್ತನ ತನ್ನ ಶಿಷ್ಯರಿಗೆ ಅಲ್ಲಿರುವಂತ ಜನರಿಗೆ ಹೇಳ್ತಾ ಇದ್ದಾನೆ, ಕಿವಿಯುಳ್ಳವನು ಕೇಳಲಿ. ಆತನ ಮಹಿಮೆಯುಳ್ಳಂತ ಒಂದು ಸ್ಥಳವು ಆ ಪರಲೋಕ ರಾಜ್ಯವು ಸೂರ್ಯನ ಹಾಗೆ ಪ್ರಕಾಶನಾಗಿ ಹೊಳೆಯುವಂತಹ ರೀತಿಯಲ್ಲಿ ಆತನ ಒಂದು ಮಹಿಮೆಯಿಂದ ಕೂಡಿದಂತ ಸ್ಥಳ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ತಾನೇ ಯಾವ ರೀತಿಯಾಗಿ ಪರಲೋಕ ಇರ್ತದೆ ಎಂಬುದಾಗಿ ಆತನು ವರ್ಣನೆ ಮಾಡಿದ್ದಾನೆ. He's telling that this place is filled with shining like a star, shining like a sun in the kingdom of their father. ಆತನ ಪರಲೋಕ ರಾಜ್ಯದಲ್ಲಿ ಆ ಸೂರ್ಯನ ಹಾಗೆ ಆತನ ಪ್ರಕಾಶಮಾನವುಳ್ಳವನಾಗಿ ಆತನ ಪ್ರಕಾಶಮಾನ ಹೊಳೆತಾನೆ ಎಂಬುದಾಗಿ ಇಲ್ಲಿ ಪೌಲನು ಯೇಸು ಕ್ರಿಸ್ತನು ಹೇಳುವವನಾಗಿದ್ದಾನೆ. Heaven is a place of continual worship. ಕೇಳಿಸ್ಕೊಳ್ರಿ, ಪರಲೋಕ ರಾಜ್ಯದಲ್ಲಿ ನಿತ್ಯ ನಿರಂತರವಾಗಿ ದೇವರಿಗೆ ಆರಾಧನೆ ಸಲ್ಲಿಸುವಂತ ಸ್ಥಳವಾಗಿದೆ. The place in heaven where the continuous of worship is going to be described over there. So ದೇವರಿಗೆ, ಯೇಸು ಕ್ರಿಸ್ತನಿಗೆ, ತಂದೆಯ ದೇವರಿಗೆ, ಪರಿಶುದ್ಧಾತ್ಮ ದೇವರಿಗೆ, ಈ ಒಂದು ತ್ರಯಕ ದೇವರಿಗೆ ನಿತ್ಯ ನಿರಂತರವಾಗಿಯೂ ಯಾವಾಗಲೂ ಮಹಿಮೆಯಿಂದ ಕೂಡಿದಂತಹ ಅಲ್ಲಿ ಒಂದು ವರ್ಷಿಪ್ ಆರಾಧನೆ ನಡೆಯುವಂತದ್ದಾಗಿದೆ ಪ್ರಿಯರೇ. After this I heard what sounded like the roar of a great multitude in heaven shouting. ಕೇಳಿಸ್ಕೊಳ್ರಿ, ಇಲ್ಲಿ ಯೋಹಾನನು ಹೇಳ್ತಾ ಇದ್ದಾನೆ, ಅದಾದ ನಂತರ ನನಗೆ ಒಂದು ದೊಡ್ಡ ಸ್ವರ ಕೇಳ್ತಾ ಇದೆ. ಅನೇಕ ಜನರ ಗುಂಪುಗಳು ಒಟ್ಟಾಗಿ ಸೇರಿ ದೊಡ್ಡ ಧ್ವನಿಯಿಂದ ದೇವರಿಗೆ ಆರಾಧನೆ ಮಾಡ್ತಾ ಇದ್ದಾರೆ. Hallelujah. Salvation and glory, power and belongs to our God. ಎಲ್ಲ ಮಹಿಮೆಯು, ಎಲ್ಲ ಘನತೆಯು, ಎಲ್ಲ ರಕ್ಷಣೆಯು ನಮ್ಮ ದೇವರಿಗೆ ಸಲ್ಲಿಸಲ್ಪಡಲೆಂಬುದಾಗಿ ದೊಡ್ಡ ಶಬ್ದದಿಂದ ದೇವರ ಗುಂಪಿನ ಜನರು, ದೊಡ್ಡ ದೇವದೂತನ ಗಣಗಳು ಒಟ್ಟಾಗಿ ಸೇರಿ ದೇವರಿಗೆ ಆರಾಧನೆ ಮಾಡುವಂತ ಸ್ವರವನ್ನ ನನಗೆ ಕೇಳಿಸಿಕೊಂಡನೆಂಬುದಾಗಿ ಈಗ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದ 1ನೇ ವಚನದಿಂದ 6ನೇ ವಚನದಲ್ಲಿ ಯೋಹಾನನು ಅದನ್ನು ಎಕ್ಸ್ಪ್ಲೇನ್ ಮಾಡುವವನಾಗಿದ್ದಾನೆ. ಇದಾದ ಮೇಲೆ ಪರಲೋಕದಲ್ಲಿರುವಂತಹ ದೊಡ್ಡ ಗುಂಪಿನ ಮಹಾ ಶಬ್ದವೊಂದು ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ಓಕೆ, ಅವರು ಹಲ್ಲೆಲೂಯಾ, ಅವರು ಹಲ್ಲೆಲೂಯಾ,
ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಿಗೆ ಉಂಟೆಂಬುದಾಗಿ ದೊಡ್ಡ ಜನರ ಗುಂಪು, ಅನೇಕ ದೇವದೂತರ ದೊಡ್ಡ ಗುಂಪು ಯೇಸು ಕ್ರಿಸ್ತನಿಗೆ ಎಡೆಬಿಡದೆ ಆರಾಧಿಸುತ್ತಾ ಮಹಿಮೆ ಪಡಿಸುತ್ತಾ ಆತನಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಆತನಿಗೆ ಘನತೆಯನ್ನ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದಾರೆ ಪ್ರಿಯರೇ. ಆತನ ನ್ಯಾಯ ತೀರ್ಪುಗಳು ಸತ್ಯವೂ ಸತ್ಯವಾದದ್ದು, ನ್ಯಾಯವೂ ಉಳ್ಳಂತ ಒಂದು ನ್ಯಾಯ ತೀರ್ಪಾಗಿದೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾ ಜಾರಸ್ತ್ರೀಗೆ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಆ ಒಂದು ಯಾವ ರೀತಿ ಆರಾಧಿಸಲ್ಪಡ್ತಾ ಇದ್ದಾನೆ ಎಂಬುದಾಗಿ ಯೋಹಾನನು ಬರೀತಾ ಇದ್ದಾನೆ. ಈ ಒಂದು ಪ್ರಕಟಣೆ ಗ್ರಂಥದಲ್ಲಿ ಯೇಸು ಕ್ರಿಸ್ತನು ನಿತ್ಯ ನಿರಂತರವೂ ಮಹಿಮೆ ಉಳ್ಳವನಾಗಿ ಪರಿಶುದ್ಧತೆ ಉಳ್ಳವನಾಗಿ ಆ ಎಲ್ಲಾ ದೇವದೂತರುಗಳು ಎಲ್ಲಾ ಒಂದು ಹಿರಿಯರುಗಳು ಒಟ್ಟಾಗಿ ಸೇರಿ ತಮ್ಮ ಕಿರೀಟಗಳನ್ನ ತಮ್ಮ ಕೆಳಗಡೆ ಇಟ್ಟು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಲ್ಲೆಲೂಯ, ದೇವರಿಗೆ ಪ್ರಭಾವವು ಕೀರ್ತಿಯು ಮಾನಗಳು ಉಂಟಾಗಲೆಂಬುದಾಗಿ ದೇವರಿಗೆ ಎಡೆಬಿಡದೆ ಆರಾಧನೆ ಮಾಡುತ್ತಾ ತನಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದಾರೆ ಪ್ರಿಯರೇ. ಅದೇ ರೀತಿಗೆ ಪ್ರಕಟಣೆ ಗ್ರಂಥ, ಈಗ ಪ್ರಕಟಣೆ ಗ್ರಂಥದಲ್ಲಿ ಕೂಡ 5ನೇ ಅಧ್ಯಾಯ 11ನೇ ವಚನ 12ನೇ ವಚನ ಕೂಡ ಬರೆಯಲ್ಪಟ್ಟಿದೆ. ಇದಲ್ಲದೆ ಸಿಂಹಾಸನವು ಜೀವಿಗಳು ಹಿರಿಯರು ಕೇಳಿಸ್ಕೊಡ್ರಿ, ಸಿಂಹಾಸನದ ಸುತ್ತಲೂ ಎಲ್ಲ ಹಿರಿಯರ ಸುತ್ತಲೂ ಎಲ್ಲ ಜೀವಿಗಳ ಸುತ್ತಲೂ ಬಹುಮಂದಿ ದೇವದೂತರನ್ನ ಆತನು ನೋಡ್ತಾ ಇದ್ದಾನೆ. ಅದೇನಿದೆ ಅದು ಪರಲೋಕ ರಾಜ್ಯದಲ್ಲಿದೆ. ಕೇಳಿಸ್ಕೊಡ್ರಿ, ಅತ್ಯಂತ ಒಂದು ದೊಡ್ಡ ಸಂಖ್ಯೆಯಲ್ಲಿರುವಂತಹ ಒಂದು ದೇವದೂತರ ಆತನು ನೋಡ್ತಾ ಇದ್ದಾನೆ. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಹಲ್ಲೆಲೂಯ, ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿತ್ತೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಲಕ್ಷೋಪಲಕ್ಷವಾಗಿಯೂ ಇತ್ತು. ಕೇಳಿಸ್ಕೊಡ್ರಿ, ಅಲ್ಲಿ ದೂತರನ್ನ ಎಣಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ದೂತ ಗಣಗಳು ಒಟ್ಟಾಗಿ ಸೇರಿ ದೇವರು ಏನ್ ಮಾಡ್ತಾ ಇದ್ದಾರೆ? ಅವರ ಸ್ವರವು ನನಗೆ ಕೇಳಿಸಿಕೊಂಡಿತ್ತು. ಅವರು ಮಹಾಶಬ್ದದಿಂದ ಒದಿತನಾದ ಕುರಿಯಾದ ತನಿಗೆ ಫಲವು ಐಶ್ವರ್ಯವು ಜ್ಞಾನವು ಸಾಮರ್ಥ್ಯವು ಮಾನ ಪ್ರಭಾವಗಳು ಸ್ತೋತ್ರಗಳನ್ನು ಹೊಂದಲಿಕ್ಕೆ ಯೋಗ್ಯನೆಂಬುದಾಗಿ ಎಡೆಬಿಡದೆ ಸ್ತುತಿಯನ್ನ ಆರಾಧನೆಯನ್ನು ಮಾಡುವಂತ ದೊಡ್ಡ ದೇವ ಜನರ ಗುಂಪನ್ನ, ಅಲ್ಲಿ ದೇವದೂತರ ಗುಂಪನ್ನ ಅಲ್ಲಿ ಯೋಹಾನ ನೋಡುವುದನ್ನ ಪ್ರಕಟಣೆ ಗ್ರಂಥದಲ್ಲಿ ಬರೆಯುವನಾಗಿದ್ದಾನೆ ಪ್ರಿಯರೇ. ಅಲ್ಲಿ ದೊಡ್ಡ ಜನ ಸಮೂಹವು, ದೊಡ್ಡ ದೇವದೂತ ಗಣಗಳು ಕೋಟ್ಯಾನುಕೋಟಿಲಿ ಲಕ್ಷಾಂತರ ಲಕ್ಷೋಪಾದಿಯಲ್ಲಿ ದೇವರನ್ನ ಸ್ತುತಿಸುತ್ತಾ ದೇವರನ್ನ ಮಹಿಮೆಪಡಿಸುವವರಾಗಿದ್ದಾರೆ. ಅಂತ ಸ್ಥಳದಲ್ಲಿ ನಾನು ಮತ್ತು ನೀವು ವಾಸ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಡೆಸ್ಟಿನೇಷನ್ ಗೊತ್ತರ ಪರಲೋಕ ರಾಜ್ಯವು ನಿತ್ಯತ್ವಕ್ಕೂ ಈ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನ ಆರಾಧನೆ ಮಾಡುವಂತ ಸ್ಥಳ, ಆ ಒಂದು ಪರಲೋಕ ರಾಜ್ಯದಲ್ಲಿ ನಾನು ಮತ್ತು ನೀವೆಲ್ಲರೂ ಸಹ ವಾಸ ಮಾಡುವವರಾಗಿದ್ದೇವೆ. ಎಲ್ಲ ದೇವದೂತರುಗಳು ಎಲ್ಲ ಹಿರಿಯರು ತಮ್ಮ ಕಿರೀಟಗಳನ್ನ ಬದಿಗಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವರಿಗೆ ಸ್ತೋತ್ರ ಮಾಡಿ ದೇವರಿಗೆ ಆರಾಧನೆ ಮಾಡಿದರು ಪ್ರಿಯರೇ. ಅಂತ ಸ್ಥಳದಲ್ಲಿ ನಾನು ಮತ್ತು ನೀವು ವಾಸ ಮಾಡುವವರಾಗಿದ್ದೇವೆ. ಕೇಳಿಸ್ಕೊಡ್ರಿ, ಈ ಒಂದು ಪರಲೋಕ ರಾಜ್ಯಕ್ಕೆ ನಿತ್ಯ ಅದಕ್ಕೆ ಕೊನೆಯೇ ಇಲ್ಲ ಪ್ರಿಯರೇ. ಸೊ ದ ಹೆವೆನ್ ವಾಸ್ ಫಿಲ್ಡ್ ವಿತ್ ಕಂಟಿನ್ಯೂಯಿಂಗ್ ಆಫ್ ವರ್ಷಿಪಿಂಗ್ ಗಾಡ್. ದೇವರಿಗೆ ಎಡೆಬಿಡದೆ ನಿರಂತರವಾಗಿ ಆರಾಧನೆ ಮಾಡುವಂತ ಸ್ಥಳವಾಗಿತ್ತು. ಅದೇ ರೀತಿಯಾಗಿ ಪರಲೋಕ ರಾಜ್ಯಕ್ಕೆ ಅದಕ್ಕೆ ಅಂತ್ಯನೇ ಇಲ್ಲ ಪ್ರಿಯರೇ. ದೇರ್ ಇಸ್ ನೋ ಎಂಡ್ ದಿಸ್ ಹೆವೆನ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ಗಾಡ್. ದ ಪ್ಲೇಸ್ ದಟ್ ವಿಲ್ ನೆವರ್ ಎಂಡ್. ಈ ಒಂದು ಸ್ಥಳಕ್ಕೆ ಅದಕ್ಕೆ ಅಂತ್ಯನೇ ಇಲ್ಲ. ಅಂತ್ಯವಿಲ್ಲದಂತ ಸ್ಥಳದಲ್ಲಿ ನಾನು ನೀವೆಲ್ಲರೂ ಸಹ ದೇವರನ್ನ ಅಲ್ಲಿ ಸ್ತುತಿ ಮಾಡುತ್ತಾ ಆರಾಧನೆ ಮಾಡುತ್ತಾ ದೇವರಿಗೆ ಸ್ತೋತ್ರ ಘನತೆಗಳನ್ನು ಸಲ್ಲಿಸುವವರಾಗಿದ್ದೇವೆ ಪ್ರಿಯರೇ. ಈಗ ಅದೇ ರೀತಿಯಾಗಿ and you will rejoice a rich welcome into the eternal kingdom of Lord and Savior Lord Jesus Christ. 2ನೇ ಪೇತ್ರನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯಾವ ರೀತಿಯಾಗಿ ನಮಗೆ ಪರಲೋಕ ರಾಜ್ಯದಲ್ಲಿ ನಮಗೆ ಸ್ವಾಗತ ಮಾಡ್ತಾರೆ ಎಂಬುದಾಗಿ ಇಲ್ಲಿ ಪೇತ್ರನು ಬರೀತಾ ಇದ್ದಾನೆ. ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ಹಲ್ಲೆಲೂಯಾ, ಆ ಒಂದು ದೇವರ ರಾಜ್ಯದ ಒಳಗಡೆ ನಿತ್ಯವಾಗಿ ಪ್ರವೇಶ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿದವನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ 1ನೇ ಪೇತ್ರನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಕೂಡ ಪೇತ್ರ ಹೇಳ್ತಾ ಇದ್ದಾನೆ, ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ
ನಮ್ಮನ್ನು ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದಂತಹ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿಯೂ ಮಾಡಿದನು. ಆ ಬಾಧ್ಯತೆಯು ನಿನಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಆ ಬಾಧ್ಯತೆಯು ನನಗೋಸ್ಕರ ನಿನಗೋಸ್ಕರ ಪರಲೋಕದಲ್ಲಿ ಇಡಲ್ಪಟ್ಟಿದೆ ಎಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ. ಕೇಳಿಸ್ಕೊಳ್ರಿ, ನಾವು ದೇವರ ಮುಂದೆ ನಿಂತುಕೊಳ್ಳುವಾಗ, ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳುವಾಗ ಯಾವ ರೀತಿಯ ಸುಕ್ಕು ಕಳಂಕ ಇಲ್ಲದವರಾಗಿ, ಲಯ ಇಲ್ಲದವರಾಗಿ ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳಬೇಕೆಂಬುದಾಗಿ ಇಲ್ಲಿ ಪೇತ್ರನು ಬರೀತಾ ಇದ್ದಾನೆ. ಪ್ರಿಯರೇ, ಹಾಗಾದ್ರೆ ನಮ್ಮ ಜೀವಿತ ನಾವು ಎಷ್ಟು ಕೇರ್ಫುಲ್ ಆಗಿ ಅದನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ನಾವೆಲ್ಲರೂ ಸಹ ದೇವರ ಮುಂದೆ ಸುಕ್ಕು ಕಳಂಕ ಇಲ್ಲದವರಾಗಿ ನಮ್ಮ ಜೀವಿತವನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಲೋಕ ರಾಜ್ಯ ಹೇಗಿದೆ ಅಂತ ನೋಡುವಾಗ ಒಂದನೇದಾಗಿ ನೋಡ್ಕೊಂಡ್ವಿ, ಪರಲೋಕ ರಾಜ್ಯದಲ್ಲಿ ನಿತ್ಯ ನಿರಂತರವಾಗಿ ಆರಾಧನೆ ಸಲ್ಲಿಸಲ್ಪಡುತ್ತದೆ. ಪರಲೋಕ ರಾಜ್ಯಕ್ಕೆ ಅಂತ್ಯನಿಲ್ಲ, ಅದಕ್ಕೆ ಕೊನೆನಿಲ್ಲ ಎಂಬುದಾಗಿ ಕೂಡ ನಾವು ನೋಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಒಂದು ಪರಲೋಕ ರಾಜ್ಯದಲ್ಲಿ ಸೈತಾನಿಗೆ ಸಂಬಂಧಪಟ್ಟದ್ದು, ದೇವಕ್ಕೆ ಸಂಬಂಧಪಟ್ಟದ್ದು, ಕೆಟ್ಟದಕ್ಕೆ ಸಂಬಂಧಪಟ್ಟದ್ದು, ಕಳಂಕ ರಹಿತವಾಗಿರುವಂತಹ, ದೋಷದಿಂದ ಕೂಡಿದಂತಹ ಯಾವುದೇ ರೀತಿಯಂತ ಸಂಗತಿಯನ್ನ ಆ ಪರಲೋಕದಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. We cannot see which is belongs to the devil. We cannot see the things of the evil over there in this paradise. ಈ ಒಂದು ಪರಲೋಕ ರಾಜ್ಯದಲ್ಲಿ ಸೈತಾನಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಸಂಗತಿಯನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. We cannot see, nothing is untrained. ಕೇಳಿಸ್ಕೊಳ್ರಿ, ಇಲ್ಲಿ ದೇವರ ರಾಜ್ಯದಲ್ಲಿ, ಒಂದು ಪರಲೋಕ ರಾಜ್ಯದಲ್ಲಿ ಕಳಂಕ ರಹಿತವಾದಂತಹ, ದೋಷ ರಹಿತವಾದಂತಹ ಸ್ಥಳದಲ್ಲಿ ನಾನು ಮತ್ತು ನೀವೆಲ್ಲರೂ ವಾಸ ಮಾಡುವವರಾಗಿದ್ದೇವೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 27ನೇ ವಚನ, ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ, ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಓಕೆ, ಅಸಹ್ಯವಾದದ್ದನ್ನು ಯಾರ್ಯಾರು ಮಾಡ್ತಾ ಇದ್ದಾರೋ, ಸುಳ್ಳಾದನ್ನು ಯಾರ್ಯಾರು ಮಾಡ್ತಾ ಇದ್ದಾರೋ, ಯಾರ್ಯಾರು ಅಸಹ್ಯವಾದ ಕಾರ್ಯಗಳಲ್ಲಿ, ದೇವರಿಗೆ ಇಷ್ಟವಾದಂತಹ ಕಾರ್ಯಗಳಲ್ಲಿ ವಾಸ ಮಾಡ್ತಾ ಇದ್ದಾರೋ ಅವರು ಆ ಸ್ಥಳದಲ್ಲಿ ಸೇರುವುದಿಲ್ಲ ಎಂಬುದಾಗಿ ಈಗ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 27ನೇ ವಚನ ನೋಡುವವರಾಗಿದ್ದೇವೆ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿವೆಯೋ ಅವರು ಮಾತ್ರ ಸೇರುವರು. ಯಾರ್ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಅವರು ಪ್ರತಿಯೊಬ್ಬರು ದೇವರ ರಾಜ್ಯಕ್ಕೆ ಸೇರ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಅವರು ಪ್ರತಿ ಒಬ್ಬರು ಸಹ ದೇವರ ರಾಜ್ಯದಲ್ಲಿ ಸೇರಲ್ಪಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನನ್ನ ಹೆಸರು, ನಿನ್ನ ಹೆಸರು ಆ ಜೀವದ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದ್ದಾರೆ. ನಾನು ನೀವೆಲ್ಲರೂ ಸಹ ನಿತ್ಯ ನಿರಂತರವಾಗಿ ಯುಗಾಂತರೊಳಗಿರುವಂತಹ ದೇವರ ಸಂಗಡ ನಾವೆಲ್ಲರೂ ಕೂಡ ವಾಸ ಮಾಡುವವರಾಗಿದ್ದೇವೆ. ಕೇಳಿಸ್ಕೊಡ್ರಿ, ಈ ಪರಲೋಕ ರಾಜ್ಯದಲ್ಲಿ ಕಳಂಕ ಇಲ್ಲ ಪ್ರಿಯರೇ. ಈ ಪರಲೋಕ ರಾಜ್ಯದಲ್ಲಿ ದೋಷವಿಲ್ಲ, ದೋಷವಿಲ್ಲದಂತಹ, ದೋಷರಹಿತವಾಗಿರುವಂತಹ, ಕಳಂಕ ರಹಿತವಾಗಿರುವಂತಹ ಒಂದು ರಾಜ್ಯದಲ್ಲಿ ನಾನು ನೀವೆಲ್ಲರೂ ಸಹ ವಾಸ ಮಾಡುವವರಾಗಿದ್ದೇವೆ. ಈ ಒಂದು ಪರಲೋಕ ರಾಜ್ಯದಲ್ಲಿ ವಾಸ ಮಾಡಲಿಕ್ಕೆ ಒಂದು ಕಂಡೀಷನ್ ಇದೆ. ಏನ್ ಗೊತ್ತಾ ಕಂಡೀಷನ್? ನೀನು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕಾಗಿದೆ. ಯಾರ್ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಸ್ವೀಕಾರ ಮಾಡ್ತಾರೋ, ತಮ್ಮ ಬಾಯಿಂದ ಆರೈಕೆ ಮಾಡಿ, ಯೇಸು ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ಸತ್ತು ಪುನರುತ್ಥಾನಕ್ಕೆ ಎದ್ದು ಬಂದಿದ್ದಾನೆ, ಕೃಪೆಯ ಮೂಲಕವಾಗಿ ನಂಬಿಕೆಯಿಂದ ರಕ್ಷಣೆ ಯಾರು ಹೊಂದುತ್ತಾರೋ ಅವರು ಪ್ರತಿಯೊಬ್ಬರು ಆ ನಿತ್ಯ ಜೀವಕ್ಕೆ, ಆ ಪರಲೋಕ ರಾಜ್ಯಕ್ಕೆ ಅವರು ಒಳಗಾಗುವವರಾಗಿದ್ದಾರೆ. Hallelujah. That is the only way you are going to heaven. Hallelujah. ನಮ್ಮಿರುವಂತ ಒಂದೇ ಒಂದು ಮಾರ್ಗ, ಅದು ಪರಲೋಕ ರಾಜ್ಯಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ಅಂತಂದ್ರೆ ಅದು ಯೇಸು ಕ್ರಿಸ್ತ ನಂಬಿಕೊಂಡ್ರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಪ್ರಿಯರೇ. There is no other way, there is no other route, there is no other shortcut route to go to heaven. There is only one way, that is the way of Lord Jesus Christ. ಯೇಸು ಕ್ರಿಸ್ತನ ನಂಬುವುದರ ಮೂಲಕ ಮಾತ್ರನೇ ನಮಗೆ ನಿತ್ಯ ಜೀವ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 16ನೇ ಅಧ್ಯಾಯ 6ನೇ ವಚನ ಬರೆಯಲ್ಪಟ್ಟಿದೆ. ನಾನೇ ಮಾರ್ಗವು ಸತ್ಯವು ಜೀವ ಆಗಿದ್ದೇನೆ, ನನ್ನ ಮೂಲಕ ಹೊರತು ಮತ್ತಾರು ಕೂಡ ತಂದೆ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ, ನನ್ನ ಮೂಲಕ ಮಾತ್ರನೇ ಮತ್ತೆ ಯಾರು ಕೂಡ ತಂದೆ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. There is the only way to Jesus, there is the only way to heaven, that is the way of Lord Jesus Christ. ಯೇಸು ಕ್ರಿಸ್ತನ ಮೂಲಕ ಮಾತ್ರನೇ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಳ್ಳೋದ್ರ ಮುಖಾಂತರವಾಗಿ ಮಾತ್ರನೇ ನಾವು ನಿತ್ಯ ಜೀವಕ್ಕೆ, ಪರಲೋಕ ರಾಜ್ಯಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಯೋಹಾನ ಹೇಳುವವನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ವಚನದಲ್ಲಿ ಕೂಡ
ಆ ಒಂದು ಯಾವ ರೀತಿಯ ಪರಲೋಕ ಇರ್ತದೆ ಎಂಬುದು ಕೂಡ ಬರೆಯಲ್ಪಟ್ಟಿದೆ, ಅದನ್ನು ನೋಡಿಕೊಳ್ಳೋಣ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಹೊಲಸು ಮಾತು, ಹುಚ್ಚು ಮಾತು, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವುಗಳು ಬೇಡ, ಅಯುಕ್ತವಾಗಿವೆ, ಇವು ಅಯುಕ್ತವಾಗಿದೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಓಕೆ, ಕೇಳಿಸ್ಕೊಡ್ರಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕುಚೋದ್ಯ ಮಾತನಾಡ್ತಾ ಅರಟೆ ಹೊಡಿತಾ ನೀವು ಸುಮ್ಮನೆ ಸಮಯವನ್ನ ಕಾಲಹರಣ ಮಾಡಬೇಡ್ರಿ. ಆ ಒಂದು ಸುಮ್ಮನೆ ಕಾಲಹರಣ ಮಾಡದೆ ನೀವೇನ್ ಮಾಡ್ಬೇಕು? ಹುಚ್ಚು ಮಾತು, ಕುಚೋದ್ಯ ಮಾತು, ಈಗ ಅದನ್ನ ಮಾಡ್ತಾ ಇದನ್ನ ಮಾಡ್ತಾ ನೀವು ಸಮಯನ ಕಾಲ ಕಳೆಯದೆ ನೀವೇನ್ ಮಾಡ್ಬೇಕಂತ ಹೇಳ್ತದೆ ದೇವರ ವಾಕ್ಯದಲ್ಲಿ. ದೇವರಿಗೆ ಉಪಕಾರ ಸ್ತುತಿ ಮಾಡುತ್ತಾ ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಯಾರ್ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸರಿ, ಓದಿಕೊಳ್ಳೋಣ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೇಳಿಸ್ಕೊಡ್ರಿ. ಕುಚೋದ್ಯ ಮಾತನಾಡ್ತಾ ಸಮಯನ ಕಾಲಹರಣ ಮಾಡ್ತಾ ದೇವರ ವಿಷಯವಾಗಿ ಈಗ ಅದ್ರ ವಿಷಯವಾಗಿ ಕೇರ್ಲೆಸ್ ಆಗಿರುವಂತಹ ಜನರು ದೇವರ ರಾಜ್ಯವನ್ನು ಸೇರುವುದಿಲ್ಲ ಎಂಬ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಪ್ರಿಯ ಸಹೋದರ ಸಹೋದರಿ, ಈಗ ನಾವೆಲ್ಲರೂ ಸಹ ದೇವರ ರಾಜ್ಯವನ್ನು ಹೋಗ್ಲಿಕ್ಕೆ, ದೇವರ ರಾಜ್ಯವನ್ನು ಸೇರ್ಲಿಕ್ಕೆ ನಾವೆಲ್ಲರೂ ಕೂಡ ಸೀರಿಯಸ್ ಆಗಿ ನಮ್ಮ ಜೀವಿತವನ್ನು ಜೀವಿಸಬೇಕಾಗಿದೆ. ದೇವರು ನಮ್ಮ ಜೀವಿತ ನೋಡುವವನಾಗಿದ್ದಾನೆ. ನಾವು ಯಾವ ರೀತಿ ಇದೆ ಎಂಬುದು ದೇವರಿಗೆ ಗೊತ್ತಿದೆ. ಲೋಭಿಗಳು, ಈಗ ವಿಗ್ರಹಾರಾಧಕರು, ಈಗ ಅನೇಕ ರೀತಿಯಂತ ಒಂದು ಪಾಪದ ಸಂಗತಿಯಲ್ಲಿ ಬಿದ್ದಂತ ಜನರು ಯಾರು ಪರಲೋಕಕ್ಕೆ ಹೋಗೋದಿಲ್ಲ ಎಂಬುದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಅನೇಕರು ಬೋಧನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಹೋಗ್ತೇವೆ ಅಂತ ಹೇಳಿ. ಆದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎಫೆಸದಲ್ಲಿ ಬರೆದ ಪತ್ರಿಕೆ 5ನೇ ವಚನದಲ್ಲಿ ಯಾರ್ಯಾರು ದೇವರ ರಾಜ್ಯಕ್ಕೆ ಹೋಗ್ತಾರೆ, ಯಾರ್ಯಾರು ದೇವರ ರಾಜ್ಯಕ್ಕೆ ಹೋಗೋದಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಕರೆಕ್ಟ್. ನಾವೆಲ್ಲರೂ ಯೇಸು ನಂಬಿರ್ಬೇಕು. ಕರೆಕ್ಟ್. ಅದ್ರ ಜೊತೆಗೆ ನನ್ನ ಜೀವಿತವನ್ನು ಯೇಸು ಕ್ರಿಸ್ತನಿಗೋಸ್ಕರ ನಾನು ಕಾಪಾಡಿಕೊಳ್ಳಬೇಕು. ನೀತಿಯುವಂತ ಒಂದು ಜೀವಿತವಾಗಿ ಪರಿಶುದ್ಧವಾದ ಒಂದು ಜೀವಿತವನ್ನು ಕಾಪಾಡಿಕೊಳ್ಳುವಾಗ ದೇವರ ರಾಜ್ಯಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಪ್ರಿಯರೇ, in the book of Revelation is described the new Jerusalem coming out of heaven. Okay, ಈ ಒಂದು ಪ್ರಕಟಣೆ ಗ್ರಂಥದಲ್ಲಿ ಈ ಒಂದು ಹೊಸ ಭೂಮಿ ಆಕಾಶಗಳು, ಈ ಒಂದು ನ್ಯೂ ಜೆರುಸಲೇಮ್, ಒಂದು ಹೊಸ ಒಂದು ಯೆರೂಸಲೇಮ್ ಯಾವ ರೀತಿ ಇರ್ತದೆ ಎಂಬುದಾಗಿ ಈ ಒಂದು ಪರಲೋಕ ರಾಜ್ಯದಿಂದ ಬರೆದಿರುವಂತಹ ಒಂದು ಯೆರೂಸಲೇಮ್ ಹೆಂಗಿರ್ತದೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥದಲ್ಲಿ ಈ ಒಂದು ಹೊಸ ಯೆರೂಸಲೇಮ್ ಯಾವ ರೀತಿ ಇರ್ತದೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಹೊಸ ಯೆರೂಸಲೇಮ್ ಅದು ಪರಲೋಕ ರಾಜ್ಯಕ್ಕೆ ಅದು ಹೋಲಿಕೆಯಾಗಿದೆ. The new Jerusalem is indication of heaven where you going to live our life eternally. ನಿತ್ಯ ನಿರಂತರವಾಗಿ ಜೀವಿಸುವಂತ ಸ್ಥಳ ಪರಲೋಕ ರಾಜ್ಯವಾಗಿದೆ. ಆ ಪರಲೋಕ ರಾಜ್ಯದಲ್ಲಿ ಏನಿರ್ತದೆ, ಏನು ಇರಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಒಂದೊಂದೇ ಆಗಿ ಅದರ ಬಗ್ಗೆ ನಾವು ಆಲೋಚನೆ ಮಾಡೋಣ. ಯಾರ್ಯಾರು ಕಣ್ಣಿನಲ್ಲಿ ಇದ್ದಾರೋ, ಯಾರ್ಯಾರು ದುಃಖದಲ್ಲಿ, ಹಿಂಸೆಯಲ್ಲಿ, ಗೋಳಾಟದಲ್ಲಿ, ಈಗ ಅನೇಕ ರೀತಿಯ ರೋಗಗಳಲ್ಲಿ, ವ್ಯಾಧಿಗಳಲ್ಲಿ ವಾಸ ಮಾಡ್ತಾ ಇದ್ದೀರೋ, ನನ್ನ ಜೀವನ ಅನೇಕ ರೀತಿಯ ಕಷ್ಟಗಳು ಬರ್ತಾ ಇದೆ, ಅನೇಕ ಸಮಸ್ಯೆಗಳಿದೆ, ಅನೇಕ ರೋಗಗಳಿದೆ, ಅನೇಕ ವ್ಯಾಧಿಗಳಿದೆ, ನನ್ನ ಕುಟುಂಬ ಅನೇಕ ರೀತಿಯ ಸಾಲದ ಸಮಸ್ಯೆ. ಇವತ್ತು ನಾವು ಅನೇಕರು ಅದ್ರ ವಿಷಯ ನಾವು ಹೋಗುವಂತವರಾಗಿದೆ ಎಂಬುದಾಗಿ ಯಾರ್ಯಾರು ನೀವು ಆಲೋಚನೆ ಮಾಡ್ತಾ ಇದ್ದೀರೋ, ನಿಮಗೆಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಏನ್ ಗೊತ್ತಾ? ನೀನ್ ಪಡೆದಿರುವಂತ ಈ ಕಷ್ಟ, ಈ ಹಿಂಸೆ, ಈ ಕಣ್ಣೀರು, ಈ ಅವಮಾನ, ಅಪಮಾನಗಳು, ಈ ರೀತಿ ಬಡತನಗಳು, ನಿನಗಿರುವಂತ ರೋಗ ವ್ಯಾಧಿ, ಅವುಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿಕೊಂಡು ನಿತ್ಯ ನಿರಂತರವಾಗಿ ದೇವರ ರಾಜ್ಯದಲ್ಲಿ ಜೀವಿಸುವಂತ ಸ್ಥಳ ಆ ಒಂದು ಪರಲೋಕ ರಾಜ್ಯ ಬಹಳ ಹತ್ತಿರವಾಗಿ ದೇವರ ನಮಗೆ ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ಪ್ರಕಟಣೆ ಗ್ರಂಥ 22ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಇನ್ನು ರಾತ್ರಿಯಲ್ಲಿ ಇರುವುದಿಲ್ಲ ಅವರಿಗೆ ದೀಪದ ಬೆಳಕು. ಹಲ್ಲೆಲೂಯಾ. ಕೇಳಿಸ್ಕೊಡ್ರಿ. ಪರಲೋಕ ರಾಜ್ಯದಲ್ಲಿ ರಾತ್ರಿನೇ ಇಲ್ಲ. there is no darkness over there. There is no night in heaven. There is always the light, big light, which is the Jesus Christ. ಯೇಸು ಕ್ರಿಸ್ತನ ದೊಡ್ಡ ಒಂದು ಬೆಳಕಾಗಿದೆ. ಆ ಒಂದು ಬೆಳಕು ಪರಲೋಕ ರಾಜ್ಯಕ್ಕೆ ಅಷ್ಟು ಸಾಕಾಗಿದೆ. ಕೇಳಿಸ್ಕೊಡ್ರಿ. ಇವತ್ತು ನಮಗೆ ಯೇಸು ದೇವರು ನಮಗೆ ಏನ್ ಮಾಡಿದಾನೆ? ಸೂರ್ಯನನ್ನು ಸೃಷ್ಟಿ ಮಾಡಿದಾನೆ. ಈ ಸೂರ್ಯನು ನಮಗೆ ಕತ್ತಲೆ, ನೋಡಿ ಇವಾಗ ರಾತ್ರಿ ಕತ್ತಲು ಬಂದಿದೆ. ಕತ್ತಲೆಯಲ್ಲಿ ಈ ಒಂದು ನಮಗೆ ಕತ್ತಲು ಮತ್ತು ಬೆಳಕಿನಲ್ಲಿ
ಹಗಲಿನಲ್ಲಿ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾನೆ, ಕತ್ತಲಲ್ಲಿ ಹಗಲಿನಲ್ಲಿ ನಮಗೆ ದೇವರ, ರಾತ್ರಿಯಲ್ಲಿ ದೇವರು ನಮಗೆ ಈ ಒಂದು ಚಂದ್ರನನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ದೇವರ ರಾಜ್ಯದಲ್ಲಿ ಈ ತರ ಕತ್ತಲು ಮತ್ತು ಬೆಳಕು ಇರುವುದಿಲ್ಲ. ದೇವರ ರಾಜ್ಯದಲ್ಲಿ ಕತ್ತಲು ಇರಲಿಕ್ಕೆ ಸಾಧ್ಯ. there is no night over there, always light. Jesus Christ is the light in heaven. There is no darkness, there is no sun over there. We don't need sun because Jesus Christ glory, ಆತನ ಮಹಿಮೆ, ಆತನ ಪ್ರಭಾವವು ನಮಗೆ ಸಾಕಾಗಿದೆ. ಆ ಒಂದು ಪ್ರಭಾವ, ಆ ಮಹಿಮೆಯಿಂದ ಕೂಡಿದಂತ ಯೇಸು ಕ್ರಿಸ್ತನು ಆ ಪರಲೋಕ ರಾಜ್ಯಕ್ಕೆ ಬೆಳಕಾಗಿದ್ದಾನೆ. ಆತನ ಬೆಳಕು ಆ ಪರಲೋಕದಲ್ಲೆಲ್ಲ ಪ್ರಕಾಶಿಸುವಂತದಾಗಿದೆ. ಅವರಿಗೆ ದೀಪದ ಬೆಳಕು, ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ಸೂರ್ಯನ ಬೆಳಕು ಅವರಿಗೆ ಅವಶ್ಯಕತೆ ಇಲ್ಲ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರಾದ ಕರ್ತನೇ ಅವರಿಗೆ ಬೆಳಕು, ದೇವರಾದ ಕರ್ತನಂತ ಯೇಸು ಕ್ರಿಸ್ತನ ಅವರಿಗೆ ಬೆಳಕಾಗಿದ್ದಾನೆ. ಅವರು ಯುಗ ಯುಗಾಂತರಗಳಲ್ಲಿ ಆಳುವರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನೇ ಅಲ್ಲಿ ಬೆಳಕಾಗಿದ್ದಾನೆ. ಯೇಸು ಕ್ರಿಸ್ತನ ಯುಗ ಯುಗಾಂತರಕ್ಕೂ ಯೇಸು ಕ್ರಿಸ್ತನು ಆಳ್ವಿಕೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ಅದೇ ರೀತಿಯಾಗಿ ನೋಡ್ರಿ, ಆ ಪರಲೋಕ ರಾಜ್ಯದಲ್ಲಿ ಅಲ್ಲಿ ಕತ್ತಲಿಲ್ಲ, ಅಲ್ಲಿ ಬೆಳಕು ಮಾತ್ರ ಇದೆ. ಆ ಬೆಳಕು ಯುಗ ಯುಗಾಂತರಕ್ಕೂ ಆಳುವಂತಹ ಬೆಳಕನ್ನು ಹೊಂದಿರುವಂತದ್ದಾಗಿದೆ. ಆ ಬೆಳಕೆ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಒಂದು ದೊಡ್ಡ ಬೆಳಕೆ ಯೇಸು ಕ್ರಿಸ್ತನಾಗಿದ್ದಾನೆ. ಯುಗ ಯುಗಾಂತರಕ್ಕೂ ನಿತ್ಯ ನಿರಂತರವು ಯುಗ ಎಷ್ಟೋ ಕೋಟಿ ವರ್ಷಗಳ ತನಕ ದೇವರು ಯೇಸು ಕ್ರಿಸ್ತನಲ್ಲಿ ಬೆಳಕಾಗಿರ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತೆ ಅದೇ ರೀತಿಯಾಗಿ ಆ ದೇವರ ರಾಜ್ಯದಲ್ಲಿ there is no curse, ಅಲ್ಲಿ ಶಾಪ ಇಲ್ಲ. ಪ್ರಕಟಣೆ ಗ್ರಂಥ 22ನೇ 3ನೇ ವಚನ. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಹಲ್ಲೆಲೂಯ. ಆ ಪಟ್ಟಣ ಅಂತ ನೋಡುವಾಗ ಯೆರೂಸಲೇಮಿಗೆ ಪರಲೋಕ ರಾಜ್ಯವು ಆ ಪಟ್ಟಣಕ್ಕೆ ಹೋಲಿಕೆಯಾಗಿದೆ. ಪಟ್ಟಣ ಮೀನ್ಸ್ ಪರಲೋಕ ರಾಜ್ಯ. ಆ ಒಂದು ಪರಲೋಕ ರಾಜ್ಯ ಪಟ್ಟಣಕ್ಕೆ ಹೋಲಿಕೆ ಆಗಿದೆ. ಆ ಪಟ್ಟಣದಲ್ಲಿ ಏನಿರುವುದಿಲ್ಲ, ಶಾಪವಾಗಲಿ ಇರುವುದಿಲ್ಲ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಮತ್ತು ದೇವರು ನಿತ್ಯ ನಿರಂತರವಾಗಿ ಇರುವವರಾಗಿದ್ದಾರೆ. ಓಕೆ, ಅದೇ ರೀತಿಯಾಗಿ there is no pain in heaven, there is no pain. ಅಲ್ಲಿ ಯಾವ ರೀತಿಯಂತ ದುಃಖ ಇರಲಿಕ್ಕೆ ಸಾಧ್ಯ ಇಲ್ಲ, ಬಾಧೆ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರಕಟಣೆ ಗ್ರಂಥ 21ನೇ 4ನೇ ವಚನ. ಅವರ ಕಣ್ಣೀರೆಲ್ಲ ಒರೆಸಿ ಬಿಡುವನು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಯಾರ್ಯಾರು ಇವತ್ತು ಕಣ್ಣಿನಲ್ಲಿ ಇವತ್ತು ಹಾದು ಹೋಗ್ತಾ ಇದ್ದೀರೋ, ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಕಣ್ಣಿನಲ್ಲಿ ಹಾದು ಹೋಗುತ್ತಿರುವಂತ ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನ್ ಮಾಡಿದಂತ ತಪ್ಪಿನ ನಿಮಿತ್ತವಾಗಿ ಅಲ್ಲ, ಬೇರೆಯವರು ಮಾಡಿದಂತ ತಪ್ಪಿನ ನಿಮಿತ್ತ ಇವತ್ತು ಇವನು ಕಣ್ಣೀರು ಸುರಿಸ್ತಾ ಇರಬಹುದು. ಬೇರೆಯವರು ಮಾಡಿದಂತ ಮಿಸ್ಟೇಕ್ ನಿಮಿತ್ತ ಇವತ್ತು ಕಣ್ಣೀರು ಸುರಿಸ್ತಾ ಇರಬಹುದು. ನೀವು ಮಾಡಿಕೊಂಡಂತ ಕೆಲವೊಂದು ತಪ್ಪದಂತ ತೀರ್ಮಾನ ನಿಮಿತ್ತ ಇವತ್ತು ನೀವು ಕಣ್ಣೀರು ಸುರಿಸ್ತಾ ಇರಬಹುದು. ಇವತ್ತು ನೀನು ಕೂಡ ತಪ್ಪು ಮಾಡೇ ಇಲ್ಲ, ನೀನು ಇವತ್ತು ನೀತಿವಂತನಾಗಿ ಜೀವನ ಮಾಡ್ತಾ ಇರಬಹುದು, ದೇವರಿಗೆ ಭಯಭಕ್ತನಾದ ವ್ಯಕ್ತಿಯಾಗಿ ಜೀವನ ಮಾಡ್ತಾ ಇರಬಹುದು. ಆದ್ರೂ ಸಹ ಅನೇಕ ರೀತಿಯ ಕಣ್ಣಿನ ಪರಿಸ್ಥಿತಿ ಇವತ್ತಿನ ಹಾದು ಹೋಗ್ತಾ ಇರಬಹುದು. ಪ್ರಿಯ ದೇವರ ಜನರೇ, ಪ್ರಿಯ ಸಹೋದರ ಸಹೋದರಿ, ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಕಣ್ಣೀರು, ಇವತ್ತಿನ ದುಃಖ, ಇವತ್ತಿನ ಬಾಧೆ, ನೀನು ಪರಲೋಕ ರಾಜ್ಯದಲ್ಲಿರುವಂತ ಎಲ್ಲ ದುಃಖ ಬಾಧೆ ದೇವರು ಸಂಪೂರ್ಣ ತೆಗೆದು ಹಾಕುವವನಾಗಿದ್ದಾನೆ. ಇಲ್ಲಿ ಮರಣವು ಇರುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದು ದುಃಖವಾಗಲಿ ಗೋಳಾಟವಾಗಲಿ ಪರಲೋಕ ರಾಜ್ಯದಲ್ಲಿ ಇರುವುದಿಲ್ಲ. ಯಾರ್ಯಾರು ಇವತ್ತು ಗೋಳಾಡ್ತಾ ಇದ್ದೀರೋ, ಯಾರು ಇವತ್ತು ದುಃಖವನ್ನು ಅನುಭವಿಸ್ತಾ ಇದ್ದೀರೋ, ಇವತ್ತು ಯಾರ ಕಷ್ಟಗಳಲ್ಲಿ ಸಮಸ್ಯೆಯಲ್ಲಿ ಕಣ್ಣೀರಲ್ಲಿ ಹಾದು ಹೋಗ್ತಾ ಇದ್ದೀರೋ, ಇವತ್ತು ನೀವೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಆ ಪರಲೋಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ದೇವರು ಆ ಎಲ್ಲವನ್ನು ತೆಗೆದು ಹಾಕುವವನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಪರಲೋಕ ರಾಜ್ಯದಲ್ಲಿ ದುಃಖವಾಗಲಿ ಕಣ್ಣೀರಾಗಲಿ ಬಾಧೆಯಾಗಲಿ ಅಲ್ಲಿ ಇರುವುದಿಲ್ಲ. ದೇವರು ಎಲ್ಲವನ್ನು ಸಂಪೂರ್ಣವಾಗಿ ತೆಗೆದು ಹಾಕುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತವಿರುವಂತ ಎಲ್ಲ ಕಣ್ಣೀರನ್ನ, ಎಲ್ಲ ದುಃಖವನ್ನು ದೇವರು ತೆಗೆದು ಹಾಕುವವನಾಗಿದ್ದಾನೆ. ನೀನು ಯಾವ ಕಾರಣಕ್ಕೂ ಚಿಂತೆ ಮಾಡದ ಅವಶ್ಯಕತೆ ಇಲ್ಲ. ನಿನ್ನ ಜೀವಿತವಿರುವಂತ ಎಲ್ಲ ರೀತಿಯ ಈ ಒಂದು ದುಃಖ, ಕಣ್ಣೀರು, ಅವಮಾನ, ಅಪಮಾನ ಎಲ್ಲ ಸಹಿಸ್ಕೋ ದೇವರಿಗೋಸ್ಕರ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೊನೆಯವರೆಗೂ ತಾಳಿಕೊಂಡು ಧನ್ಯನು ಅವನು ಜಯಮನ ಒಂದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಯಾರ್ಯಾರು ಇವತ್ತು ದುಃಖವನ್ನು ತಾಳ್ಕೊಳ್ತಾ ಇದ್ದೀರೋ, ಅವಮಾನವನ್ನು ತಾಳ್ಕೊಳ್ತಾ ಇದ್ದೀರೋ, ಇವತ್ತು ಸಮಸ್ಯೆಯನ್ನು ಇವತ್ತು ತಾಳ್ಕೊಳ್ತಾರೆ, ನಿಮ್ಮೆಲ್ಲರಿಗೂ ಕೂಡ ದೇವರು ಆ ನಿತ್ಯ ಜೀವಿತವನ್ನು ನಿಮಗೆ ಕೊಡುವವನಾಗಿದ್ದಾನೆ. ಅಲ್ಲಿ ನಿಮಗೆ ದೇವರು ನಿತ್ಯ ನಿರಂತರವಾಗಿರುವಂತಹ ಒಂದು ಬಹುಮಾನ ದೇವರು ಕೊಡುವವನಾಗಿದ್ದಾನೆ. ಯಾರ್ಯಾರು ಯೇಸು ಕ್ರಿಸ್ತನಿಗೋಸ್ಕರ ಬಾಧೆಯನ್ನು ಅನುಭವಿಸಿದಿರೋ, ಯಾರ್ಯಾರು ಯೇಸು ಕ್ರಿಸ್ತನಿಗೋಸ್ಕರ ಕಣ್ಣೀರು, ಅವಮಾನಗಳು, ಅಪಮಾನಗಳು, ಹಿಂಸೆಗಳು, ಬಾಧೆಗಳು, ಚುಚ್ಚು ಮಾತುಗಳನ್ನು ನೀವು ಅನುಭವಿಸಿದಿರೋ, ಯಾರ್ಯಾರು ಯೇಸು ಕ್ರಿಸ್ತನಿಗೋಸ್ಕರ ಲಾಸ್ ಆಗಿದಿರೋ,
ನಿಮಗೆಲ್ಲರೂ ಕೂಡ ಪರಲೋಕ ರಾಜ್ಯದ ದೇವರು ನಿಮಗೆ ಬಹುಮಾನ ಕೊಡುವವನಾಗಿದ್ದಾನೆ. God is going to reward you that whatever you done to Jesus Christ on this earth, ಈ ಒಂದು ಭೂಮಿಯಲ್ಲಿ ಯೇಸು ಕ್ರಿಸ್ತನಿಗೋಸ್ಕರ, ಆತನ ಸೇವೆಗೋಸ್ಕರ, ಆತನ ನಾಮದ ನಿಮಿತ್ತವಾಗಿ ಯಾರ್ಯಾರು ಹಿಂಸೆಯನ್ನು ತಾಳಿಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಪರಲೋಕ ರಾಜ್ಯದ ದೇವರು ಬಹುಮಾನ ಕೊಡುವವನಾಗಿದ್ದಾನೆ. He is going to reward you with the great rewards in heaven. Fear not, my dear brothers and sisters. ನೀವು ಯಾವತ್ತೂ ಕೂಡ ಚಿಂತೆ ಮಾಡಬೇಡಿ, ಕಳವಳಗೊಳ್ಳಬೇಡ್ರಿ. ನಮಗಿರುವಂತ ಯೇಸು ಕ್ರಿಸ್ತನ ಮೇಲೆ ನಾವು ದೃಷ್ಟಿ ಇಟ್ಟುಕೊಂಡು ಓಡುವವರಾಗಿರೋಣ. ಫಿಕ್ಸ್ ಅವರ್ ಐಸ್ ಆನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ದೃಷ್ಟಿ ಇಟ್ಟುಕೊಂಡು ಮುಂದೆ ಓಡುವವರಾಗಿರೋಣ. ಅದೇ ರೀತಿಯಾಗಿ ಪರಲೋಕ ರಾಜ್ಯದಲ್ಲಿ ನಮಗೆ ಮರಣ ಇಲ್ಲ ಎಂಬುದಾಗಿ ಪ್ರಕಟಣೆ 21:4ನೇ ವಚನ ಕೂಡ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅವರ ಕಣ್ಣೀರೆಲ್ಲ ಒರೆಸಿ ಬಿಡುವನು, ಅವರ ಕಣ್ಣೀರೆಲ್ಲ ಒರೆಸಿ ಬಿಡುವನು, ಮರಣವಿರುವುದಿಲ್ಲ, ಇನ್ನು ಮರಣವು ಪರಲೋಕ ರಾಜ್ಯದಲ್ಲಿ ಇರುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಕೊನೆಯದಾಗಿ ಅವರ್ ಲಿಂಕ್ ವಿತ್ ಹೆವೆನ್, ಅಂದ್ರೆ ಪರಲೋಕಕ್ಕೆ ನನಗೂ ಪರಲೋಕಕ್ಕೆ ಏನು ಸಂಬಂಧ? ವಾಟ್ ಇಸ್ ದ ಲಿಂಕ್ ಬಿಟ್ವೀನ್ ಮೀ ಅಂಡ್ ಹೆವೆನ್? ಪರಲೋಕಕ್ಕೂ ಮತ್ತು ನನಗಿರುವಂತಹ ಲಿಂಕ್, ಆ ಸಂಬಂಧ ಏನು? As believers we now live our lives in a special relationship with heaven because we belong there. We belongs to heaven. ನಾನು ಮತ್ತು ಈ ಲೋಕದಲ್ಲಿರುವಂತ ನಾನು ಇವತ್ತು ದೇವರ ಸಂಗಡ ಇವತ್ತು ಸಂಬಂಧದಲ್ಲಿ ಜೀವಿಸುವಂತ ನಾವೆಲ್ಲರೂ ಸಹ ಇವತ್ತು ಪರಲೋಕಕ್ಕೋಸ್ಕರ, ಆ ಪರಲೋಕ ರಾಜ್ಯದಲ್ಲಿ ವಾಸ ಮಾಡ್ಲಿಕ್ಕೋಸ್ಕರ ನಾವು ಇವತ್ತು ಜೀವನ ಮಾಡುವರಾಗಿದೆ. ಯಾಕಂದ್ರೆ ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು. We belongs to heaven. ನಾವು ಪರಲೋಕ ಸಂಸ್ಥಾನದವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 22ರಿಂದ 23 ವಚನ ಓದಿಕೊಳ್ಳೋಣ. ಆದರೆ ನೀವು ಚೀಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕಕ್ಕೂ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ, ಕೋಟ್ಯಾನುಕೋಟಿ ದೇವದೂತರ ಬಳಿಯಲ್ಲಿರುವಂತಹ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಯಾರ್ಯಾರ ಹೆಸರುಗಳು ಪರಲೋಕದಲ್ಲಿ ಹೆಸರು ಬರೆಸಿಕೊಳ್ಳಲ್ಪಟ್ಟಿದೆಯೋ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ, ಎಲ್ಲರಿಗೂ ನ್ಯಾಯಾಧಿಪತಿಯಾದ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳು. ನಾವು ನೋಡ್ತಾ ಇದ್ದೇವೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ವಿ ಬಿಲಾಂಗ್ಸ್ ಟು ಹೆವೆನ್. ನಾವು ಪರಲೋಕಕ್ಕೆ ಸಮಸ್ಥಾನದವರು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಾವು ಪರಲೋಕ ಸಮಸ್ಥಾನದವರು. ಫಿಲಿಪ್ಪದವರಿಗೆ ಬರೆದ ಪತ್ರಕ್ಕೆ 3:20 ವಚನ, ನಾನು ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ನಾನು ಪರಲೋಕ ಸಂಸ್ಥಾನಕ್ಕೆ ಸಂಬಂಧಪಟ್ಟವನಾಗಿದ್ದೇನೆ. ನನ್ನ ಸಂಸ್ಥಾನವು ಪರಲೋಕದಲ್ಲಿದೆ. ನಾನು ವಾಸ ಮಾಡುವ ಸ್ಥಳ ಪರಲೋಕ ರಾಜ್ಯವಾಗಿದೆ. ಇವತ್ತು ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀವು ಮನೆ ಇಲ್ಲದೆ ಇರಬಹುದು, ಇವತ್ತು ನೀವು ಬಾಡಿಗೆ ಮೇಲೆ ವಾಸ ಮಾಡ್ತಾ ಇರಬಹುದು, ಇವತ್ತು ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ನಿಮಗೆ ಸಹಾಯ ಆಗ್ತಿರಬಹುದು, ಇವತ್ತು ಅನೇಕ ವರ್ಷಗಳಿಂದ ಇವತ್ತು ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ, ಜಾಗವನ್ನು ತೆಗೆದುಕೊಳ್ಳಲಿಕ್ಕೆ ನಿಮಗೆ ಸಾಮರ್ಥ್ಯ ಇಲ್ಲದಿರಬಹುದು, ಇವತ್ತು ಬಾಡಿಗೆ ಮೇಲೆ ವಾಸ ಮಾಡ್ತಾ ಇರಬಹುದು, ಇವತ್ತು ಗುಡಿಸು ಮನೆಯಲ್ಲಿ ವಾಸ ಮಾಡ್ತಿರ್ಬೋದು, ನಿಮ್ಮ ಮನೆಗೆ ದೊಡ್ಡ ವ್ಯಕ್ತಿ ಬರ್ಲಿಕ್ಕೆ ಈಗ ಇನ್ನು ಮುಂದೆ ನೋಡ್ತಾ ಇರಬಹುದು. ಅದು ದೇವರಿಗೆ ಸ್ತೋತ್ರವಾಗಲಿ. ದೇವರು ನನಗಾಗಿ ನಿನಗಾಗಿ ಒಂದು ಪರ್ಮನೆಂಟ್ ಮನೆಯಲ್ಲಿ ಕಟ್ಟುತ್ತಾ ಇದ್ದಾನೆ. ಆ ಪರ್ಮನೆಂಟ್ ಮನೆಯಲ್ಲಿ ನಾನು ನೀವೆಲ್ಲರೂ ಕೂಡ ವಾಸ ಮಾಡುವರಾಗಿದ್ದೇವೆ. ಅಲ್ಲಿ ದೇವರು ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಆ ಮನೆಯನ್ನು ಕಟ್ಟುವನಾಗಿದ್ದಾನೆ. ಇವತ್ತು ಅನೇಕರು ಕೇಳ್ತಾ ಇದ್ದಾರೆ, ಯಾಕೆ ಯೇಸು ಕ್ರಿಸ್ತನ ತಳವಾಗಿ ಬರ್ತಾ ಇದ್ದಾನೆ? ಯಾಕಂದ್ರೆ ಇನ್ನು ಕೂಡ ನಮ್ಮ ಮನೆಯ ಅಕ್ಕಪಕ್ಕದವರು ಕೂಡ ಯೇಸುವನ್ನು ನಂಬಬೇಕಾಗಿದೆ. ಇನ್ನು ಕೂಡ ನಮ್ಮ ಆಜುಬಾಜುವರು ಯೇಸುವನ್ನು ನಂಬಬೇಕಾಗಿದೆ. ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಸಹೋದರ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಸುತ್ತಮುತ್ತಲ ಸಂಬಂಧಿಕರು, ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ದೂರದ ಸಂಬಂಧಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಆ ಒಂದು ಪರ್ಮನೆಂಟ್ ಮನೆಯಲ್ಲಿ ವಾಸ ಮಾಡಬೇಕು ಅಂತ ದೇವರು ಇಷ್ಟಪಡುವನಾಗಿದ್ದಾನೆ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನ ತಡವಾಗಿ ಬರ್ತಾ ಇದ್ದಾನೆ. ಬಿಕಾಸ್ ಎವ್ರಿಬಡಿ ಶುಡ್ ಬಿಲಾಂಗ್ ಟು ದೇರ್. ಪ್ರತಿಯೊಬ್ಬರು ಸಹ ನಾವು ಯಾವ ಒಟ್ಟಾಗಿ ನಾವು ಒಂದು ಕುಟುಂಬದಲ್ಲಿ ಹೆಂಗೆ ವಾಸ ಮಾಡ್ತೀವೋ ಅದೇ ರೀತಿಯಾಗಿ ಆ ಪರಲೋಕ ರಾಜ್ಯದಲ್ಲಿ, ಆ ಪರಲೋಕದ ಕುಟುಂಬದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ವಾಸ ಮಾಡಬೇಕೆಂಬುದಾಗಿ ದೇವರು ಈ ಭೂಮಿಗೆ ಬರ್ಲಿಕ್ಕೆ ಅದನ್ನು ತಡ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಪ್ರಿಯ ಸಹೋದರ ಸಹೋದರಿ, ಇವತ್ತು ಲಾಕ್ ಡೌನ್ ಆಗಿದ್ರು ಕೂಡ ಪರವಾಗಿಲ್ಲ, ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಾವು ಅನೇಕರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ನಾವು ಸಮಯ ತೆಗೆದುಕೊಳ್ಳುವವರಾಗಿರೋಣ. ಇನ್ನು ಯಾರ್ಯಾರಿಗೆ ಸುವಾರ್ತೆ ಸಾರಲ್ಪಟ್ಟಿಲ್ವೋ, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ದೂರದ ಸಂಬಂಧಿ ಆಗಿರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ನೀವು ಇಲ್ಲಿವರೆಗೆ ಅವರಿಗೆ ಸುವಾರ್ತೆಯನ್ನು ಸಾರದೇ ಇರಬಹುದು, ಯೇಸು ಕ್ರಿಸ್ತನಿಗೆ ಪರಿಚಯ ಮಾಡದೇ ಇರಬಹುದು. ಇವತ್ತು ನಾವು ಯೇಸು ಕ್ರಿಸ್ತನಿಗೆ ಅನೇಕರಿಗೆ ಪರಿಚಯ ಮಾಡುವವರಾಗಿರೋಣ. ಇವತ್ತು ಅನೇಕರು ಪ್ರಿಯರ ಕೇಳಿಸ್ಕೊಳ್ರಿ, ಯಾವ್ದಾರ ಒಂದು ಸಿನಿಮಾ ಬರ್ತದೆ ಅಂತ ಹೇಳಿದ ತಕ್ಷಣನೇ ಆ ಸಿನಿಮಾ ಕೆಲವೇ ದಿನಗಳಲ್ಲಿ, ಕೆಲವೇ ವಾರಗಳಲ್ಲಿ ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ಪಟ್ಟಣಕ್ಕೆ ಅದೇನಾಗುತ್ತೆ, ಅದು ತಲುಪುತ್ತೆ ಪ್ರಿಯರೇ. ಒಂದು ಸಣ್ಣ ಮಗು ಕೂಡ ಆ ಒಂದು ಸಿನಿಮಾದ ಬಗ್ಗೆ, ಆ ಮಗುಗೆ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಆ ಸಿನಿಮಾ ಇವ್ರು ಯಾರು ಅಂತ ಗೊತ್ತಿರ್ತದೆ. ಕೇಳಿಸ್ಕೊಡ್ರಿ, ನಿಮ್ಮ ಮನೆಯಲ್ಲಿ ನೀವು ಯಾರಾದ್ರೂ ಚಿಕ್ಕ ಮಗು, ನಮ್ಮ ಸಭೆಗೆ ಅನೇಕ ಮಕ್ಕಳು ಬರ್ತಾರೆ, ಚಿಕ್ಕ ಮಕ್ಕಳು ಕೂಡ ಬರ್ತಾ ಇದಾರೆ, ಅವ್ರು ಕಟಿಂಗ್ ಮಾಡಿಸ್ಕೊಂತಾರೆ.
ನಾನು ಅವ್ರಿಗೆ ಕೇಳಿದೆ, ಅದು ಯಾರು ಕಟಿಂಗ್ ಅಪ್ಪ ಅಂದ್ರೆ, ಇದು ಹೆಬ್ಬುಲಿ ಕಟಿಂಗ್ ಪಾಸ್ಟರ್, ಹೆಬ್ಬುಲಿ ಕಟಿಂಗ್ ಅಂತ ಹೇಳ್ತಾರೆ. ಇವತ್ತು ಕೇಳ್ರಿ, ಈ ಒಂದು ಕಟಿಂಗ್ ಸಹ ಏನಾಗಿದೆ, ಇವತ್ತು ಅನೇಕರ ಒಳಗಡೆ ಪ್ರಭಾವ ಬೀರ್ತಾ ಇದೆ. ಇವತ್ತು ಆ ಸಿನಿಮಾ ಹೀರೋ ಯಾರಂತ ಹೇಳ್ಬಿಟ್ಟು ಒಂದು ಹಳ್ಳಿಲಿರುವಂತ ಒಂದು ವ್ಯಕ್ತಿ ಕೂಡ ಅದ್ರ ಬಗ್ಗೆ ಗೊತ್ತಿದೆ. ಹಳ್ಳಿಲಿರುವಂತ ಮನುಷ್ಯರು ಕೂಡ, ಅಲ್ಲಿರುವಂತ ಜನರು ಕೂಡ ಇವತ್ತು ಆ ಸಿನಿಮಾ ವ್ಯಕ್ತಿ ಯಾರಂತ ಗೊತ್ತಿದೆ, ಆ ಸಿನಿಮಾ ಹೀರೋ ಯಾರಂತ ಗೊತ್ತಿದೆ, ಆ ಸಿನಿಮಾ ಹೀರೋ ಹಾಕೊಳ್ಳುವಂತ ಡೈಲಾಗ್, ಆ ಸಿನಿಮಾ ಹೀರೋ ಹಾಕುವಂತ ಬಟ್ಟೆ ಎಲ್ಲಿ ಸಿಗದಂತ ಗೊತ್ತಿದೆ, ಆ ಒಂದು ಒಳ್ಳೆ ಊಟ ಎಲ್ಲಿ ಸಿಗದಂತ ನಮಗೆ ಗೊತ್ತಿದೆ. ನಮಗೆ ಎಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಆದ್ರೆ ಅದನ್ನ ನಾವು ಅನೇಕರಿಗೆ ಏನ್ ಮಾಡ್ತೀವಿ, ಅದ್ರ ಬಗ್ಗೆ ತಿಳಿಸ್ತೀವಿ. ನಾವು ಏನ್ ಹೇಳ್ತೀವಿ ಗೊತ್ತಾ? ನೋಡ್ರಿ, ಈ ಒಂದು ಇಂಥ ಮೊಬೈಲ್ ಇಂಥ ಅಂಗಡಿ ಸಿಗುತ್ತೆ, ಇಂಥ ಬಿರಿಯಾನಿ ಇಂಥ ಒಂದು ಶಾಪಲ್ಲಿ, ಇಂಥ ಒಂದು ಅಂಗಡಿಯಲ್ಲಿ ಸಿಗುತ್ತೆ, ಇಂಥ ಒಂದು ವಸ್ತು ಇಂಥ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಆದ್ರೆ ನಮ್ಮ ಮನೆ ಪಕ್ಕದವರಿಗೆ ಸಹ ಅನೇಕರಿಗೆ ಇವತ್ತೇನಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯೇಸು ಕ್ರಿಸ್ತನ ಅಂತ ಅನೇಕರಿಗೆ ಮಾಹಿತಿ ಇಲ್ಲ. ಯೇಸು ಕ್ರಿಸ್ತನ ಬಂದು 2000 ವರ್ಷಗಳಾಯ್ತು ಪ್ರಿಯರೇ, ಇನ್ನು ಸಹ ಅನೇಕ ಜನರಿಗೆ ಯೇಸು ಯಾರಂತ ಗೊತ್ತಿಲ್ಲ. ಆದ್ರೆ ಒಂದು ಸಿನಿಮಾ ಇವತ್ತು ಯೇಸು, ಇವತ್ತು ಆ ಸಿನಿಮಾ ಯಾರಂತ, ಸಿನಿಮಾ ಹೀರೋ ಯಾರಂತ ಇವತ್ತು ಪ್ರಚಾರ ಮಾಡ್ತಾ ಇದೆ. ಆ ಸಿನಿಮಾ ಬಗ್ಗೆ ಇವತ್ತು ಅನೇಕರಿಗೆ ಪ್ರಚಾರ ಆಗ್ತದೆ. ಒಂದು ಚಿಕ್ಕ ಮಗುಗೂ ಕೂಡ ಆ ಸಿನಿಮಾ ತಲುಪ್ತಾ ಇದೆ. ಆದ್ರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು 2000 ವರ್ಷಗಳಾಗಿದೆ, ಇನ್ನು ಕೂಡ ಯೇಸು ಕ್ರಿಸ್ತನ ಬಗ್ಗೆ ಅನೇಕ ಜನರಿಗೆ ತಲುಪ್ತಾ ಇಲ್ಲ. ನಮ್ಮೂರಿಂದ, ನಮ್ಮ ಸಿಟಿಯಿಂದ ಪಕ್ಕದಲ್ಲಿ ಒಂದು ಸ್ಲಮ್ ಏರಿಯಾ ಇದೆ. ಆ ಒಂದು ಸಿಟಿ, ಆ ಒಂದು ಸ್ಲಮ್ ಏರಿಯಾ ಬರೀ 3 ಕಿಲೋಮೀಟರ್ ಮಾತ್ರ ದೂರ ಇದೆ. ಕೆಲವು ವರ್ಷಗಳ ಹಿಂದೆ ನಾನು ಸುವಾರ್ತೆ ಸಾರ್ಲಿಕ್ಕೆ ಹೋಗುವಾಗ, ಆ ಒಂದು ಸ್ಲಮ್ ಏರಿಯಾಗಳಿಗೆ ಹೋಗುವಾಗ ಮನೆ ಮನೆಗೆ ಡೋರ್ಗೆ ನಾನು ಹೋಗಿ ಕರಪತ್ರ ಕೊಡ್ತಿರ್ಬೇಕಾದ್ರೆ ಅಲ್ಲಿ ಬರುವಂತ ಒಂದು ಅಜ್ಜಿ ನಾನು ಕೇಳಿದೆ, ಅಜ್ಜಿ ನನಗೆ ಯೇಸು ಕ್ರಿಸ್ತನ ಅಂತ ಗೊತ್ತಿದೆಯಾ ಅಂತ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು, ಯೇಸು ಅಂದ್ರೆ ಯಾವ ಮುತ್ಯಾರಿ ಅಂತ ಕೇಳ್ತಾರೆ ಅವರು. ಆ ಮುತ್ತಿ ಎಲ್ಲಿದನ್ರಿ ಅಂತ ಕೇಳ್ತಾ ಇದಾರೆ. ಆ ಜನರಿಗೆ ಯೇಸು ಯಾರಂತ ಗೊತ್ತಾಗ್ತಿಲ್ಲ ಪ್ರಿಯರೇ. ಆ ಅಜ್ಜಿಗೆ ಯೇಸು ಸಮಯ ಅಂತ ಗೊತ್ತಾಗ್ಲಿಕ್ಕೆ ಸುಮಾರು 10 ನಿಮಿಷ ನಾನು ಟೈಮ್ ತೆಗೆದುಕೊಳ್ಬೇಕಾಯ್ತು. ಇಲ್ಲಿ ಆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇರುವಂತ ಒಂದು ಚರ್ಚ್ ಇದೆ, ಮೆಥಡಿಸ್ಟ್ ಚರ್ಚ್ ಇದೆ. ಆ ಚರ್ಚ್ ಆಗಿ ಪರಿಚಯ ಮಾಡಿ, ಯೇಸು ಅಂದ್ರೆ ಶಿಲುಬೆ ನೋಡಿದೀಯಾ ಅಜ್ಜಿ? ಯೇಸು ಕ್ರಿಸ್ತನ ಆ ಶಿಲುಬೆ ಮೇಲೆ ನನಗೋಸ್ಕರ, ನಾನು ನಿನಗೋಸ್ಕರ, ನಾನು ಮಾಡಿದಂತ ಎಲ್ಲ ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣ ಹೊಂದಿ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಸತ್ತು ಪುನರುತ್ಥಾನ ಯೇಸು ಎದ್ದು ಬಂದಿದ್ದಾನೆ. ಯೇಸು ಇನ್ನು ಕೂಡ ಜೀವಿಸ್ತಾ ಇದ್ದಾನೆ. ಈ ಸತ್ತ ಮೇಲೆ ಆ ಒಂದು ಸ್ಥಳಕ್ಕೆ ನಾನು ಹೋಗ್ಬೇಕಾಗಿದೆ, ಅದಕ್ಕೋಸ್ಕರ ಯೇಸುನ ನಂಬುತ್ತೆ ಎಂಬುದಾಗಿ ಆ ಅಜ್ಜಿಗೆ 10 ನಿಮಿಷಗಳ ತನಕ ಯೇಸು ಯಾರ ಮೇಲೆ ಪರಿಚಯ ಮಾಡ್ಲಿಕ್ಕೆ ನನಗೆ ಟೈಮ್ ಬೇಕಾಯಿತು ಪ್ರಿಯರೇ. ಇವತ್ತು ಯೇಸು ಕ್ರಿಸ್ತನ ಬಂದು ಹೋಗಿ 2000 ವರ್ಷಗಳಾಗಿದೆ. ಇವತ್ತು ನಮ್ಮ ಹತ್ರ ಇಂಟರ್ನೆಟ್ ಇದೆ, ಮೊಬೈಲ್ ಇದೆ, ನಮ್ಮ ಹತ್ರ ಇವತ್ತು ಫ್ಲೈಟ್ ಇದೆ, ಇವತ್ತು ಟ್ರೈನ್ ಇದೆ, ಬಸ್ ಇದೆ, ಎಲ್ಲ ಇದೆ, ಕಾರ್ ಇದೆ, ಎಲ್ಲ ಇದೆ. ಆದ್ರೂ ಕೂಡ ಅನೇಕ ಜನರಿಗೆ ಯೇಸು ಯಾರಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದು ಸಿನಿಮಾ, ಒಬ್ಬ ಸಿನಿಮಾ ಹೀರೋ, ಆ ಎಲ್ಲ ಕೂಡ ಪೋಸ್ಟರ್ಗಳು ಅವರಿಗೆ ಗೊತ್ತಾಗ್ತಾ ಇದೆ. ಆ ಸಿನಿಮಾ ಹೀರೋ ಗೊತ್ತಾಗ್ತಾ ಇದೆ. ಆ ಸಿನಿಮಾದಲ್ಲಿ ಮಾಡುವಂತ ಕಟಿಂಗ್ ಸಹ ಒಂದು ಚಿಕ್ಕ ಮಗುಗೂ ಸಹ ಆ ಒಂದು ಕಟಿಂಗ್ ಸಹ ತಲುಪ್ತಾ ಇದೆ. ಆದ್ರೂ ಸಹ ಇಲ್ಲಿವರೆಗೂ ಯೇಸು ಕ್ರಿಸ್ತನ ಯಾರೆಂಬುದಾಗಿ ಅನೇಕ ಜನರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ಯೇಸು ಕ್ರಿಸ್ತನ ಬಗ್ಗೆ ಅನೇಕರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ನಾವು ಅನೇಕರು ನಾಚಿಕೆ ಪಟ್ಟುಕೊಳ್ಳುವವರಾಗಿದ್ದೇವೆ. ಅನೇಕರು ನಾವು ಹಿಂದೆಟ್ಟು ಮುಂದೆಟ್ಟು ಹಾಕುವವರಾಗಿದ್ದೇವೆ. ಮೊನ್ನೆ ನಾವು ನಿನ್ನೆ ದಿನ ಒಂದು ಬ್ಯಾಂಕಿಗೆ ಹೋಗಿದ್ವಿ. ಆ ಬ್ಯಾಂಕ್ ನಲ್ಲಿ ಇರುವಂತ ಒಬ್ಬ ಎಂಪ್ಲಾಯಿ ನಮ್ಮ ಹತ್ರ ಮಾತಾಡ್ತಾ ಇದ್ರು. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬೇಕು, ನಮ್ಮ ಜೊತೆ ಮಾತಾಡ್ತಾ ಇದ್ರು. ನಾನು ಏನ್ ಹೇಳ್ತಾ ಇದ್ಲು, ನನಗೆ 5 ನಿಮಿಷ 10 ನಿಮಿಷ ಜಾಸ್ತಿ ಟೈಮ್ ಸಿಕ್ಕಿದ್ರೆ ಅವ್ರಿಗೆ ನಾನು ಸುವಾರ್ತೆ ಸಾರ್ಬೇಕಂತಿದ್ದೀರಿ, ಅವ್ರಿಗೆ ಸುಮಾರು ಸುವಾರ್ತೆ ಸಾರ್ಬೇಕಿತ್ತು ಅಂತ ಹೇಳಲು. ಸೊ ನಾವು ಅವ್ರಿಗೆ ಹೇಳ್ತಾ ಇದ್ದೆ, ನಮಗೆ ಮುಂದಿನ ಟೈಮ್ ಇದೆ, ಮತ್ತೆ ನಾಳೆ ಮತ್ತೆ ಹೋಗ್ಬೇಕಾಗಿದೆ ಬ್ಯಾಂಕಿಗೆ, ಅಲ್ಲಿ ಖಂಡಿತವಾಗಿ ಅವ್ರಿಗೆ ನಾವು ಸುವಾರ್ತೆ ಸಾರ್ಲಿಕ್ಕಿದ್ದೇವೆ. ಸೊ ನಾವಿರುವಂತ ಸ್ಥಳಗಳಲ್ಲಿ, ನಾವು ಎಲ್ಲಿರುವಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಇರಬಹುದು, ನೀವು ಬ್ಯಾಂಕ್ ಹೋಗ್ತಾ ಇರಬಹುದು, ತರಕಾರಿ ಅಂಗಡಿ ಹೋಗ್ತಾ ಇರಬಹುದು, ನೀವು ಎಲ್ಲೆಲ್ಲ ಪ್ರಯಾಣ ಮಾಡ್ತಿರಬಹುದು, ನೀವು ಹೋಗುವಂತ ಸ್ಥಳಗಳಲ್ಲಿ, ನೀವಿರುವಂತ ಸ್ಥಳಗಳಲ್ಲಿ ದಯಮಾಡಿ ಸಮಯ ಸಿಕ್ಕಾಗ ಯೇಸು ಕ್ರಿಸ್ತನ ಬಗ್ಗೆ ಜನರಿಗೆ ಪರಿಚಯ ಮಾಡುವವರಾಗಿರೋಣ. ಯಾಕಂದ್ರೆ ಯೇಸು ಕ್ರಿಸ್ತನ ಒಬ್ಬನೇ ಮಾತ್ರ ನಿತ್ಯ ಜೀವಕ್ಕೆ ಮಾರ್ಗವಾಗಿದ್ದಾನೆ ಪ್ರಿಯರೇ. ಇವತ್ತು ಅನೇಕರು, ಇವತ್ತು ಕೊರೋನಾ ವ್ಯಾಧಿಯಿಂದ ಅನೇಕರು ಮರಣ ಹೊಂದ್ತಾ ಇದ್ದಾರೆ. ಅವ್ರಿಗೆ ಯೇಸು ಯಾರಂತ ಗೊತ್ತಿಲ್ಲ, ಇವತ್ತು ಮರಣ ಹೊಂದ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಸಹ ಯೇಸು ಕ್ರಿಸ್ತನ ಬಗ್ಗೆ ಇವತ್ತು ಅನೇಕರಿಗೆ ಇವತ್ತು ನಾವು ಸುವಾರ್ತೆ ಸಾರಬೇಕಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನೀವೆಲ್ಲರೂ ಸಹ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಿದ್ದೇವೆ. ಇವತ್ತು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ನಾವು ಪರಲೋಕದಲ್ಲಿ ಇರ್ತೀವಿ. ನಮ್ಮ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ನಮಗೆ ದೂರದ ಸಂಬಂಧಿಕರುಗಳು ಅವರು ಒಂದು ನರಕಲಿರುವುದಾಗಿದ್ರೆ ಅವ್ರ ಬಗ್ಗೆ ಲೆಕ್ಕ ಕೊಡೋರು ಯಾರು ಪ್ರಿಯರೇ? ಅವ್ರಿಗೊಂದು ಸುವಾರ್ತೆ ಸಾರದೇ ಇದ್ರೆ ನಾನು ನೀವೆಲ್ಲರೂ ಸಹ ದೇವರ ಮುಂದೆ ಲೆಕ್ಕ ಕೊಡಬೇಕಾಗಿದೆ. ಅದಕ್ಕೋಸ್ಕರ ನಮ್ಗೆ ಟೈಮ್ ಇರುವಾಗಲೇ ನಾವು ಸುವಾರ್ತೆ ಸಾರುವವರಾಗಿರೋಣ. ಸುವಾರ್ತೆ ಸಾರಲಿಕ್ಕೆ ನಾಚಿಕೆ ಪಟ್ಟುಕೊಳ್ಳೋದು ಬೇಡ ಪ್ರಿಯರೇ. ನಾವು ಪರಲೋಕಕ್ಕೆ ಸಂಸ್ಥಾನದವರು, ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ವಿ ಹ್ಯಾವ್ ಅವರ್ ಸೋರ್ಸ್ ಆಫ್ ಲೈಫ್ ದೇರ್. ನಮಗೆ ಜೀವದ ಒಂದು ಸ್ವರೂಪ ಇರುವಂತ ಸ್ಥಳ ನಿತ್ಯ ಒಂದು ಪರಲೋಕ ರಾಜ್ಯವಾಗಿದೆ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, God rises with Christ and enthroned us with him heavenly realms to Jesus Christ. ನಾವೆಲ್ಲರೂ ಸಹ ದೇವರ ಸಂಗಡ ಆ ಸಿಂಹಾಸನದ ಜೊತೆ ನಾವು ಕೂತ್ಕೊಳ್ಳುವವರಾಗಿದ್ದೇವೆ.
ಬದುಕಿಸಿದ್ದಲ್ಲದೆ ಎಫೆಸೀಯ 2:6 ಬದುಕಿಸಿದ್ದಲ್ಲದೆ ಓಕೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯದ ಮೂಲಕವಾಗಿ ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಯೇಸು ಕ್ರಿಸ್ತನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಹಾಲೆಲೂಯ. ನಾನು ನೀವೆಲ್ಲರೂ ಸಹ ಪರಲೋಕ ರಾಜ್ಯದಲ್ಲಿ ಯೇಸು ಕ್ರಿಸ್ತನ ಸಂಗಡ ಕೂತುಕೊಳ್ಳುವರಾಗಿದ್ದೇವೆ. You are going to sit and enthroned with Jesus Christ. Where was Jesus is sitting, the same place we and you and me are going to sit next to Jesus Christ. ಯೇಸು ಕ್ರಿಸ್ತನು ಯಾವ ಒಂದು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೋ ಅದೇ ಒಂದು ಸ್ಥಳದಲ್ಲಿ ನಾವು ನೀವೆಲ್ಲರೂ ಸಹ ಯೇಸು ಕ್ರಿಸ್ತನ ಜೊತೆಗೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಕೂತುಕೊಳ್ಳುವರಾಗಿದ್ದೇವೆ. You will going to be enthroned with Jesus Christ in heaven. ಅವನು ಪರಲೋಕ ರಾಜ್ಯದಲ್ಲಿ ಯೇಸು ಕ್ರಿಸ್ತನ ಸಂಗಡ ಕೂತುಕೊಳ್ಳುವರಾಗಿದ್ದೇವೆ. We have our source of life there. ನಮಗೆ ನಿತ್ಯ ಜೀವ, ನಮ್ಮ ಜೀವ ಆ ಪರಲೋಕದಲ್ಲಿ ಇರುವಂತದ್ದಾಗಿದೆ. We have a source of life in heaven. ನಮಗೆ ಪರಲೋಕದಲ್ಲಿ ಜೀವ ಇದೆ. ಆ ಜೀವಕ್ಕೋಸ್ಕರ ನಾವು ಜೀವಿಸುವರಾಗಿದ್ದೇವೆ. Praise to be Lord Father our Lord Jesus Christ, who has blessed in heavenly realms with every spiritual blessings in Christ. ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲ ಪರಲೋಕದ ಆಶೀರ್ವಾದಗಳನ್ನು ನಾವೆಲ್ಲರೂ ಕೂಡ ತೆಗೆದುಕೊಳ್ಳುವರಾಗಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 1:3 ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಪರಲೋಕ ರಾಜ್ಯದಲ್ಲಿ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. Hallelujah. God has blessed every heavenly blessing through Jesus Christ. ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲ ಪರಲೋಕದ ಆಶೀರ್ವಾದಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನನಗಿರುವಂತ ಎಲ್ಲ ಆಶೀರ್ವಾದ ಇವತ್ತು ಕೇಳ್ರಿ, ನಮಗೆ ಲೌಕಿಕವಾದಂತ ಆಶೀರ್ವಾದ ಇಲ್ಲದೆ ಇರಬಹುದು. Yes, definitely God going to bless this worldly blessing also, but more than that we have blessings in heaven. ನಾವು ಪರಲೋಕ ರಾಜ್ಯದಲ್ಲಿ ಅತ್ಯಂತ ಒಂದು ಆಶೀರ್ವಾದವನ್ನು ಹೊಂದಿರುವಂತ ವ್ಯಕ್ತಿಗಳು ನಾವು ಆಗಿದ್ದೇವೆ. Hallelujah. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3:1 ವಚನ ಕೂಡ ಬರೆಯಲ್ಪಟ್ಟಿದೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಕೇಳಿಸ್ಕೊಡ್ರಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನೀವು ಮೇಲುಗಳನ್ನು ಹುಡುಕಿರಿ. ಇವತ್ತು ಅನೇಕರು ಬೋಧನೆ ಮಾಡ್ತಾ ಇದ್ದಾರೆ. ಇವತ್ತು ನೀವೇನ್ ಮಾಡಬೇಕು? God is going to bless you with a lot of riches, with lot of gold, with a great BMW car. I don't know whether you are going to get those things. ಈ ರೀತಿಯಂತ ಆಶೀರ್ವಾದ ನಮಗೆ ಸಿಗ್ತದೆ ಸಿಗಲ್ಲ ಗೊತ್ತಿಲ್ಲ. ಅದ್ರ ಒಂದ್ ಮಾತ್ರ ನಮಗೆ ಸತ್ಯ, ಅದನ್ನೆಲ್ಲ ದೇವರು ಕೊಡ್ತಂತ ನಮ್ಮ ಬೈಬಲ್ ಅಲ್ಲಿ ಅದ್ರ ಬಗ್ಗೆ ದೇವರು ವಾಗ್ದಾನ ಮಾಡಿದ. ದೇವರು ಒಂದು ವಾಗ್ದಾನ ಮಾಡಿದ್ರೆ ಅಂತಂದ್ರೆ ಪರಲೋಕ ರಾಜ್ಯಕ್ಕೆ ನಾವೆಲ್ಲರೂ ಬಾಧ್ಯರಾಗ್ತೇವೆ. ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಆ ಪರಲೋಕ ರಾಜ್ಯದಲ್ಲಿ ನಮಗೆ ಸಿಂಹಾಸನಗಳು, ನಮಗೆ ಮಹಿಮೆಗಳು, ನಮಗೆ ಬಹುಮಾನಗಳು ಸಿಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. We are not sure you going to receive all these worldly blessings, but one thing we are sure you going to receive every blessings in heaven. ಮೇಲಿರುವಂತವುಗಳನ್ನು ಹುಡುಕಿರಿ. ನೀವು ಪರಲೋಕ ರಾಜ್ಯದಲ್ಲಿರುವಂತ ಎಲ್ಲ ಸಂಗತಿ ಅಲ್ಲಿ ಹುಡುಕ್ರಿ. ನೀವು ಭೂ ಸಂಬಂಧಗಳ ಮೇಲೆ ಮನಸ್ಸಿಡಬೇಡಿರಿ. ಹಲ್ಲೆಲೂಯಾ. ಕೇಳಿಸ್ಕೊ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಭೂ ಸಂಬಂಧಗಳ ಮೇಲೆ ಮನಸ್ಸಿಡಬೇಡ್ರಿ. ಇವತ್ತು ಅನೇಕ ಸೇವಕರು ಬೋಧನೆ ಮಾಡ್ತಾರೆ, ನೀವು ಭೂ ಸಂಬಂಧಗಳ ಮೇಲೆ ಅದಕ್ಕೋಸ್ಕರ ಪ್ರಯತ್ನ ಪಡ್ರಿ, ಅದಕ್ಕೋಸ್ಕರ ಜೀವನ ಮಾಡ್ರಿ, ನಿಮಗೆ ಯೇಸು ಕ್ರಿಸ್ತನು ಅದನ್ನ ಕೊಡ್ತಾನೆ ಇದನ್ನ ಕೊಡ್ತಾನೆ. ಇವತ್ತು ಅನೇಕ ಜನರು ಯೇಸು ಕ್ರಿಸ್ತನ ಮೇಲೆ ನೀವು ಫೋಕಸ್ ಮಾಡು ಬ್ರದರ್, ಯೇಸು ಕ್ರಿಸ್ತನ ಮೇಲೆ ಫೋಕಸ್ ಮಾಡಿ ಸಿಸ್ಟರ್. ನಿನಗೆ ಬೇಕಂತ ಎಲ್ಲ ಅಗತ್ಯತೆಗಳು ಯೇಸು ಕ್ರಿಸ್ತನ ಮೂಲಕ ಸಿಗ್ತದೆ ಎಂಬುದಾಗಿ ಇವತ್ತು ಅನೇಕರು ನಾವು ಬೋಧನೆ ಮಾಡೋದು ಇವತ್ತು ತಪ್ಪು ಹೋಗಿದೆ. We should fix our eyes on Jesus Christ. ನಾವು ಪರಲೋಕದ ಸಂಗತಿಗಳ ಮೇಲೆ ಮನಸ್ಸಿಡುವವರಾಗಿರಬೇಕು. ಪರಲೋಕದ ಮೇಲೆ ಮನಸ್ಸಿಡುವಾಗ ದೇವರು ನಮಗೆ ಬೇಕಂತ ಎಲ್ಲ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ಮೂಲಕ ಕೊಡುವವನಾಗಿದ್ದಾನೆ. We have our names recorded over there. ಕೇಳಿಸ್ಕೊಳ್ರಿ, ನಮಗೆ ನಮ್ಮ ಒಂದು ಜೀವ ಅಲ್ಲಿರುವಂತದ್ದಾಗಿದೆ. ನಾವು ಪರಲೋಕ ಸಂಸ್ಥಾನದವರಾಗಿದೆ. ಮೂರನೇದಾಗಿ ನಮ್ಮ ಜೀವ ಅಲ್ಲಿರುವಂತದ್ದಾಗಿದೆ. ನಾಲ್ಕನೇದಾಗಿ our names recorded over there. ನಮ್ಮ ಒಂದು ಹೆಸರುಗಳು ಆ ಜೀವದ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಲೂಕ 10:20 ವಚನ. ಹಲ್ಲೆಲೂಯಾ.
ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ದೆವ್ವಗಳು ನಮಗೆ ಅಧೀನವಾಗಿ ನಮಗೆ ಸಂತೋಷ ಪಡದೆ ನಮ್ಮ ಹೆಸರುಗಳು ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತದೆ ಎಂಬುದಾಗಿ ಸಂತೋಷ ಪಡಿರಿ. ಅಲ್ಲಿ ಅನೇಕ ಯೇಸು ಕ್ರಿಸ್ತನ ಶಿಷ್ಯರು ಅಲ್ಲಿ ಒಂದು ಸೇವೆಗೆ ಹೋದಾಗ ಯೇಸುನ ಅಲ್ಲಿ ಯೇಸುನ ಹೆಸರಿನಲ್ಲಿ ದೇವಗಳು ಬಿಟ್ಟು ಹೋದಾಗ ಅವರೆಲ್ಲ ಬಹಳ ಸಂತೋಷವಾಗಿ ಅವರು ಬಹಳ ಎಂಜಾಯ್ ಮಾಡ್ಕೊಂಡು ದೇವ್ರ ಹತ್ರ ಬರ್ತಾರೆ. ಯೇಸು ಹತ್ರ ಬಂದು ಹೇಳ್ತಾರೆ, ಯೇಸುವೆ ಯೇಸುವೆ ಅಲ್ಲಿ ನಾವು ಸೇವೆಗೆ ಹೋಗಿದ್ವಿ, ಅಲ್ಲಿ ಅನೇಕ ದೇವ ಹಿಡಿದಿತ್ತು, ನಾವು ಪ್ರಾರ್ಥನೆ ಮಾಡುವಾಗ ದೇವ ಬಿಟ್ಟು ಹೋಗ್ಬಿಡ್ತು ಅಂತ ಹೇಳುವಾಗ ಯೇಸು ಕ್ರಿಸ್ತ ಅದು ನೋಡಿ ಸಂತೋಷ ಪಡಲಿಲ್ಲ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಅಂತ ಹೇಳಿಲ್ಲ. ಯೇಸು ಕ್ರಿಸ್ತ ಅಂತ ಹೇಳ್ತಾನೆ ಗೊತ್ತಾ, ದೆವ್ವಗಳು ಬಿಟ್ಟು ಹೋಗಿದೆ ನೋಡಿ ಸಂತೋಷ ಪಡಬೇಡ್ರಿ, ನಿಮ್ಮ ಹೆಸರುಗಳು ದೇವರ ರಾಜ್ಯದಲ್ಲಿ ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕೋಸ್ಕರ ಸಂತೋಷ ಪಡ್ರಿ. ಹಲ್ಲೆಲೂಯಾ, ನಿನ್ನ ಹೆಸರುಗಳು ಆ ಪರಲೋಕ ರಾಜ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕಾಗಿ ದೇವರಿಗೆ ಸಂತೋಷ, ದೇವರಿಗೆ ಸ್ತೋತ್ರವಾಗಲಿ. ಇಬ್ರಿಯ 12:23 ವಚನ. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಸಿದ್ಧಿಗೆ ಬಂದಿರುವಂತಹ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ನೋಡ್ತಾ ಇದ್ದೇವೆ ನೋಡ್ರಿ, ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿದ್ದಾನೆ. ಅರ್ಧ ಭಾಗ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳು ಕೇಳಿಸ್ಕೊಡ್ರಿ, ಸಿದ್ಧಿಗೆ ಬಂದಿರುವಂತ ನೀತಿವಂತರ ಆತ್ಮಗಳು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತವಾಗಿ ದೇವರಿಗೆ ಸ್ತೋತ್ರವಾಗಿ ನೋಡ್ತಾ ಇದ್ದೇವೆ. ನಾವು ಪರಲೋಕ ಸಂಸ್ಥಾನದವರು, ನಮ್ಮ ಹೆಸರಲ್ಲಿ ಬರೆಯಲ್ಪಟ್ಟಿದೆ ನೋಡುವರಾಗಿದೆ. ಕೊನೆಯದಾಗಿ ನಾನು ಹೇಳ್ಬಿಟ್ಟು ಮುಗಿಸ್ತಾ ಇದ್ದೇನೆ. We have been sent by the one who lives there. ಕೇಳಿಸ್ಕೊಡ್ರಿ, ನಾನು ನೀವೆಲ್ಲರೂ ಸಹ ಯಾವ ದೇವರು ಆ ಪರಲೋಕದಲ್ಲಿ ವಾಸ ಮಾಡ್ತಿದ್ದಾನೋ ಆ ವ್ಯಕ್ತಿಯಿಂದ ನಾವು ಕಳಿಸಿಕೊಳ್ಳಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 17:16 ವಚನ. ಯೋಹಾನ 17:16 ವಚನ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ನಾನು ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಅದರ ಪ್ರಕಾರ ಇವರು ಲೋಕದವರಲ್ಲ. ಓಕೆ ನೋಡ್ರಿ, ನಾನು ಲೋಕಕ್ಕೆ ಹೇಗೆ ಸಂಬಂಧಪಟ್ಟಿಲ್ವ ಅವರು ಅಂದ್ರೆ ಯೇಸು ಕ್ರಿಸ್ತನ ಶಿಷ್ಯರು ಕೂಡ ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ. ಇವರನ್ನು ಸತ್ಯದಲ್ಲಿ ಸೇರಿಸಿ, ಇವರನ್ನು ಕೂಡ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯವು. ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನು ಯಾವ ರೀತಿಯಾಗಿ ಲೋಕಕ್ಕೆ ಸಂಬಂಧಪಟ್ಟವನಲ್ವೋ ಅದೇ ರೀತಿಯಾಗಿ ನನ್ನ ಶಿಷ್ಯರು ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. They are not belongs to this world, we are belongs to the heavenly. ನಾವು ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ನಾವು ಯಾವ ವ್ಯಕ್ತಿ ಪರಲೋಕದಲ್ಲಿ ವಾಸ ಮಾಡ್ತಾ ಇದ್ದನೋ, ಯಾವ ವ್ಯಕ್ತಿ ಪರಲೋಕದಲ್ಲಿ ನಿತ್ಯ ನಿರಂತರವಾಗಿ ವಾಸ ಮಾಡ್ತಾ ಇದ್ದನೋ ಆ ವ್ಯಕ್ತಿಯಿಂದ ನಾವು ಕಳಿಸಿಕೊಳ್ಳಲ್ಪಟ್ಟವರಾಗಿದ್ದೇವೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5:20 ವಚನ. ಈ ಸಂಗತಿಯನ್ನು ಹೇಳಿ ನಾನು ಮುಗಿಸುವನಾಗಿದ್ದೇನೆ. 2 ಕೊರಿಂಥ 5:20. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕವಾಗಿ ಬುದ್ಧಿ ಹೇಳುವ ಹಾಗಾಯಿತು. ಕೇಳಿಸ್ಕೊಡ್ರಿ, we are ambassadors of Christ. Hallelujah. ನಾವು ಯೇಸು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಯಾಕಂದ್ರೆ ನಮ್ಮನ್ನು ಯಾರೊಬ್ಬರು ಅಲ್ಲಿಂದ ಕಳಿಸಿಕೊಟ್ಟಿದ್ದಾರೆ. ಒಂದು ನಿಮಿಷ ಕೇಳಿಸ್ಕೊಡ್ರಿ, ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಇಂಗ್ಲೆಂಡ್ ರಾಯಭಾರಿಗಳಿದ್ದಾರೆ, ಅಮೆರಿಕ ರಾಯಭಾರಿಗಳಿದ್ದಾರೆ, ಸೌತ್ ಕೊರಿಯಾ ದೇಶದ ರಾಯಭಾರಿ ಇದ್ದಾರೆ, ಬೇರೆ ಎಲ್ಲ ಪ್ರಪಂಚದ ಎಲ್ಲ ಬೇರೆ ಯಾವುದೇ ದೇಶಕ್ಕೆ ಹೋಗ್ಬೇಕಾದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಆ ರಾಯಭಾರಿಗಳ ಕಚೇರಿಗಳು ನಮ್ಮ ದೇಶದಲ್ಲಿದೆ. ಯಾಕಂತಂದ್ರೆ ಅವರು ತಮ್ಮ ದೇಶದ ಪ್ರತಿನಿಧಿಗಳಾಗಿ ಪ್ರತಿನಿಧಿಸ್ತಾ ಇದ್ದಾರೆ. ನಮ್ಮ ದೇಶದ ರಾಯಭಾರಿ ಪ್ರಪಂಚದ ಬೇರೆ ಎಲ್ಲ ದೇಶಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಯಾವ್ದಾರ ವ್ಯಕ್ತಿ ಆ ಒಂದು ಅಮೆರಿಕ ದೇಶಕ್ಕೆ ಹೋಗ್ಬೇಕಾಗಿದ್ರೆ ನಮ್ಮ ದೇಶದ ರಾಯಭಾರಿ ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಅಮೆರಿಕದಲ್ಲಿರುವಂತ ನಮ್ಮ ದೇಶದ ರಾಯಭಾರಿಗೆ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ ಅಂತ ನನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಅಲ್ಲಿ ಗೊತ್ತಿರುತ್ತೆ. ಒಂದು ವೇಳೆ ನನ್ನ ಪಾಸ್ಪೋರ್ಟ್ ಮುಗಿದ ಮೇಲೆ, ನನ್ನ ವೀಸಾ ಮುಗಿದ ನಂತರ ಒಂದ್ ವೇಳೆ ಅದೇ ದೇಶ ಉಳ್ಕೊಳ್ತಾ ಇದ್ರೆ ಅವ್ರು ಏನ್ ಮಾಡ್ತಾರೆ, ನಮ್ಮ ದೇಶದ ರಾಯಭಾರಿಗಳು ಪತ್ತೆ ಹಚ್ಚಿ ಮತ್ತೆ ತಿರುಗಿ ನಮ್ಮ ದೇಶಕ್ಕೆ ಕಳಿಸಿಕೊಡುವಂತ ಕೆಲಸವನ್ನ ನಮ್ಮ ದೇಶದ ರಾಯಭಾರಿ ಮಾಡುವವರಾಗಿದ್ದಾರೆ. ಸೊ ನಮ್ಮ ದೇಶದ ರಾಯಭಾರಿಗಳು ಬೇರೆ
ದೇಶಕ್ಕೆ ಹೋಗಿ ಹೇಗೆ ಪ್ರತಿನಿಧಿಸ್ತಾ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಪರಲೋಕದಂತ ಒಬ್ಬ ವ್ಯಕ್ತಿ ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ. ವಿ ಆರ್ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ವೇರ್ ಜೀಸಸ್ ಇಸ್ ಲಿವಿಂಗ್, ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟೇಟಿವ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಹಿಯರ್ ಆನ್ ದಿಸ್ ಅರ್ತ್. ಈ ಒಂದು ಭೂಮಿಯ ಮೇಲೆ, ಈ ಭೂಮಿಯಲ್ಲಿ ನಾವು ಪರಲೋಕದ ಒಂದು ಸಂಸ್ಥಾನದವರಾಗಿ ಕೆಲಸ ಮಾಡುವರಾಗಿದ್ದೇವೆ, ವಾಸ ಮಾಡುವರಾಗಿದ್ದೇವೆ. ವಿ ಬಿಲಾಂಗ್ ದೇರ್, ವಿ ಬಿಲಾಂಗ್ಸ್ ಟು ದಿ ಹೆವೆನ್ಲಿ. ನಾವು ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ನಮ್ಮ ರಾಯಭಾರಿ ಯೇಸು ಕ್ರಿಸ್ತನಾಗಿದೆ. ನಾವು ಪರಲೋಕ ಸಂಸ್ಥಾನದವರು. ಆ ಪರಲೋಕದಲ್ಲಿರುವಂತ ದೇವರು, ಆ ಪರಲೋಕದಂತ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಪ್ರತಿನಿಧಿಸಲಿಕ್ಕೋಸ್ಕರ ಕಳಿಸಿಕೊಟ್ಟಿದ್ದಾನೆ. ವಿ ಆರ್ ಜಸ್ಟ್ ಲಿವಿಂಗ್ ಫಾರ್ ಸಮ್ ಟೈಮ್, ವಿ ಆರ್ ಗೋಯಿಂಗ್ ಟು ಲಿವ್ ಫಾರ್ ಎವರ್ ಅಂಡ್ ಎವರ್ ವಿತ್ ಗಾಡ್. ನಾವು ದೇವರೊಟ್ಟಿಗೆ ನಿತ್ಯ ನಿರಂತರವಾಗಿ ನಾವು ಜೀವಿಸುವವರಾಗಿದ್ದೇವೆ. ಸ್ವಲ್ಪ ಸಮಯ ಮಾತ್ರ ಈ ಭೂಮಿ ಮೇಲೆ ನಾವು ವಾಸ ಮಾಡ್ತಾ ಇದ್ದೇವೆ. ಇದಾದ ನಂತರ ನಾವು ದೇವರೊಟ್ಟಿಗೆ ನಿತ್ಯ ನಿರಂತರವಾಗಿ ನಾವು ವಾಸ ಮಾಡುವವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಸ್ನೇಹಿತರೆ, ಪ್ರಿಯ ದೇವ ಜನರೇ, ಹಾಗಾದರೆ ಇವತ್ತು ನಾವು ನಿರ್ಧಾರ ಮಾಡಿಕೊಳ್ಳೋಣ, ನನ್ನ ಒಂದು ಅಂತ್ಯ ಏನಾಗಿದೆ? ವೇರ್ ಇಸ್ ಮೈ ಡೆಸ್ಟಿನೇಷನ್? ನನ್ನ ಒಂದು ಅಂತ್ಯ ಏನಾಗಲಿಕ್ಕಿದೆ? ನಾನು ಎಲ್ಲಿ ಹೋಗಿ ನಾನು ತಲುಪಲಿಕ್ಕಿದ್ದೇನೆ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳೋಣ. And where I going to spend my eternity? ನನ್ನ ನಿತ್ಯತ್ವವನ್ನು ಎಲ್ಲಿ ನಾನು ಕಲಿಯಕ್ಕಿದ್ದೇನೆ? ಈ ಲೋಕದ ಆಸೆ ಪಾಶಗಳಲ್ಲಿ, ಈ ಲೋಕದ ಆಡಂಬರದಲ್ಲಿ, ಈ ಲೋಕದ ಡಿಸೈರ್ಗಳಲ್ಲಿ ನನ್ನ ಜೀವಿತ ಕಳೀತಾ ಇದ್ರೆ ಆ ಪರಲೋಕವನ್ನು ಮಿಸ್ ಮಾಡ್ಕೊಳ್ಳೋರಾಗಿರ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇವತ್ತು ತೀರ್ಮಾನ ಮಾಡೋಣ, ದೇವರೇ ನಾನು ಪರಲೋಕಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಆಗಿದ್ದೇನೆ. ಎಲ್ಲರೂ ಕೂಡ ಒಂದು ನಿಮಿಷ ಕಣ್ಣು ಮುಚ್ಚಿಕೊಳ್ಳೋಣ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನಾನು ಪರಲೋಕಕ್ಕೆ ಸಂಬಂಧಪಟ್ಟವನಾಗಿದ್ದೇನೆ. ನನ್ನ ಅಂತ್ಯ, ನನ್ನ ನಿತ್ಯ ನಿರಂತರವಾಗಿ ವಾಸ ಮಾಡುವ ಸ್ಥಳ ನಿತ್ಯ ಜೀವ ಪರಲೋಕ ರಾಜ್ಯವಾಗಿದೆ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುವರಾಗಿದೆ ಕರ್ತನೆ. ಯಾರ್ಯಾರು ವಾಕ್ಯದಲ್ಲಿ ಕೇಳಿಸಿಕೊಳ್ಳೋ ಪ್ರತಿಯೊಬ್ಬರ ಮುಟ್ಟಿ ಆಶೀರ್ವಾದ ಮಾಡು ಅಪ್ಪ. ಯಾರ್ಯಾರು ಕರ್ತನೆ ಒಂದು ವಾಕ್ಯ ಹೊಸಬರಾಗಿ ಕೇಳಿಕೊಳ್ತಾರ ಅವರು ಪ್ರತಿಯೊಬ್ಬರು ಯೇಸುವೇ ನಿಜವಾದ ದೇವರೆಂಬುದಾಗಿ, ಬರಬೇಕಂತ ರಕ್ಷಣೆ ಯೇಸು ಕ್ರಿಸ್ತನ ಮೂಲಕ ಮಾತ್ರ ಸಿಗ್ತದೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಹಾಯ. ಅವರೆಲ್ಲ ಪಾಪಗಳಿಗಾಗಿ, ಶಾಪಗಳಿಗೆ, ಅಪರಾಧಗಳಿಗಾಗಿ ಯೇಸು ಕ್ರಿಸ್ತನ ಮೇಲೆ ತಮ್ಮ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಸತ್ತು ಪುನರ್ತಗೆದ್ದು ಬದುಕಿನ ಗಳಿಸಿಕೊಳ್ಳಲಿಕ್ಕೆ ಸಹಾಯ. ಅವರೆಲ್ಲ ಪಾಪಗಳು, ಶಾಪಗಳು ಕ್ಷಮಿಸಲ್ಪಡಲಿ. ಯೇಸು ಕ್ರಿಸ್ತನನ್ನು ಅರಿಯುವುದೇ ನಿತ್ಯ ಜೀವ ಅಂತ ಹೇಳಿದ್ರೆ ಯೇಸುವಿನ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿ. ಅವರ ಮನೆಗಳನ್ನು ತೆರೆ ಮಾಡು, ಎಲ್ಲ ಮಂಗತನ ತೆಗೆದಾಕು, ಸತ್ಯನ ಗ್ರಹಿಸಿಕೊಳ್ಳಿಕ್ಕೆ ಸಹಾಯ ಮಾಡಿ. ಅವರನ್ನ ಆಶೀರ್ವಾದ ಮಾಡಿ. ಪ್ರತಿಯೊಬ್ಬ ದೇವ ಮಕ್ಕಳನ್ನು ಮುಟ್ಟಿ ಆಶೀರ್ವಾದ ಮಾಡಿ. ಯಾರ್ಯಾರಿಗೆ ಕರ್ತನೆ ಇನ್ನೂ ಸುವಾರ್ತೆ ಸಾರಿಲ್ವೋ ಅವರೆಲ್ಲರಿಗೂ ಹೋಗಿ ನಾವು ಸುವಾರ್ತೆ ಸಾರಲಿಕ್ಕೆ ಸಹಾಯ ಮಾಡಿ. ನಾವು ಸುವಾರ್ತೆ ಸಾರಲಿಕ್ಕೆ ಹಿಂಜರಿಯದೆ ನೇರವಾಗಿ ಧೈರ್ಯವಾಗಿ ಅಪ್ಪ ನಾಚಿಕೆಗೆ ಒಳಪಡದೆ ಧೈರ್ಯವಾಗಿ ನಾವು ಸುವಾರ್ತೆ ಸಾರಲಿಕ್ಕೆ ಸಹಾಯ ಮಾಡು. ನಮ್ಮನ್ನ ಒಂದು ಸಾಧನ ಉಪಯೋಗಿಸು. ನಿತ್ಯ ನಿತ್ಯಕ್ಕೂ ನಿನ್ನ ಸಂಗಡ ನಾವು ವಾಸ ಮಾಡಲಿಕ್ಕೆ ಕೃಪೆ ನನಗೆ ಗ್ರಹಿಸು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ ಜೀವಳ ತಂದೆಯೇ, ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನಂತಕ್ಕೆ ಸಹವಾಸ ಇಂದೆಂದಿಗೂ ವಿಶೇಷವಾಗಿ ಕೂಡಿದ ಪ್ರತಿಯೊಬ್ಬರೊಟ್ಟಿಗೂ ಮತ್ತು ಈ ಒಂದು ಆನ್ಲೈನ್ ಮೂಲಕವಾಗಿ ವಾಕ್ಯ ಕೇಳಿಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳೊಟ್ಟಿಗೂ ನಿತ್ಯ ನಿರಂತರವಾಗಿ ನೆಲೆಸಿರಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ನಂಬ್ತಾ ಇದ್ದೇನೆ ಈ ಒಂದು ವಾಕ್ಯ ನಿಮಗೆ ಆಶೀರ್ವಾದಕರವಾಗಿತ್ತು ಎಂಬುದಾಗಿ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡ್ರಿ. ಇದನ್ನು ಅನೇಕರು ವಾಕ್ಯವನ್ನು ಕೇಳಿ ಮತ್ತು ಅನೇಕ ಅನ್ಯ ಜನರು ಕೂಡ ಇದನ್ನು ವಾಕ್ಯವನ್ನು ಕೇಳಿ ದೇವರಾಜ್ಯಕ್ಕೆ ಬರಲಿ ಎಂಬುದಾಗಿ ನಾವು ಆಶೀರ್ವಾದರಾಗಿದ್ದೇವೆ. ಮುಂದಿನ ಒಂದು ಶುಕ್ರವಾರ ದಿನ ಬೆಳಗ್ಗೆ 10:30 ಗಂಟೆಗೆ ನಾವು ಇದೇ ರೀತಿಯಾಗಿ ಸೇರಿ ಬರ್ಲಿಕ್ಕಿದ್ದೇವೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದು ದೇವರನ್ನ ನಾವು ಉಪವಾಸ ಪ್ರಾರ್ಥನೆ ಮೂಲಕ ದೇವರನ್ನ ಆರಾಧನೆ ಮಾಡೋಣ, ದೇವರನ್ನ ಸ್ತುತಿಸೋಣ, ದೇವರ ನಮ್ಮನ್ನು ಘನಪಡಿಸುವವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ರಿಗೂ ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು.